ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಅಪ್ಪಾಜಿಯವರನ್ನ ಸ್ಮರಿಸುತ್ತಾ ಸದ್ಗುರು ಚರಣಾರ್ಪಣಮಸ್ತು. ಇಂದಿನ ನಮ್ಮ ಸತ್ಸಂಗದಲ್ಲಿ ಗುರುಪಾದವೇ ಶ್ರೇಷ್ಠ, ಗುರುವಾಕ್ಯವೇ ಶ್ರೇಷ್ಠ ಮತ್ತು ಗುರು ನಂಬಿಕೆಯೇ ಶ್ರೇಷ್ಠ ಎಂದು ನಂಬಿರತಕ್ಕಂತಹ, ಅದನ್ನು ದೃಢಪಡಿಸಿಕೊಂಡು ಬಂದಿರತಕ್ಕಂತಹ ಗೋಪಾಲ ಭೂಸೇನಹಳ್ಳಿಯ ತರೀಕೆರೆ ಸದ್ಭಕ್ತೆಯಾದಂತಹ ರೇಖಾ ಸುರೇಶ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಶರಣ ರೇಖಾ ಸುರೇಶ್ ಅವರೇ. ಶರಣು ಅಕ್ಕ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀ ಸತ್ತುಪಾಸಿಯೇ ನಮಃ. ನಿಮಗೆ ಅಪ್ಪಾಜಿಯವರ ದರ್ಶನ, ನೀವು ಸಂತಾನ ಭಾಗ್ಯಕ್ಕೋಸ್ಕರನೇ ಅಪ್ಪಾಜಿಯವರ ದರ್ಶನಕ್ಕೆ ಬಂದಿದ್ರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಮತ್ತೆ ನಿಮ್ಮ ತಮ್ಮನ ಮೂಲಕ ಬಂದ್ರಿ ಅಂತ ಗೊತ್ತಾಯ್ತು. ಇದೆಲ್ಲ ವಿಚಾರನ ನಮ್ಮ ಜೊತೆ ಹಂಚ್ಕೊಳ್ರಿ. ಶರಣು ಅಕ್ಕ. ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಅಕ್ಕ, ಫಸ್ಟಿಗೆಲ್ಲ ನಮಗೆ ದತ್ತ ಬಗ್ಗೆ ಗೊತ್ತಿಲ್ಲ. ದತ್ತ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ದತ್ತ ಮಂದಿರಗಳಿಗೆ ಯಾವತ್ತೂ ಹೋಗಿರ್ಲಿಲ್ಲ. ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ, ಮಗು ಇರ್ಲಿಲ್ಲ, 7 ವರ್ಷ ಮಕ್ಳಿರ್ಲಿಲ್ಲ. 7 ವರ್ಷ ಮಕ್ಳೇ ಇಲ್ಲ ಅಂದಿದ್ಕೆ ಯಾವ್ಯಾವ ದೇವ್ರ ಕಾಣಿಸ್ತದೆ, ದೇವಸ್ಥಾನ ಕಾಣಿಸ್ತದೆ, ಅಲ್ಲೆಲ್ಲ ಹೋಗ್ತಾ ಇದ್ವಿ. ಮತ್ತೆ ಕೆಲವೊಬ್ರು ಗುರುಗಳ ಹತ್ರನೂ ಹೋಗಿದ್ವಿ. ಗುರುಗಳ ಹತ್ರ ಹೋದಾಗ ಒಬ್ರು ದತ್ತ ದೇವಸ್ಥಾನ ಇರೋಂಥವ್ರು, ದತ್ತಾವತಾರಿಗಳು ಅಂತಂದು ಇರೋಂಥವ್ರು ಒಬ್ರು ಏನ್ ಮಾಡಿದ್ರು, ಅವ್ರ ಹತ್ರ ಹೋದೆ, ಗುರುಗಳೇ ನನಗೆ ಮಕ್ಳಿಲ್ಲ, ಸುಮಾರಷ್ಟು ಮಕ್ಳಿಲ್ಲ ಅಂತ ಅವ್ರನ್ನ ಬೇಡ್ಕೊಂಡೆ. ಅವ್ರ ಏನ್ ಮಾಡಿದ್ರು ಅಂದ್ರೆ, ದತ್ತ ಜಯಂತಿ ಒಳಗಾಗುತ್ತೆ ಕಣಮ್ಮ ಅಂದ್ರು. ದತ್ತ ಜಯಂತಿ ಅಂತ ನಾನ್ ಏನ್ ಮಾಡಿದೆ, ಮೊಬೈಲ್ ಅಲ್ಲಿ ನೋಡ್ದೆ, ಡಿಸೆಂಬರ್ ಅಲ್ಲಿ ದತ್ತ ಜಯಂತಿ ಇದೆ, ಹಾಗಾದ್ರೆ ದತ್ತ ಜಯಂತಿ ಒಳಗೆ ಆಗುತ್ತೆ ಅಂತ ಏನ್ ಮಾಡಿದೆ, ಕಾಯ್ತಾ ಹೋದೆ. ಅಲ್ಲೊಂದ್ ಸಂಕಲ್ಪ ಮಾಡ್ಬಿಟ್ಟೆ ನಾನು, ದತ್ತ ಜಯಂತಿ ಒಳಗ ಆಗುತ್ತೆ ಅನ್ನೋದಾದ್ರೆ, ಆ ತರ ಏನಾರು ಆಗಿದ್ದೆ ಆದ್ರೆ ನೀವೇ ನನ್ನ ಪರಮ ಗುರುಗಳು, ಮತ್ತೆ ನಾನು ನನ್ನ ಪರಮ ಗುರುಗಳು ಅಂತ ಯಾರ ಹತ್ರನೂ ಹೋಗೋದಿಲ್ಲ, ನೀವೇ ನನ್ನ ಪರಮ ಗುರುಗಳು ಅಂತ ಸಂಕಲ್ಪ ಮಾಡ್ಬಿಟ್ಟೆ. ಸರಿ, ದತ್ತ ಜಯಂತಿ ಬರೋದನ್ನೇ ಕಾಯ್ತಾ ಇದ್ದೆ. ದತ್ತ ಜಯಂತಿ 3 ತಿಂಗಳಿತ್ತು, ಆ 3 ತಿಂಗಳು ಕಾಯ್ತಾ ಇದ್ದೆ. ಅವಾಗ ಏನಾಯ್ತು, ದತ್ತ ಜಯಂತಿ ಒಂದ್ ವಾರ ಐತಿ, ಅಷ್ಟೊತ್ತಿಗೆ ನಾನು ಏನ್ ಮಾಡ್ಬಿಟ್ಟೆ, ಡೇಟ್ ಆಗ್ಬಿಟ್ಟೆ. ಕಾಯ್ತಾ ಇರೋದೇ ಸಂತಾನಕ್ಕೋಸ್ಕರ, ಆದ್ರೆ ಅವಕಾಶ ಇಲ್ದಂಗ ಆಗ್ಬಿಡ್ತು. ಅವಾಗ ಬಹಳ ಬೇಜಾರಾಯ್ತು. ಗುರುವನ್ನ ನಂಬಿದ್ದೆ, ಆದ್ರೆ ಆಗ್ಲಿಲ್ಲಲ್ಲ ಅಂತ ಬೇಜಾರಾಯ್ತು. ಸರಿ ಬಿಡು, ಎಲ್ಲ ಭಗವಂತ ನಿಶ್ಚಯ, ನಾವೇನ್ ಕರ್ಮ ಮಾಡಿದೀವೋ ಗೊತ್ತಿಲ್ಲ ಅಂತ ಏನ್ ಮಾಡಿದ್ವಿ, ಸುಮ್ನಾದ್ವಿ. ಒಂದಿನ ಹಿಂಗೆ ಶಾಲೆ ನಾನು ಡ್ಯೂಟಿ ಮಾಡ್ತಾ ಇದ್ದೆ, ಮಲಗಿದ್ದೆ. ಒಂದಿನ ಡ್ಯೂಟಿ ಮುಗಿಸ್ಕೊ ಬಂದು ನನ್ ತಮ್ಮ ಫೋನ್ ಮಾಡ್ದ, ಅಕ್ಕ ನಾಳೆ ಅಪ್ಪ ಅವರು ತುಂಬಾ ಪವರ್ಫುಲ್ ಇದಾರೆ, ದೊಡ್ಡೇರಿ ಕ್ಷೇತ್ರದವರು, ಅವ್ರ ದರ್ಶನನೇ ಬಹಳ ಪುಣ್ಯ ಅಂತಾರೆ, ಅವ್ರ ದರ್ಶನ ಮಾತ್ರದಿಂದನೇ ಎಷ್ಟೋ ಕರ್ಮಗಳು ಕಳೀತವೆ ಅಂತಾರೆ. ಹಾಗಾಗಿ ಅವ್ರ ದರ್ಶನ, ಅವರು ಶಿವಮೊಗ್ಗ ಆಶ್ರಮಕ್ಕೆ ಬರ್ತಾ ಇದ್ದಾರೆ, ದತ್ತ ಜಯಂತಿ ಇರೋದ್ರಿಂದ ನೀನ್ ಬಾರಕ್ಕ ಅಂತ ಹೇಳ್ದ. ನಾನೇನ್ ಮಾಡ್ದೆ, ಅದೇ ಗುರುಗಳೊಬ್ರು ಹೇಳಿದ್ರು, ಆಗಿಲ್ಲ ಮತ್ತೇನು ನೋಡೋಣ ತಾಳಪ್ಪ ಅಂತಂದೆ. ಅವತ್ತು ನೈಟ್ ಮಲ್ಕೊಂಡ್ರಿ, ಮಾತಾಡ್ಕೊಂಡ್ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗ್ಬೇಕು. ಬೆಳಿಗ್ಗೆ ಎದ್ದು ಕೂತಿದೀನಿ, ಆದ್ರೆ ನನಗ್ ಮನ್ಸು ಎಳಿತಾ ಇದೆ, ಶಿವಮೊಗ್ಗ ಹೋಗೋಣ ಗುರುಗಳ ದರ್ಶನ ಮಾಡೋಣ ಅಂತ. ಸರಿ, ಅವ್ನಿಗೆ ಫೋನ್ ಮಾಡ್ದೆ, ನಾನು ಬರ್ತೀನಪ್ಪ, ಎಲ್ಲಿದೆ ದತ್ತಾಶ್ರಮ, ಎಲ್ಲಿದೆ ಶಿವಮೊಗ್ಗದಲ್ಲಿ, ನಾನು ಬರ್ತೀನಿ ಅಂತಂದೆ. ಸರಿ ಅಕ್ಕ ಬಾ ಹೋಗೋಣ ಅಂತಂದ. ಅವ್ರು ತರೀಕೆರೆಯಿಂದ ಬಂದ್ರು, ನಾನು ಹೊನ್ನಾಳಿಯಿಂದ ಬಂದೆ. ಬಂದು ಹೋದ್ವಿ ಶಿವಮೊಗ್ಗ ಆಶ್ರಮಕ್ಕೆ. ಶಿವಮೊಗ್ಗ ಆಶ್ರಮದಲ್ಲಿ ಎಲ್ಲಾ ಸಭಾಂಗಣದಲ್ಲೆಲ್ಲ ಭಕ್ತರು ಕೂತಿದ್ರು. ಆವಾಗ ಎಂಟ್ರೆನ್ಸ್ ಬರ್ತಿದ್ದಂಕಲೆ ಅಪ್ಪ ಕೂತಿದ್ರಲ್ಲಿ, ನಾನು ನನ್ನ ತಮ್ಮ ಇಬ್ರು ನಿಂತ್ಕೊಂಡು ಹಿಂಗೆ ಕೈ ಮುಗಿದ್ವಿ. ಅಪ್ಪ ಹಿಂಗೆ ದೃಷ್ಟಿ ಆಯಿಸ್ತು, ಅಪ್ಪ ಭಗವಂತ ಅನ್ಕೊಂಡ್ವಿ, ಹೋಗಿ ಕುತ್ಕೊಂಡ್ವಿ. ಆ ಕುತ್ಕೊಂಡಾಗ ಅಲ್ಲಿ ಎಲ್ಲಾ ಭಜನೆ ಎಲ್ಲ ನಡೀತಾ ಇತ್ತು. ನಮಗೇನ್ ಅನಿಸ್ತು ಅಂದ್ರೆ, ಯಾವತ್ತು ಆತರ ಭಜನೆ ಆತರ ಯಾವ್ದು ನೋಡಿಲ್ಲ. ಅವಾಗ ಈ ತರ ಎಲ್ಲ ಭಜನೆ ಎಲ್ಲ ನಡೆಯುತ್ತಲ್ಲ ಅನ್ಕೊಂಡ್ವಿ. ಅದಾದ್ಮೇಲೆ ಅಪ್ಪರು ಒಂದು ಕಡೆ ಕೂತಿದ್ರು, ಶಿಷ್ಯರೆಲ್ಲ ಸ್ಟೇಜ್ ಅಲ್ಲಿ ಕೂತಿದ್ರು. ಅವಾಗ ಅನ್ಕೊಂಡೆ, ಭಗವಂತ ಅಂತಾರೆ, ಪರಮ ಗುರುಗಳು ಕೆಳಗ್ ಕೂತಿದ್ದಾರೆ, ಅವ್ರ ಶಿಷ್ಯರನ್ನೆಲ್ಲ ಮೇಲ್ ಕೂರ್ಸಿದಾರಲ್ಲ. ಅಲ್ಲೊಬ್ರು ಹೇಳಿದ್ರು, ನೋಡು ಅವರೆಲ್ಲ ಅಪ್ಪ ಶಿಷ್ಯರನ್ನೇ ಮೆರೆಸೋಂಥದ್ದು ಭಗವಂತಾಗಿ ಅಲ್ಲಿ ಕೂತಿದ್ದಾರೆ, ಶಿಷ್ಯರನ್ನೆಲ್ಲ ಮೇಲ್ ಕೂರ್ಸಿದ್ದಾರೆ ಅಂತಂದ್ರು. ಅಬ್ಬ ಹಿಂಗೂ ಇರ್ತಾರ ಅಂತ ಅವ್ರನ್ನೆಲ್ಲ ಒಂದ್ಸತಿ ನೋಡಿದೆ, ಅಲ್ಲೇ ಮನ್ಸಾರೆ ಕೈ ಮುಗಿದೆ. ನೀವೆಲ್ಲ ಎಂತ ಆಧ್ಯಾತ್ಮಿಕ ಮಟ್ಟದಲ್ಲಿ ಎಷ್ಟೊಂದು ಎತ್ತರಕ್ಕಿದ್ದೀರಾ, ನಮಗೇನು ಗೊತ್ತಿಲ್ಲಲ್ಲಪ್ಪ, ಇನ್ನು ಏನು ಗೊತ್ತಿಲ್ಲಲ್ಲಪ್ಪ, ಎಂತ ಮಟ್ಟದಲ್ಲಿದ್ದೀರಾ ನೀವೆಲ್ಲ ಅಂತ ಕೈ ಮುಗ್ದು ಅಪ್ಪನ ದರ್ಶನ ಮಾಡ್ಕೊಂಡು ಬಂದೆ. ದರ್ಶನ ಮಾಡ್ಕೊಂಡ್ ಬಂದೆ. ಸರಿ ಹೋದ್ವಿ, ನನ್ನ ಹೊನ್ನಾಳಿಗೆ ಹೋದೆ, ನನ್ನ ತಮ್ಮ ತರೀಕೆರೆಗೆ ಹೋದ್ರು. ಅದಾದ್ಮೇಲೆ ಅಪ್ಪನ ದರ್ಶನ ಆಗಿತ್ತಲ್ಲ, ಸ್ಮರಣೆ ಇತ್ತು, ಅಲ್ಪ ಸ್ವಲ್ಪದಲ್ಲಿತ್ತು, ಏನು ಇನ್ನು ಯಾವ್ದು ಮಾಡ್ತಾ ಇರ್ಲಿಲ್ಲ. ಆಗ ಕನ್ಸಲ್ ಬಂದ್ರು ಒಂದ್ ಟೈಮ್. ಕನ್ಸಲ್ ಏನು ಅಂದ್ರೆ, ನಾನು ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದೀನಿ.
ನೀರಲ್ಲಿ ತೇಲ್ಕೊಂಡು ಹೋಗುವಾಗ ಏನಾಗ್ತಾ ಇದೆ ಅಂದ್ರೆ ನಿನ್ನೆ ಪ್ರಪಾತಕ್ಕೆ ಬೀಳ್ಬೇಕು ಆ ತರ ಇದೆ. ಅವಾಗ ಅಪ್ಪ ಅಂತ ಕೂಗ್ಬಿಡ್ತೀನಿ. ಕೂಗ್ದಾಗ ಏನಾಗುತ್ತೆ ಅಂತಂದ್ರೆ ಆ ತರ ಬೀಳೋ ಅಂತ ಟರ್ನ್ ಆಗಿ ಮುಂದಕ್ಕ ಮೇಲ್ಭಾಗ ಬರ್ತಾ ಇದೀನಿ. ಆ ನೀರೆಲ್ಲ ಈಜುವಾಗ ಹೆಂಗೆ ಡಿವೈಡ್ ಆಗ್ತಾ ಹೋಗುತ್ತೆ ಆತರ ಈ ನೀರೆಲ್ಲ ಡಿವೈಡ್ ಆಗ್ತಾ ಹೋಗ್ತದೆ. ನಾನ್ ಮುಂದಕ್ಕೆ ಬರ್ತಾ ಇದ್ದೀನಿ. ಆ ಮುಂದಕ್ಕೆ ಬಂದಂಗ್ ಅಪ್ಪ ದಡದಲ್ಲಿ ನಿಂತಿದೆ, ಭಕ್ತರೆಲ್ಲ ನಿಂತಿದ್ದಾರೆ. ಆಗ ನನ್ನನ್ನ ಕೈ ಹಿಡಿದು ಹೇಳ್ಕೊಂಡು ದಡಕ್ ಸೇರ್ತಾನೆ. ಬೆಳಗ್ಗೆ ಎದ್ದು ಅಪ್ಪ ಎಂತ ಕನ್ಸು, ಎಲ್ಲೋ ಹೋಗ್ತಾ ಇದ್ದೆ ನೀರಲ್ಲಿ ತೇಲ್ಕೊಂಡು ಕೊಚ್ಕೊಂಡು ಹೋಗ್ತಾ ಇದ್ದೆ, ದಡಕ್ ಸೇರ್ಸ್ಬಿಟ್ರಲ್ಲ. ಆದ್ರೆ ಆ ಕ್ಷಣಕ್ಕ ಕನ್ಸಿನ ಅನುಭವ ಆಗ್ಲಿಲ್ಲ. ಆದ್ರೆ ಇವಾಗ ಅಪ್ಪನ ಸನ್ನಿಧಾನ ಇರೋದ್ರಿಂದ ನಾನ್ ಭವಸಾಗರದಲ್ಲಿ ಕೊಚ್ಕೊಂಡು ಇನ್ನೇನೇನಾಗ್ತಿದ್ನೋ ಏನೋ ಗೊತ್ತಿಲ್ಲ. ಆದ್ರೆ ಅಪ್ಪನ ದರ್ಶನದಿಂದಾನೇ ಎಷ್ಟೋ ಕರ್ಮಗಳನ್ನ ಕಳೀತಾ ಇದೆ ಅಂತ ಕನ್ಸಿಂದು ಅನುಭವ ಇವಾಗ ಕೊಡ್ತಾ ಇದೆ ಅಪ್ಪ. ಹೌದು. ಅದಾಯ್ತು. ಅದಾದ್ಮೇಲೆ ಮತ್ತೆ ಇನ್ನು ದೊಡ್ಡೇರಿಗೆ ಬಂದಿರ್ಲಿಲ್ಲ. ಮತ್ತೆ ಒಂದ್ ವಾರ ಆಯ್ತು. ಒಂದ್ ವಾರಕ್ಕೆ ಮತ್ತೊಂದ್ ಕನ್ಸಿತ್ತು. ಆ ಕನ್ಸಲ್ಲಿ ಅಪ್ಪರು ಶ್ರೀಕಾಂತ್ ಅಪ್ಪರು ಒಂದ್ ಮಂದಿರದ ಮುಂದೆ ಕೂತಂಗ್ ಕನ್ಸಿತ್ತು. ಶ್ರೀಕಾಂತ್ ಅಪ್ಪರ್ನ ನೋಡಿಲ್ಲ. ಅಪ್ಪನ ಒನ್ ಟೈಮ್ ನೋಡಿ ಶಿವಮೊಗ್ಗ ಆಶ್ರಮದಲ್ಲಿ. ಶ್ರೀಕಾಂತ್ ಅಪ್ಪರ್ನ ಯಾವಾಗ್ಲೂ ನೋಡಿಲ್ಲ. ಅವಾಗ ನಾನೇನ್ ಮಾಡ್ದೆ, ಶ್ರೀಕಾಂತ್ ಅಪ್ಪರ್ ಶಿಷ್ಯ ಅಂತ ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ನನ್ನ ತಮ್ಮ ಒಂದ್ ಫೋಟೋ ತೋರಿಸಿದ್ದು ನೋಡಿದ್ದೆ. ಶ್ರೀಕಾಂತ್ ಅಪ್ಪರು ಕನ್ಸಲ್ಲಿ ಬಂದ್ರಲ್ಲ, ಇವ್ರು ನೋಡೇ ಇಲ್ಲ, ಒನ್ ಟೈಮು ನಿಜವಾದ ದರ್ಶನ ಮಾಡಿಲ್ಲ ಅಂತ ಅನ್ಕೊಂಡೆ. ಫೋನ್ ಮಾಡಿ ಅವನಿಗೆ ಹಂಗಂದೆ, ಅಪ್ಪರು ಶ್ರೀಕಾಂತ್ ಅಪ್ಪರು ಕನ್ಸಲ್ಲಿ ದರ್ಶನ ಕೊಟ್ಬಿಟ್ರು ಕಣಪ್ಪ ಅಂತ. ಆಗ ಅವನಿದ್ದೇನೇನ್ ಮಾಡ್ದ, ಅಕ್ಕ ಅಪ್ಪನ ಶಿಷ್ಯರವರು ಅಪ್ಪನ ಆರಾಧಿಸ್ತಾರಪ್ಪ ಅಪ್ಪ ಅಂತ ಹೇಳ್ತಾರ, ಅಪ್ಪನ ಶಿಷ್ಯರವರು. ಸರಿ ಅಂತ ಸುಮ್ನಾದೆ. ಅದಾದ್ಮೇಲೆ ಜನವರಿ 26 ಫಸ್ಟಿಗೆ ದೊಡ್ಡೇರಿ ಹೋಗ್ಬೇಕು ಅಂತ ಅನ್ಸಿದ್ದು. ಜನವರಿ 26 ಶಾಲೆ ಮುಗಿಸ್ಕೊಂಡ್ವಿ, ಬಂದು ಕುತ್ಕೊಂಡಿದ್ವಿ. ಆ ಕುತ್ಕೊಂಡಾಗ ಏನಾಯ್ತು ಅಂತಂದ್ರೆ ದೊಡ್ಡೇರಿ ಹೋಗೋಣ. ಆಗ ಗಂಗೋತ್ರಿಗೆ ಫೋನ್ ಮಾಡಿದ್ದು. ದೊಡ್ಡೇರಿ ಅಂತ ಕ್ಷೇತ್ರ ಇದೆಯಲ್ಲ, ರಮೇಶ್ ಹೇಳ್ತಾನೆ ಅಡ್ರೆಸ್ ನ ತಿಳ್ಕೊಂಡು ಹೋಗ್ಬಿಡೋಣ. ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ, ನಡಿ ಹೋಗ್ಬಿಡೋಣ. ಸರಿ ಕಣೆ ಆಯ್ತು, ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀನಿ, ಹೋಗ್ ಬಂದ್ಬಿಡೋಣ ಬಾ ಅಂತ ಕರೆದ್ಲು. ಸರಿ ಅಂತಂದಕ್ಕ ಮಧ್ಯಾಹ್ನ 2 ಗಂಟೆ ಮೇಲೆ ಹೊರಟಿದ್ದು. ಇಲ್ಲಿ ಬರೋ ಅಷ್ಟೊತ್ತಿಗೆ 6:30 7 ಗಂಟೆ ಹತ್ತತ್ರ ಆಯ್ತು. ಬಂದ ತಕ್ಷಣ ಎಂಟ್ರೆನ್ಸ್ ಎಲ್ಲ ನೋಡಿದ್ವಿ, ಮೇಲೆಲ್ಲ ನೋಡಿದ್ವಿ. ಎಂತ ಭವ್ಯವಾದ ಮಂದಿರ ಎಲ್ಲ ಇದೆಯಲ್ಲಪ್ಪ, ಇದು ಇಷ್ಟು ದೊಡ್ಡಕ್ಕಿದೆಯಲ್ಲಪ್ಪ ಅನ್ಕೊಂಡ್ವಿ. ಬರ್ತಿದಂಕಲ್ ನಮಗೇನು ಅಂದ್ರೆ ಸಂಜೆ ಆಗ್ಬಿಟ್ಟಿದೆ, ನಾವ್ ಎಲ್ಲಿ ಉಳ್ಕೊಳೋದು ಅಂತ ನಮಗೆ. ಸಂಜೆ ಆಗಿದೆಯಲ್ಲ, ಇವ್ ಬರದ್ ಬಂದ್ಬಿಟ್ಟಿವಿ, ಉಳ್ಕೊಳೋದಕ್ಕೆ ಅವಕಾಶ ಇದೆಯೋ ಇಲ್ಲೋ, ಉಳ್ಕೊಳೋಕ್ ಜಾಗ ಇದೆಯೋ ಇಲ್ಲೋ, ನಮಗ್ ಅವಕಾಶ ಇದೆಯೋ ಇಲ್ಲೋ ಅಂತ ಅದು ಮನ್ಸಲ್ಲಿ ಇಟ್ಕೊಂಡು ಭಗವಂತ ಅನ್ಕೊಂಡ್ ಬಂದ್ವಿ. ಬರ್ತಿದಂಕಲ್ಲೇ ಬ್ರಹ್ಮಾನಂದ ಗುರುಗಳು ಕೂತಿದ್ರು. ಅವ್ರು ನಮಸ್ಕಾರ ಮಾಡಿದ್ದಂಕಲ್ಲೇ ಫಸ್ಟ್ ಕೇಳಿದ್ದು, ಗುರುಗಳೇ ಉಳ್ಕೊಳಕ್ ಜಾಗ ಇದೆಯಾ, ನಮಗೆ ಅವಕಾಶ ಇದೆಯಾ, ನಾವ್ ಉಳ್ಕೋಬೋದಾ ಇಲ್ಲಿ ಅಂದ್ವಿ. ಉಳ್ಕೋಬಹುದು, ಫಸ್ಟ್ ಹೋಗ್ರಿ ಅಲ್ಲಿ ದತ್ತ ಮಂದಿರದಲ್ಲಿ ಪೂಜೆ ನಡೀತಾ ಇದೆ, ಹೋಗ್ರಿ ಅಂದ್ರು. ಸರಿ ಅಂತ ಹೋದ್ವಿ. ಹೋಗ್ ಕುತ್ಕೊಂಡ್ವಿ. ಅಕ್ಕ ಅವತ್ತು ಪಲ್ಲಕ್ಕಿ ಪೂಜೆ ನಡೀತಾ ಇತ್ತು. ಎಲ್ಲ ನಡೀತಾ ಇದೆ. ಏನಪ್ಪಾ ಹಿಂಗೆ ನಾನ್ ಅನ್ಕೊಂಡೆ, ಹೆಂಗೆ ಅಂದ್ರೆ ಎಲ್ಲಾರು ಅಷ್ಟು ಚಂದ ರೆಡಿ ಆಗಿದ್ದಾರೆ. ಆತರ ರೆಡಿಯಾಗಿ ಆತರ ದತ್ತನ್ನ ಸ್ವಾಗತ ಮಾಡೋದ್ ಎಲ್ಲೂ ನೋಡಿಲ್ಲ. ಇವರೆಲ್ಲ ಒಂಥರ ದೇವಕನ್ನಿಕೆಯರ್ ತರ ಕಾಣಿಸ್ತಿದಾರಲ್ಲಪ್ಪ, ಇಷ್ಟು ಚಂದ ಹಿಂಗೆಲ್ಲ ರೆಡಿಯಾಗಿ. ನಾವ್ ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ಹಿಂಗೆ ಹೋಗ್ಬೇಕು ಹಂಗ ಹೋಗ್ಬೇಕು ಅನ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಹೆಂಗಿದೆ ಅಂದ್ರೆ ಒಂಥರ ಸ್ವರ್ಗದ ರೀತಿಯಲ್ಲಿದೆ. ಎಲ್ಲಾರು ಆ ರೀತಿಯಾಗಿ ರೆಡಿ ಆಗಿರೋಂಥದ್ದು, ಕುಂಕುಮದಿಂದ, ಗಂಧದಿಂದ, ಕಿವಿಯಿಂದ, ಕೊರಳಿಗೆ ಹಾಕಿರೋಂಥ ರುದ್ರಾಕ್ಷಿ ಮಾಲೆಯಿಂದ ಆ ತರ ಇದ್ದಿದ್ ನೋಡಿ ಹೆಂಗೆ ಸ್ವರ್ಗದ ರೀತಿಯಲ್ಲಿ ಇದೆಯಲ್ಲಪ್ಪ ಇದು ಅಂತ ಅನಿಸ್ತು. ಹಾಗೆ ಕೂತ್ ನೋಡ್ತಿದ್ದು. ಅಷ್ಟೊತ್ತಿಗೆ ಅಲ್ಲಿ ಚೇರ್ ತಂದಿಟ್ರು, 2 ಚೇರ್ ತಂದಿಟ್ಟಾಗ ಅಪ್ಪ ಬಂದ್ ಕೂತ್ಕಂತು, ಶ್ರೀಕಾಂತ್ ಅಪ್ಪರ್ ಬಂದ್ ಕೂತ್ಕೊಂಡ್ರು. ಕನ್ಸಲ್ಲಿ ಯಾವ ರೀತಿ ನನಗೆ 1 ವಾರದ ಹಿಂದೆ ದರ್ಶನ ಕೊಟ್ಟಿದ್ರು ಅದೇ ರೀತಿಯಲ್ಲಿ ಬಂದೇ ಕೂತಿದ್ರು ಅಕ್ಕ. ಅವಾಗ ಅನ್ನಿಸ್ತು, ನಾನು ಆ ಕ್ಷಣಕ್ಕೆ ಏನ್ ಮಾಡ್ದೆ, ನಿಧಾನಕ್ಕೆ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಆಗ ನನ್ ತಮ್ಮ ಹೇಳ್ದ, ಅಪ್ಪರು ಸ್ವಪ್ನದಲ್ಲೂ ಕೂಡ ದರ್ಶನ ಕೊಡ್ತಾರೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವ್ರ ಸ್ವಪ್ನದಲ್ಲಿ ಬಂದು ಹೇಗೆ ಕೂತಿದ್ರು ಅಂತ ನೀನ್ ಹೇಳ್ದೆ ಅದೇ ರೀತಿಯಲ್ಲಿ ದರ್ಶನ ಕೊಟ್ಟಿದಾರೆ ನೋಡಕ್ಕ ಅಂತಂದ. ಅಪ್ಪ ಅಂತ ಕೈ ಮುಕ್ಕೊಂಡೆ, ಕುತ್ಕೊಂಡ್ವೆ. ಎಲ್ಲಾ ದತ್ತ ಮಂದಿರದಲ್ಲೆಲ್ಲ ಪೂಜೆ ನಡೀತಿದೆ. ಈ ಕಡೆ ಶ್ರೀಪಾದ ವಲ್ಲಭರ ಮಂದಿರಕ್ಕೆಲ್ಲ ಬರ್ತಿದ್ದಾರೆ. ಆದ್ರೆ ನನಗೇನ್ ಅನಿಸ್ತಿದೆ ಅವತ್ತು ಆ ಕ್ಷಣ ಅಂದ್ರೆ, ಒಳಗಿಲ್ಲ ದತ್ತ, ಇಲ್ಲೇ ಕೂತಿದಾರೆ ದತ್ತ, ಇವರೇ ಸಾಕ್ಷಾತ್ ಭಗವಂತ. ನಾನು ಒಳಭಾಗಕ್ಕೆ ನೋಡ್ತಾನೆ ಇಲ್ಲ, ಹೊರಗ್ ನಿಂತಿದ್ದೀನಿ, ದತ್ತ ಮಂದಿರದೊಳಗೆ ನೋಡ್ತಿಲ್ಲ, ಬರೀ ಅಪ್ಪನೇ ನೋಡ್ತಿದ್ದೀನಿ. ಇವಾಗ ನೋಡಕ್ಕೆ ನೋಡ್ಬಾರ್ದು ಜಾಸ್ತಿ ಅಂತ ಇವಾಗ ಅನ್ಕೊಂತೀವಿ. ಆದ್ರೆ ಆಗ ಸಾಕ್ಷಾತ್ ಪರಮಾತ್ಮ ಇವರೇನೆ, ಎಲ್ಲೂ ಇಲ್ಲ, ಇವ್ರ ದರ್ಶನನೇ ಅಂತಂದ್ರೆ ಅವ್ರನ್ನೇ ನೋಡ್ತಾ ಇದೀನಕ್ಕ. ಅವತ್ತು ಶ್ರೀಪಾದ ವಲ್ಲಭರದಾಗ ಈ ಕಡೆಗ್ ಬರ್ತೀವಿ, ಈ ಕಡೆಗ್ ಬಂದ್ ಎಲ್ಲ ಹಿಂಗ್ ನಿಂತಿದ್ದಾರೆ, ನಾನ್ ಹಿಂಗ್ ನಿಂತಿದ್ದೀನಿ ಅಪ್ಪ ನೋಡ್ಕಂತ, ಬರೀ ಅಪ್ಪನೇ ನೋಡ್ತಾ ಇದೀನಿ. ಅದ್ರಲ್ಲೂ ಅಪ್ಪನ ನೋಡಿದ್ದು ಅನುಭವ ಆಯ್ತಕ್ಕ. ಅಪ್ಪ ಒಂದ್ಸತಿ ನೋಡ್ತು, ಶ್ರೀಕಾಂತ್ ಅಪ್ಪರ್ ಹಿಂಗ್ ಇಣಕ್ ನೋಡಿದ್ರು ಒಂದ್ಸತಿ, ನಾವ್ ಹೊಸ ಭಕ್ತರು ಅಂತ ನೋಡ್ತಾ ಇದ್ದಾರೆ ಅಂತ ನಾನ್ ಅನ್ಕೊಂಡೆ. ಆತರ ಅನುಭವ ಆಯ್ತು. ಆತರ ಆಗ ಒಂದ್ ಸ್ವಲ್ಪ ಹೊತ್ತಾಯ್ತು, ಪೂಜೆ ಎಲ್ಲ ಮುಗೀತು, ಪ್ರಸಾದ ಎಲ್ಲ ಆಯ್ತು. ಬಂದಿದ್ವಲ್ಲ, ನಾವು ಉದ್ದೇಶ ನಮ್ದು ಮಗು ಇಲ್ಲ, ಸಂತಾನ ಪ್ರಾಪ್ತಿಗೋಸ್ಕರನೇ ಕೇಳ್ಬೇಕು, ಅದ್ರ ಬಗ್ಗೆನೇ ಕೇಳ್ಬೇಕು ಅನ್ಕೊಂಡ್ ಬಂದಿದೀವಕ್ಕ.
ಪ್ರಸಾದ ಎಲ್ಲ ಆದ್ಮೇಲೆ ಇನ್ನು ನನ್ನ ಲಗೇಜ್ ಹಂಗೆ ಇಟ್ಕೊಂಡಿವಿ, ಎಲ್ಲಿ ಇಡ್ಬೇಕು ಎಲ್ಲಿ ಹೋಗಿ ಮಲಗ್ಬೇಕು ಅಂತ ಗೊತ್ತಿಲ್ಲ. ಆದ್ರೆ ಅಪ್ಪನ ದರ್ಶನ ಮಾಡ್ಬೇಕು ಅಂತ ಕೂತೀವಿ. ಅಪ್ಪರ್ ಬಂದ್ ಕೂರೋ ಕಡೆ ಮುಖ ಮಾಡಿ ಕೂತ್ಕೊಂಡ್ವಿ. ಅಲ್ಲಿಗೆ ಒಬ್ರು ಬಂದ್ರು, ನೋಡಮ್ಮ ಇಲ್ಲಿ ಕೂರಂಗಿಲ್ಲ, ಹಿಂದೆ ಹೋಗಿ ಕೂತ್ಕೊಳ್ರಿ ಅಂದ್ರು. ಹೌದಾ ಅಂತಂದು ಎತ್ಕೊಂಡಿ ಲಗೇಜ್ ಮತ್ತೆ ಹಿಂದೆ ಹೋದ್ವಿ. ಹಿಂದೆ ಹೋದ್ರೆ ಮತ್ತೆ ಅಪ್ಪನ ಡೈರೆಕ್ಷನ್ಗೆ ಕೂತ್ಕೊಂಡ್ವಿ. ಸ್ವಲ್ಪ ಹಿಂದೆ ಹೋಗಿ ಅಲ್ಲಿಗೆ ಬಂತಾರೆ, ನೋಡ್ರಿ ಗುರುಗಳ ಕಡೆ ಮುಖ ಮಾಡಿ ಕೂರಂಗಿಲ್ಲ, ಎದ್ದಿ ಬೇರೆ ಕಡೆ ಕೂತ್ಕೊಳ್ರಿ ಅಂತಂದ್ರು. ನನಗೆ ಏನ್ ಅನ್ಸ್ಬಿಡ್ತು ಆ ಕ್ಷಣಕ್ಕೆ ಅಂದ್ರೆ, ನನ್ ಕರ್ಮನೇ ಕಳ್ದಿಲ್ಲಲ್ಲಪ್ಪ, ಕರ್ಮ ಕಳಿದಲೆ ಗುರುವಿನ ದರ್ಶನಕ್ಕೆ ಬಂದ್ಬಿಟ್ಟಿದೀನಿ, ಗುರುವಿನ ದರ್ಶನಕ್ಕೆ ಬಂದ್ರು ಕರ್ಮ ಕಳಿದಲೆ ದರ್ಶನ ಆಗಿಲ್ಲಲ್ಲಪ್ಪ ಅಂತ ಅನ್ಕೊಂಡಿ ಬ್ಯಾಗ್ ಎತ್ಕೊಂಡೆ. ಅಪ್ಪ ಏನ್ ಮಾಡಿದ್ರು, ನಡ್ಕೊಂಡ್ ಬರ್ತಾ ನಡ್ಕೊಂಡ್ ಬರ್ತಾರ. ಹೆಂಗೆ ಅಂದ್ರೆ ಅವ್ರ ದೃಷ್ಟಿ ಕರೆಕ್ಟ್ ಆಗಿ ನನ್ನನ್ನೇ ನೋಡ್ತಿದಾರೆ, ನಂಗೆ ನೋಡ್ಕೊಂಡ್ ಬಂದ್ರಕ್ಕ. ಹಂಗೆ ದೃಷ್ಟಿ ಇದ್ದಿದ್ದು ಹಂಗೇನೆ ನೋಡ್ಕೊಂಡ್ ಬಂದಿದ್ದು ಹಂಗೇನೆ. ಅಪ್ಪ ಫಸ್ಟ್ ದಿನ ಫಸ್ಟ್ ಡೇ ದೊಡ್ಡೇರಿ ಆಶ್ರಮಕ್ಕೆ ಬಂದಿದ್ದು ಜನವರಿ 26 ನೈಟ್. ಹಂಗೆ ನೋಡ್ಕೊಂಡ್ ಬಂದ್ರು. ಬಂದ ತಕ್ಷಣ ನಾನೇನ್ ಮಾಡ್ಬಿಟ್ಟೆ, ಅಪ್ಪ ನನ್ನೇ ನೋಡ್ತಾ ಇದ್ದೆ ಅಂತ ಗೊತ್ತಾಗ್ಬಿಡ್ತು. ಬ್ಯಾಗ್ ಇದ್ದಿದ್ ಬ್ಯಾಗ್ ನೆನ್ಬಿಟ್ಟು ಅಲ್ಲಿ ಇಟ್ಬಿಟ್ಟೆ. ಅಪ್ಪನ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡೆ. ಅಪ್ಪ ನೋಡ್ತಾ ಇತ್ತು, ನಾನು ಅಪ್ಪನ್ ನೋಡ್ತಾ ಇದ್ದೀನಿ. ಅದು ಏನು ಹೇಳ್ತಿಲ್ಲ. ಅವಾಗ ಅಪ್ಪ ಇದ್ದಿದ್ದು ಯಾವ ಊರಿಂದ ಬಂದಿರಾ ಅಂತ ಹೇಳ್ತು. ಅಪ್ಪ ತರೀಕೆರೆಯಿಂದ ಬಂದಿದ್ ಕಣಪ್ಪ ಅಂತ. ಅಪ್ಪ ಮತ್ತೆ ನೋಡಕ್ ಸ್ಟಾರ್ಟ್ ಮಾಡ್ತು, ನಾನು ಅಪ್ಪನ್ನೇ ನೋಡಕ್ ಸ್ಟಾರ್ಟ್ ಮಾಡಿದೆ. 1 ನಿಮಿಷ ಹಂಗೆ ಆಯ್ತಕ್ಕ. ಅಪ್ಪ ನನ್ ನೋಡ್ತಾ ಇದ್ದೆ, ನಾನು ಅಪ್ಪ ನೋಡ್ತಾ ಇದ್ದೆ. ಅಪ್ಪ ಏನಾರು ಕೇಳ್ತಾರೇನೋ, ಗುರುಗಳು ಕೇಳಿದ್ಮೇಲೆ ನಾವ್ ಉತ್ತರ ಕೊಡ್ಬೇಕಲ್ಲ ನಾನು. ಅಪ್ಪ ನನ್ನೇ ನೋಡ್ತಾ ಇದ್ದೆ. ಅವಾಗ ಸಡನ್ಲಿ ಏನ್ ಮಾಡ್ಬಿಟ್ಟೆ, ಅಪ್ಪ ಮಕ್ಳು ಫಲ ಇಲ್ಲಪ್ಪ ಅಂದೆ. ಅಂತ ಮಕ್ಳು ಫಲ ಇಲ್ಲಪ್ಪ ಅಂದೆ. ಮುಖನೇ ನೋಡ್ತು. ಪರಮಾತ್ಮಂಗೆ ಎಲ್ಲಾ ಅರಿವಿಗೆ ಬರುತ್ತೆ ಅನ್ನೋದಕ್ಕೆ ಒಂದು ನೋಟದಲ್ಲಿ ಇಡೀ ನನ್ನ ಏನೆಲ್ಲ ಇತ್ತೋ ಏನೋ ಅಕ್ಕ, ಒಂದು ನೋಟದಲ್ಲಿ ಎಲ್ಲವನ್ನು ಕಳಿಯೋದಕ್ಕೋಸ್ಕರ, ಆ ಸಂತಾನ ಭಾಗ್ಯ ಕಳಿಯೋದಕ್ಕೋಸ್ಕರ, ಅದು ಏನ್ ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ, ನಮಗೆ ಯಾವ ತರ ತೊಂದರೆ ಇತ್ತೋ ಗೊತ್ತಿಲ್ಲ, ಒಂದು ನೋಟ ಬೀರ್ತು. ಆ ನೋಟದಲ್ಲಿ ನೋಡ್ಬಿಟ್ಟು ನಾನೊಂದು ಬುಕ್ ಕೊಡ್ತೀನಿ, ಅದನ್ನ 48 ದಿನ ಶ್ರದ್ಧೆಯಿಂದ ಭಕ್ತಿಯಿಂದ ಪಾರಾಯಣ ಮಾಡ್ಬೇಕು. ಅಪ್ಪ ಹೇಳಿದ್ದು ಶ್ರದ್ಧೆಯಿಂದ ಭಕ್ತಿಯಿಂದ 48 ದಿನ ಪಾರಾಯಣ ಮಾಡ್ಬೇಕು. 48ನೇ ದಿನ 11 ಜನಕ್ಕೆ 11 ರೂಪಾಯಿ ದಕ್ಷಿಣೆ, ಎಲೆ ಅಡಿಕೆ ಪ್ರಸಾದ ಕೊಡ್ಬೇಕು ಅಂತ. ಆಯ್ತಪ್ಪ ಅಂತ. ಅದು ನನಗೆ ಬಹಳ ಖುಷಿ ಆಗ್ಬಿಡ್ತು, ಪರಮಾನಂದ ನನಗೆ. ಯಾಕೆಂದ್ರೆ ಒಂದು ನುಡಿಗೋಸ್ಕರನೇ ಬಂದಿದ್ದು. ನನ್ನ ತಮ್ಮ ಹೇಳಿದ್ದ, ಮಹಾನ್ ಶಕ್ತಿಶಾಲಿ ಅಪ್ಪರು, ಅವರು ಹೇಳಿದ್ರೆ ಒಂದು ನುಡಿ ನುಡಿದ್ರೇನೆ ಪರಮ ಪುಣ್ಯ ಅನ್ಕಂತಾರೆ ಅಲ್ಲಿಗೆ ಹೋಗಿರೋ ಭಕ್ತರು. ಯಾಕೆಂದ್ರೆ ಅಪ್ಪರು ಯಾವಾಗ್ಲೂ ದೃಷ್ಟಿಯಲ್ಲೇ ಕಳಿಯುವಂತದ್ದು. ಅದ್ರಲ್ಲಿ ಅವ್ರು ಏನಾದ್ರು ನುಡಿದ್ರು ಅಂದ್ರೆ ಅದು ನಮ್ ಪುಣ್ಯ ಅಕ್ಕ ಅಂತ ಹೇಳಿದ್ದು. ಅದು ಅಪ್ಪರಷ್ಟು ಹೇಳಿದ ತಕ್ಷಣ ನನಗೆ ಖುಷಿ ಆಗ್ಬಿಡ್ತು. ಅಪ್ಪ ನನ್ಗೆ ಪರಿಹಾರ ಅಪ್ಪ ಸೂಚಿಸ್ಬಿಡ್ತಲ್ಲ ಅಂತ. ಸರಿ ಅಂತ ಏನ್ ಮಾಡಿದ್ವಿ, ಖುಷಿಯಾಗಿ ಹೋದ್ವಿ, ಮಲ್ಕೊಂಡ್ವಿ. ಅಕ್ಕ ಪ್ರಸಾದ ಎಲ್ಲ ಮಾಡ್ಕೊಂಡು ಅವತ್ತು ಇಲ್ಲೇ ಮಲ್ಕೊಂಡ್ವಿ. ಆಮೇಲೆ ಬೆಳಿಗ್ಗೆ ಎದ್ದು 8:30 ಹೊರಟು ಬಿಡೋಣ, ಹೋಗೋಣ ಇವಾಗ, ಮತ್ತೆ ರಿಟರ್ನ್ ಹೋಗೋಣ ಅಂತ ಅನ್ಕೊಂಡ್ವಿ. ಅಪ್ಪನ ಹತ್ರ ಬಂದ್ವಿ. ತೇಜಾನಂತ ಬುಕ್ ತಗೊಂಡು, ಅಪ್ಪ ಹೇಳಿದ ಬುಕ್ನ, ಅಮ್ಮ ಶ್ರೀಪಾದರಾಜಂ ಶರಣಂ ಪ್ರಪದ್ಯ ಕಣಮ್ಮ, ಆ ಬುಕ್ ತಗೊಂಡೋಗಮ್ಮ ಅಂತ. ಸರಿ ಅಣ್ಣ ಕೊಡ್ರಿ ಆಗಿದ್ರೆ ಅಂತ ತಗೊಂಡು ಹೋದ್ವಿ. ಅಪ್ಪ ಪೇಪರ್ ಓದ್ತಾ ಆಯ್ತಕ್ಕ. ಆದ್ರೆ ನನಗೆ ಅವಾಗ ಗೊತ್ತಿಲ್ಲ ಪೇಪರ್ ಓದಬೇಕಾದ್ರೆ ಹೋಗ್ಬಾರ್ದು ಅನ್ನೋದು ಗೊತ್ತಿಲ್ಲ. ಹಿಡ್ಕೊ ಪೇಪರ್ ಓದ್ತಾ ಇತ್ತು. ಯಾರು ಇಲ್ಲಲ್ಲ, ಹೋಗ್ಬಿಡೋಣ ಅಂತ ತಗೊಂಡು ಹೋದೆ ಅಕ್ಕ. ತಗೊಂಡು ಹೋದಾಗ ಅಪ್ಪ ನೋಡಿದ ತಕ್ಷಣ ಪೇಪರ್ ಸೈಡ್ ಇಡ್ತಕ್ಕ. ಮಕ್ಳಿಗೆ ಹೇಗ್ ಕೇಳ್ತಾರೋ, ಒಂದ್ ಮಗುಗೆ ಹೇಗ್ ಹೇಳ್ತಿದಾರೋ, ನಾವ್ ಹೇಗ್ ಹೇಳ್ತೀವಿ ಮಗುಗೆ, ಆತರ ಅಪ್ಪ ಏನ್ ಮಾಡ್ತು ಅಂದ್ರೆ ಬುಕ್ ಇಸ್ಕೊಂಡ್ರೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಅಂತ ಬರ್ದು ಶ್ರೀ ಸತ್ಯಪಾಸಿ ಅಂತ ಸೈನ್ ಮಾಡ್ತಕ್ಕ. ಇಲ್ಲಿಂದ ನೋಡು ಈ ಅಧ್ಯಾಯ ಅಂತ ಹೇಳ್ತು. ಆಯ್ತಪ್ಪ ಅಂದೆ. ಇದನ್ನೇ ಓದ್ಬೇಕು 48 ದಿನ ಅಂತ. ಆಯ್ತಪ್ಪ ಅಂದ್ರೆ ಇಲ್ಲಿಂದ ಅಂತ ಬರಿತಕ್ಕ. ಲಾಸ್ಟ್ ಪೇಜ್ ತೆಗಿತು, ಇಲ್ಲಿವರೆಗೆ ಅಂತ ಬರಿತಕ್ಕ. ಅದನ್ನ ಬರ್ದಿ ಇದೊಂದೇ ಅಧ್ಯಾಯನ 48 ದಿನ ಪಾರಾಯಣ ಮಾಡ್ಬೇಕು. 2 ದಿನ ಬಿಡು, ಯಾಕೆಂದ್ರೆ ಪರಮಾತ್ಮಂಗ್ ಗೊತ್ತು 2 ದಿನಾನು ಯಾಕೆ ಬಿಡ್ಬೇಕು ಅಂತಂದು. 2 ದಿನ ಬಿಡು, ಬಿಟ್ಟು 48 ದಿನ ಇದು ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡು. 48ನೇ ದಿನ ಮತ್ತೆ ಹೇಳ್ತು, 48ನೇ ದಿನ 11 ಜನಕ್ಕೆ 11 ರೂಪಾಯಿ ದಕ್ಷಿಣ ಇಟ್ಟು, ಎಲೆ ಅಡಿಕೆ ಪ್ರಸಾದ ಇಟ್ಟು ಕೊಡು ಅಂತ ಹೇಳ್ತು. ಸರಿಯಪ್ಪ ಆಯ್ತಪ್ಪ ಅಂತ ನಮಸ್ಕಾರ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಆ 48 ದಿನ ಹೆಂಗಿತ್ತು ಅಂದ್ರಕ್ಕ, ಪಾರಾಯಣ ಅವತ್ತಿನ ದಿನ ಪಾರಾಯಣ ಸ್ಟಾರ್ಟ್ ಮಾಡ್ಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ. ಅದನ್ನ ಅಪ್ಪ ಅಲ್ಲಿ ಒಳಗಿಂದ ಮುಡಿಸ್ಬಿಡೋದು, ಎದ್ದ ಮೇಲೆ ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಕೊಟ್ಟು ಬಿಡೋದು, ಎದ್ದು ಬಿಡ್ಬೇಕು ನೀನು ಅನ್ನೋ ತರ ಹೇಳ್ತಾ ಹೋಗೋದು ಒಳಗಿಂದ. ಎದ್ದಂತಿದ್ದೆ, ಸ್ನಾನ ಏನು ಇಲ್ಲಕ್ಕ. ಹೋಗ್ತಿದ್ದೆ, ಕೈಕಾಲ್ ಮುಖ ತಕೊಂತಿದ್ದೆ, ಬರ್ತಿದ್ದೆ, ದೀಪ ಹಚ್ತಿದ್ದೆ, ಅಪ್ಪನ ಸ್ಮರಣೆ ಮಾಡ್ತಿದ್ದೆ. ಭಗವಂತ ನೀನ್ ಕೊಟ್ಬಿಟ್ಟಿದೀಯಾ, ಈ ಪಾರಾಯಣ ಮಾಡಕ್ ಕೊಟ್ಟಿದೀಯಾ, ನೀನೇ ಸತ್ಯ ಅನ್ನೋದಾದ್ರೆ. ಈ ಮೆಡಿಸಿನ್ ಎಲ್ಲ ಇದ್ವಕ್ಕ, ಡಾಕ್ಟರ್ಗೂ ತೋರ್ಸ್ಕೊಂಡಿದ್ದೆ, ಅವ್ರ ಪೌಡ್ರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು. ನೀನೇ ಸತ್ಯ ಅನ್ನೋದಾದ್ರೆ ಇವ್ಯಾವು ಬೇಡ ಅಂತ ಸೈಡ್ ಇಟ್ಟಾಕ ಅಷ್ಟು. ಇವನ್ ಯಾವನು ನಾನು ತಗೊಳಲ್ಲ, ಇವತ್ತಿಗೆ ಲಾಸ್ಟ್ ಇವು. ನೀನೇ ಸತ್ಯ ಅನ್ನೋದಾದ್ರೆ ಇದನ್ನ ಪಾರಾಯಣ ಮಾಡ್ತೀನಿ, ಇದ್ರ ಕರುಣಿಸು.
ಇಲ್ಲ ಅಂದ್ರೆ ಇನ್ಯಾವತ್ತು ನಾನು ನಿನ್ನ ನಂಬಲ್ಲ. ಮೆಡಿಕಲ್ ಫೀಲ್ಡಿಗೆ ಹೋಗ್ಬಿಡ್ತೀನಿ. ನಾವು ಇವು ಎಲ್ಲ ಈಗ ಟೆಸ್ಟ್ ಏನೋ ಇದ್ದಾವೆ, ಆ ಫೀಲ್ಡಿಗೆ ಹೋಗ್ತೀನಿ. ನೀನ್ ಇರೋದೇ ಸತ್ಯ ಅನ್ನೋದಾದ್ರೆ ನೀನ್ ನನಗೆ ಕರುಣಿಸಪ್ಪ ಅಂತ ಬೇಡ್ದೆ. ಯಾಕೆಂದ್ರೆ ಅದಕ್ಕಿಂತ ಹಿಂದೆ ಎಲ್ಲಾ ದೇವಾಲಯಗಳು ಹೋಗಿ ಹೂವಿನ ಅಪ್ಪಣೆ ಕೇಳೋವಂಥದ್ದು, ಕುಕ್ಕೆ ಸುಬ್ರಹ್ಮಣ್ಯ ಹೋಗುವಂಥದ್ದು, ಆಶ್ಲೇಷ ಬಲಿ ಪೂಜೆ ಮಾಡ್ಸೋವಂಥದ್ದು, ತಣ್ಣೀರ್ ಸ್ನಾನ ಅಂತ ಇನ್ನೊಂದೆಲ್ಲೋ ಹೋಗಿ 4:30-5 ಗಂಟೆ ಬೆಳಗಿನ ಜಾವನೆ ಸ್ನಾನ ಮಾಡಿ ಹಸಿ ಬಟ್ಟೆ ಬಿಡುವಂಥದ್ದು, ಇವೆಲ್ಲಾ ಮಾಡ್ಬಿಟ್ಟಿದ್ವಿ ಅಕ್ಕ. ಅಪ್ಪನ ಹತ್ರ ಬಂದಾಗ ಅಪ್ಪ ಈ ಪಾರಾಯಣ ಕೊಟ್ಬಿಡ್ತಲ್ಲ. ಅಂದ್ರೆ ಈ ಪಾರಾಯಣ ಕೊಟ್ಟಿದ್ದ ಅಪ್ಪ ನಾವ್ ಅನ್ಕೊಂತೀವಿ ಅಕ್ಕ, ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿದೀವಿ ಹಿಂದೆ ಪೂಜೆಗೆ ಅಂತ. ಆದ್ರೆ ಅಪ್ಪ ಕೊಟ್ಟಿದ್ರಲ್ಲಿ ಯಾವ ಖರ್ಚು ಇಲ್ಲ. ಭಗವಂತ ಕೊಟ್ಟಿದ್ದು ಆ ಬುಕ್ಕನ್ ಪಾರಾಯಣ ಮಾಡೋ ಶ್ರದ್ಧೆಯಿಂದ, ಭಕ್ತಿಯಿಂದ ಅಂತ. ಅವಾಗ ಅನ್ಕೊಂಡಿ ನೀನ್ ಹೇಳೋ ಸತ್ಯ ಅನ್ನೋದಾದ್ರೆ ನೀನೇ ಕರ್ಣಿಸ್ಬೇಕು, ನೀನ್ ಕರ್ಣಿಸಿದ್ರೆ ಮಾತ್ರ ನಿನ್ ದಾರಿ, ಇಲ್ಲ ನಾನ್ ನಂಬಲ್ಲಪ್ಪ ಅಂತಂದು ಅವನ್ನೆಲ್ಲ ಅವತ್ತಿಗೆ ಬಿಟ್ಬಿಟ್ಟೆ. ಮಾತ್ರೆ ಆ ಪುಡಿ ಎಲ್ಲ ತಗೊಂಡನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟೆ. ಸ್ಟಾಪ್ ಮಾಡಿ ಪಾರಾಯಣಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಪಾರಾಯಣ ಪ್ರತಿ ದಿನನೂ ಆ ಪಾರಾಯಣ ಬ್ರಾಹ್ಮಿ ಮುಹೂರ್ತ ಎಚ್ಚರ ಆಯ್ತಾ ಎದ್ದೋಣದು, ಕೈಕಾಲ್ ಮುಖ ತಕೊಳ್ಳೋದು, ಅಪ್ಪನ ಸ್ಮರಣೆ ಮಾಡ್ಕೊಂಡು ಕೂತ್ಕೊಳ್ಳೋದು, ದೀಪ ಹಚ್ಬಿಟ್ಟು ಸ್ಮರಣೆ ಮಾಡಿ ಪಾರಾಯಣ ಸ್ಟಾರ್ಟ್ ಮಾಡೋದು. ಅಪ್ಪಿ ತಪ್ಪಿ ಒಂದೊಂದ್ ದಿನ ಏನಾದ್ರು ಆಗಿರ್ಲಿಲ್ಲ ಬೆಳಗಿನ ಟೈಮ್ ಅಂದ್ರೆ ನಾನು ಅಲ್ಲಿ ಶಾಲೆಗಿದ್ರು ಕೂಡ ಮನ್ಸು ಸಮಾಧಾನ ಇರ್ತಿರ್ಲಿಲ್ಲ. ಹೋಗಿ ಫಸ್ಟ್ ಪಾರಾಯಣ ಮಾಡು, ಹೋಗಿ ಫಸ್ಟ್ ಪಾರಾಯಣ ಮಾಡು ಅಂತ ಅನ್ಸೋದು, ಅನಿಸ್ತಾ ಇರೋದು. ಏನ್ ಶಾಲೆಯಿಂದ ಮನೆಗ್ ಬಂದ ಕೈಕಾಲ್ ಮುಖ ತಗೊಂಡು ಫಸ್ಟ್ ಪಾರಾಯಣಕ್ಕೆ ಕೊಡ್ತಿದ್ದೆ. ಟೀಗಿ ಅವೆಲ್ಲ ನೆಕ್ಸ್ಟ್ ಇರ್ಲಿ, ಪಾರಾಯಣ ಆಗಿಲ್ಲ ಇವತ್ತು ಪಾರಾಯಣ ಮಾಡ್ಬೇಕು ಅಂದ್ರೆ ಅಷ್ಟು ಬಲವಾಗಿ ಪಾರಾಯಣ ಮಾಡು ಅಂತ ಅಪ್ಪ ಒಳಗಿಂದ ಹೇಳ್ತಾರೆ, ಪ್ರೇರಣೆ ಮಾಡ್ತಾ ಇರೋದಕ್ಕ. ಅವಾಗ ಏನ್ ಮಾಡ ಪಾರಾಯಣ ಮಾಡ್ತಾ ಹೋದೆ. ಪಾರಾಯಣ ಮಾಡೋದ್ರ ಮಧ್ಯದಲ್ಲೂ ನಾವು ಮೊದ್ಲೇ ನರಮನುಷ್ಯರು, ನಮಗೆ ಅಹಂಕಾರಗಳಿರ್ತವೆ, ಎಲ್ಲಾ ತರದ್ದು ಇರುತ್ತೆ. ಅಪ್ಪನ ಮೇಲೆ ಇನ್ನೂ ನಂಬಿಕೆನೂ ಅಷ್ಟಾಗಿ ಬಂದಿರ್ಲಿಲ್ಲ, ಬಲವಾಗಿ ನಂಬಿಕೆ ಬೆಳೆದಿರ್ಲಿಲ್ಲ. ಅಪ್ಪ ಆಗುತ್ತೇನಪ್ಪ, ಕರುಣಿಸ್ತೀಯೇನಪ್ಪ, ಇದ್ರಲ್ಲಿ ಆಗುತ್ತೇನಪ್ಪ, ಕರುಣಿಸಪ್ಪ ಅಂತ ಅಂತಿದ್ದೆ ಅಕ್ಕ. ಕರುಣಿಸಪ್ಪ ಅಂತಿದ್ದೆ. ಅವಾಗ ಏನಾಯ್ತು ಅಂದ್ರೆ ಆ ಬುಕ್ ಓದುವಾಗ್ಲೂ ಏನಾಗೋದು ಅಂದ್ರೆ ಅಲ್ಲಿ ಎಲ್ಲಾ ಇಡೀ ಬುಕ್ ಪಾಠ ಓದ್ತಿದ್ದೆ ಅಕ್ಕ. ಅಧ್ಯಾಯನ 3ನೇ ಅಧ್ಯಾಯ ಓದ್ತಿದ್ದೆ. ಆದ್ರೆ ಆ ಇಡೀ ಅಧ್ಯಾಯ ನನಗ್ ಸಂಬಂಧಿಸಿಲ್ಲೇನೋ ಅನ್ನಂಗೆ ನನಗ್ ಅನ್ಸೋದು. ಅಪ್ಪ ಇದೆಲ್ಲ ಈ ಸ್ಟೋರಿ ಇದೆಯಲ್ಲ ಇದು ನನಗ್ ಸಂಬಂಧಿಸಲ್ಲೇನೋ ಕಣಪ್ಪ ಅನ್ಕಂತಿದ್ದೆ. ಆದ್ರೆ ಒಂದು ಲೈನ್ ಬರೋದಕ್ಕ, ಭ್ರೂಣವು ಪಿಂಡಾವಸ್ಥೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಸರ್ಪಾಕಾರದಲ್ಲಿರುತ್ತದೆ. ಆ ಸರ್ಪದೋಷವು ಇವ್ರಿಗೆ ಮಕ್ಕಳಾಗೋದಿಲ್ಲ. ಅದು ಹಾಗಾಗಿ ಅದು ಸರ್ಪದೋಷ ಆಕಾರದಲ್ಲಿ ಇರುತ್ತೆ. ಆ ಸರ್ಪದೋಷ ಮಕ್ಕಳಾಗೋದಿಲ್ಲ ಅಂತ ಏನ್ ಆ ಲೈನ್ ಇತ್ತು, ಆ ಲೈನ್ ಓದ್ತಿದ್ದಂಕಲೆ ಅಕ್ಕ ಪ್ರತಿ ದಿನ ಆ ಲೈನಿಗೆ ಬಂದು ಲೈನ್ ಓದ್ ತಕ್ಷಣ ಸ್ಟಾಪ್ ಮಾಡ್ಬಿಡ್ತಿದ್ದೆ. ಏನಪ್ಪಾ ಏನೇನ್ ದೋಷ ಓದ್ಕೊಂಬಂದಿನ ಗೊತ್ತಿಲ್ಲ ಕಣಪ್ಪ, ನೀನ್ ಮಾತ್ರ ಕಳಿಯಕ್ ಸಾಧ್ಯ, ನಿನ್ ಕೈನ್ ಮಾತ್ರ ಕಳಿಯಕ್ ಸಾಧ್ಯ. ಯಾಕೆಂದ್ರೆ ನಾನು ಏನ್ ದೋಷ ಓದ್ಕೊಂಬಂದ್ ನನಗ್ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಸರ್ಪದೋಷ ಇವ್ರು ಮಕ್ಕಳಾಗದೇ ಇಲ್ಲ ಅಂತಾನೆ ಕೊಟ್ಟಿದಾರಲ್ಲಪ್ಪ ಈ ಬುಕ್ಕಲ್ಲಿ, ನೀನ್ ಮಾತ್ರ ಕರ್ಣಿಸ್ಬೇಕು ಕಣಪ್ಪ ಅಂತ ಆ ಲೈನ್ ಬಂದ ತಕ್ಷಣ ಸ್ಟಾಪ್ ಮಾಡಿ ಅಪ್ಪನ್ ಸ್ಮರಣೆ ಮಾಡಿ ಮತ್ತೆ ಅದನ್ನ ಅಧ್ಯಾಯದ ಕಂಟಿನ್ಯೂ ಮಾಡ್ತಿದ್ದೆ. ಅಧ್ಯಾಯನ ಆ ಪ್ರತಿ ದಿನನೂ ಅಲ್ಲಿ ಲೈನಿಗೆ ಬಂತ ಅಲ್ಲಿ ಸ್ಟಾಪ್ ಮಾಡ್ತಿದ್ದೆ. ಅಪ್ಪನ್ ಸ್ಮರಣೆ ಮಾಡ್ತಪ್ಪ ನೀನ್ ಕಾಣಿಸ್ಬೇಕು, ಇದ್ ದೋಷ ಏನ್ ಗೊತ್ತಿಲ್ಲ ನನಗೆ ಅನ್ಕೊಂಡ್ ಮತ್ತೆ ಅಧ್ಯಾಯ ಕಂಟಿನ್ಯೂ ಮಾಡ್ತಿದ್ದೆ ಅಕ್ಕ. ಹಿಂಗ್ ಮಾಡ್ತಾ ಹೋದೆ. ಆ 48 ದಿನದೊಳಗೆ ಕನ್ಸುಗಳು ಬರೋದು, ಕನ್ಸು ಬೀಳೋದಕ್ಕ. ಆ ಕನ್ಸಲ್ಲಿ ಒಂದ್ಸತಿ ಏನಾಯ್ತು ಅಂದ್ರೆ ಅಪ್ಪ ಅಮ್ಮ ಇಬ್ರು ಕನ್ಸಿ ಬಂದ್ರಕ್ಕ. ಅಪ್ಪ ಹಿಂಗ ಅಮ್ಮ ಕೂತಂಗೆ, ಹಿಂಗ ಅಪ್ಪ ಕೂತಂಗೆ, ನಾನ್ ಹಿಂದೆ ಕೂತಂಗೆ. ಅಮ್ಮ ಏನ್ ಮಾಡ್ತೀನಿ ತಿರುಗಿ ನೋಡುತ್ತೆ, ತಿರುಗಿ ನೋಡ್ಬಿಟ್ಟು ನನ್ನನ್ನ ತಿರುಗಿ ನೋಡುತ್ತೆ, ನಾನ್ ಏನ್ ಮಾಡ್ತೀನಿ ಅಮ್ಮ ಮಕ್ಳ ಫಲ ಇಲ್ಲಮ್ಮ ಅಂತೀನಿ. ಅಮ್ಮ ಇದ್ದಿದ್ದು ಇಲ್ಲೇ ಇದಾರಲ್ಲವ ಜಗದ್ರಕ್ಷಕ, ಅವ್ರನ್ನೇ ಕೇಳವ ಅನ್ನತ್ತೆ. ಅವಾಗ ಅಪ್ಪ ಏನ್ ಮಾಡ್ತಾ, ಅಪ್ಪ ಹಿಂಗ್ ತಿರುಗುತ್ತೆ, ಆ ಕಡೆ ಹಿಂಗ್ ತಿರುಗುತ್ತೆ. ಅವಾಗ ಅಪ್ಪ ಮಕ್ಳ ಫಲ ಇಲ್ಲಪ್ಪ ಅಂತೀನಿ. ಆಗುತ್ತೆ ಅನ್ನತ್ತಪ್ಪ, ಆಗುತ್ತೆ ಅನ್ನತ್ತೆ. ಅಪ್ಪ ಅಮ್ಮ ಇಬ್ರು ಕನ್ಸಲ್ ಬಂದ್ಬಿಟ್ರಲ್ಲಪ್ಪ ಅಂತ ಆ ಕನ್ಸುಗಳೇ ನಮಗ್ ಖುಷಿ ಕೊಡೋವಕ್ಕ, ಕನ್ಸುಗಳೇ ಖುಷಿ ಕೊಡೋವು. ಕನ್ಸಾಯ್ತಲ್ಲಪ್ಪ ಅಂತ ಅನ್ಕೊಂಡೆ ಮತ್ ಸುಮ್ನಾದೆ. ಮತ್ತೆ ಹಂಗೆ ಪಾರಾಯಣ ಮಾಡ್ತಿದ್ದೆ. ಮತ್ತೆ ಅದೇ ಬಲವಾದ ಬೇಡಿಕೆ, ಅಪ್ಪ ಕರುಣಿಸಪ್ಪ. ಮತ್ತೊಂದ್ಸಿ ಕನ್ಸಲ್ ಬಂತಕ್ಕ, 3 ತಿಂಗಳೊಳಗ್ ಆಗುತ್ತೆ ಅಂತ ಹೇಳ್ತಪ್ಪ. 3 ತಿಂಗಳೊಳಗ್ ಆಗುತ್ತೆ ಅಂತ ಅಪ್ಪ ಹೇಳ್ತು. ಅವಾಗ ಬೆಳಿಗ್ಗೆ ಎದ್ದ ತಕ್ಷಣ ಅಪ್ಪ ಕನ್ಸಲ್ ಬಂದ್ 3 ತಿಂಗಳೊಳಗ್ ಆಗುತ್ತೆ ಅಂತ ಹೇಳಿತಲ್ಲ, ಭಗವಂತನ್ ನೋಡಿ ನೋಡೋಣ, ಭಗವಂತ 3 ತಿಂಗಳು ಅಂತ ಹೇಳಿದಲ್ಲ ನೋಡೋಣ ಅಂತ ಕಾಯೋಣ ಅದಕ್ಕೋಸ್ಕರ ಕಾಯೋಣ ಅಂತಂದು ಪಾರಾಯಣ ಇನ್ನು ಮುಗ್ದಿಲ್ಲಕ್ಕ. ಇನ್ನು ಪಾರಾಯಣನು ಮಾಡ್ತಾನೆ ಇದೀನಲ್ಲ, ಇನ್ನು ಪಾರಾಯಣನು ಮುಗ್ದಿಲ್ಲ. ಸರಿ ಅಂತ ಅದು ಕಾಯ್ತಾ ಇದ್ದೆ ಅಕ್ಕ. ಅವಾಗ ಅದು ಕಾಯ್ತಾ ಇದ್ದೆ. ಅದು ಏನ್ 48 ದಿನ ಆಯ್ತಕ್ಕ. ಆ 48 ದಿನದಲ್ಲಿ ಎಷ್ಟು ಸತಿ ಅಪ್ಪ ನನ್ನನ್ನು ಆಶ್ರಮ ಕರೆಸ್ಕೊಂತ ಗೊತ್ತಿಲ್ಲಕ್ಕ. ಶನಿವಾರ ಬಂತ ಆಶ್ರಮ ಬರ್ಬೇಕು, ಅಪ್ಪನ ದರ್ಶನ ಮಾಡ್ಬೇಕು, ಇಲ್ಲಿ ಉಳ್ಕೊಳೋದು, ಮತ್ತೆ ಬೆಳಿಗ್ಗೆ ಭಾನುವಾರ ಹೋಗೋದು. ಸುಮಾರು ಸತಿ ಬಂದು ಕರ್ಸ್ಕೊಂಡ್ಬಿಡ್ತಕ್ಕ. ಯಾಕೆಂದ್ರೆ ನಾವ್ ಬರೋದು ಸಾಮಾನ್ಯ ಇಲ್ಲ 5-10 ಕಿಲೋಮೀಟರ್ ಅಲ್ಲ, 50 ಕಿಲೋಮೀಟರ್ 106 ಕಿಲೋಮೀಟರ್. ಆದ್ರೆ ಅಪ್ಪ ಬಲವಾಗಿ ಕರ್ಸ್ಕೊಂಡ್ ಏನ್ ಮಾಡ್ತಾ ಹೋಯ್ತು, ಕರ್ಮನೆಲ್ಲ ಕಳೀತಾ ಹೋಯ್ತು. ನಮ್ಮನ್ನ ಗುರು ಅನ್ನೋರು ಕಾಪಾಡೋದಕ್ಕೆ ಇದೀವಿ ನಾವು ಅನ್ನೋ ತರ ಅಪ್ಪ ಏನ್ ಮಾಡ್ತೀನಿ ಗುರುತನ್ನ ಮಾಡ್ತಾ ಹೋಯ್ತಕ್ಕ.
ಹಾಗೆ ಸುಮಾರು ಬರ್ತಾ ಹೋದ್ವಿ. ಆವಾಗ ಏನಾಯ್ತು, 48ನೇ ದಿನ ಯಾರು ಕರ್ಕೊಡೋಣಪ್ಪ, 11 ಜನ ಎಲ್ಲಿಂದ ಕೂಡಕನಪ್ಪ ಮನೆಯಲ್ಲಿ. ಇವಾಗ ಅಕ್ಕಪಕ್ಕರ ಕರಿಯೋಣ, 11 ಜನ ಬರ್ಬೇಕಲ್ಲ ಒಟ್ಟಿಗೆನೆ. ಹೆಂಗ್ ಮಾಡ್ಬೇಕು ಇವಾಗ? ಅಪ್ಪ ಹೇಳಿದ ಪ್ರಕಾರ 11 ಜನ ಕೊಡ್ಬೇಕು, ಬಟ್ ಒಟ್ಟಿಗೆ ಬಂದ್ ಕರ್ಸ್ಕೊಂಡ್ ಕೊಡ್ಬೇಕು. ಪ್ರಸಾದ ಏನ್ ಮಾಡ್ಲಿ ಅವ್ರಿಗೆ? ಏನ್ ಸ್ವೀಟ್ ಮಾಡಿ ಯಾರನ್ ಕರಿಯೋಣ ಅಂತ. ಇಲ್ಲ ನೆಂಟ್ರಲ್ಲಿ ಕರ್ದ್ಬಿಡೋಣ ಅಂತಲ್ಲ ಅಕ್ಕ. ನೆಂಟ್ರಲ್ಲ ಹೆಂಗ್ ಮಾಡೋದಪ್ಪ? ಅಷ್ಟೊತ್ತಿಗೆ ಇನ್ನೇನ್ ಮಾಡಿದ್ರು, ಅಕ್ಕಪಕ್ಕದನ್ನೆಲ್ಲ ಕರ್ದ್ಬಿಡೋಣ ಅಂತ. ಎಲ್ಲ ಅಪ್ಪನಿಚ್ಛೆ. ಅಪ್ಪ ಯಾರು ಕೂಡಿಸ್ಬಿಡ್ಲಿ, 11 ಜನಕ್ಕೆ ಕೊಡ್ಬೇಕು ಅಂತ ಅಪ್ಪ ಹೇಳಿದ್ದೆ. ಅಪ್ಪ ಯಾರು ಕೂಡಿಸ್ಬಿಡ್ಲಿ ಅನ್ಕೊಂಡು ಸುಮ್ನಾದ್ಬೇಕ. ಅದು 40ನೇ ಮುಗಿಯಕ್ ಬಂತಲ್ಲ, ಆ ಮುಗಿಯಕ್ ಬಂದಿದ್ ಡೇಟ್ ನೋಡ್ತೀನಿ, 48ನೇ ದಿನ ಭಾನುವಾರ ಬಂದ್ಬಿಡ್ತು. ಅಯ್ಯೋ ಭಾನುವಾರನೇ ಬಂದಿದ್ಯಲ್ಲ, ಬೇಡ ಆಶ್ರಮಕ್ಕೆ ಹೋಗ್ಬಿಡೋಣ ಅಂತ 47ನೇ ದಿನ ಶನಿವಾರ ಇಲ್ಲಿ ಬಂದ್ಬೇಕ. ಇಲ್ಲಿ ಬಂದಾಗ ಅಪ್ಪ ನಾಳೆಗ್ ಮುಗಿಯುತ್ತೆ ಕಣಪ್ಪ ಪಾರಾಯಣ ಅಂತ. ಹೌದಾ, ನಾಳೆಗ್ ಮುಗಿಯುತ್ತ? ಹೂನಪ್ಪ ಅಂತಂದೆ. ಹಾಗಾದ್ರೆ ಇಲ್ಲಿ ಮಾಡ್ತೀಯ ಮನೇಲಿ ಮಾಡ್ತೀಯ? ಇಲ್ಲೇ ಮಾಡು ಆಸೆ ಕಣಪ್ಪ 40. ಸರಿ ಆಯ್ತು, ಇಲ್ಲೇ ಮಾಡು. 11 ಜನಕ್ಕೆ 11 ರೂಪಾಯಿ ದಕ್ಷಿಣೆ ಇಟ್ಟು, ಎಲೆ ಇಟ್ಕೆ ಇಟ್ಟು ಪ್ರಸಾದ ಕೊಡು. ಪ್ರಸಾದ ಅಂದ ತಕ್ಷಣ ಏನ್ ಪ್ರಸಾದ ಮಾಡು? ಅಪ್ಪ ಏನ್ ಪ್ರಸಾದ? ಹಣ್ಣಿನ ಪ್ರಸಾದ ಅಂದ್ಬಿಡ್ತು. ಆಯ್ತಪ್ಪ ಅನ್ಕೊಂಡೇನ್ ಮಾಡ್ಬಿಟ್ಟೆ. ಹೋದೆ, ಅಣ್ಣಂಗೆ ಹೇಳ್ದೆ, ಪಂಚಾಕ್ಷರ ಹಣ್ಣಿಗೆ. ಸರಿ ನಮ್ಮ ಬೆಳಿಗ್ಗೆ ತಂದು ಕೊಡ್ತೆ. ಹಣ್ಣುಗಳಲ್ಲಿ ಪೂಜೆಗೆ ಇಡೋದು ಇದು ಹಣ್ಣು, ಬಾಳೆಹಣ್ಣು ಕಣಮ್ಮ, ಬಾಳೆಹಣ್ಣಿನ ಪ್ರಸಾದನೇ ಕೊಡಂತೆ, ತಂದ್ ಕೊಡ್ತೀನಿ ಕಣಮ್ಮ ಬೆಳಿಗ್ಗೆ ಅಂತ. ಹಂಗೆ ತಂದ್ ಕೊಡ್ತಿಲ್ಲ. ಅಕ್ಕರಿಗೆಲ್ಲ ಹೇಳ್ಬಿಟ್ಟೆ. ಅಕ್ಕರ್ ಆಯ್ತು ಅಪ್ಪ ಹೇಳಿತಲ್ಲ, ಅಪ್ಪಂದಲ್ಲ, ಬರ್ತೀವಿ ಅಂತಂದ್ರು. ಹೆಂಗ್ ಬಂದ್ರು ಅಂದ್ರೆ ಅಕ್ಕ ಪಟ 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 ಜೋಡಿಸ್ತಿದಾರೆ. ಅಷ್ಟೇ ಅಮ್ಮ ಬಂದ್ ಕೂತ್ಬಿಡ್ತು. ಅಷ್ಟೊತ್ತಿಗೆ ಅಕ್ಕರಿದ್ದರು, ಹೋಗಲ್ಲ ಅಮ್ಮ ಆಯ್ತು, ಅಮ್ಮಂಗ್ ಫಸ್ಟ್ ಹೋಗೋದ್ರು. ಅವಾಗ ಏನ್ ಹಬ್ಬ ಅಮ್ಮ ಕೊಡೋದ ಅಂತಂದೆ ನಾನು. ಅಮ್ಮಂಗೆ ಫಸ್ಟ್ ಕೊಡ್ಬೇಕಾದ್ರೆ ಕೊಡೋಗು, ಅಮ್ಮನು ಬಂದ್ ಇವಾಗ್ಲೇ ಕೂತಿದ್ ಕರೆಕ್ಟ್ ಟೈಮ್ ಅಕ್ಕ. ಅಪ್ಪ ಭಗವಂತ ಅನ್ಕೊಂಡೆ. ಅದನ್ನೇನ್ ಮಾಡಿದೆ, ಬೈಸ್ಕೊಂಡಾಗ ಅಮ್ಮ ಹಿಂಗೆ ಅಪ್ಪ ಹೇಳಿತ್ತು ಕಣಮ್ಮ, ಹಿಂಗ್ ಮಾಡಿದೆ. ಆಯ್ತಮ್ಮ ಒಳ್ಳೇದಾಗ್ಲಮ್ಮ ಅಂತ ಅಮ್ಮಂಗ್ ಕೊಟ್ಟಿ, ಇನ್ನು 10 ಜನ ಅಕ್ಕ ಪಟ 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 ಬಂದ್ರು. ಅವ್ರವರೇ ಬಂದು ಕೊಡಬ ತಿಸ್ಕಿಸ್ಕೊಂಡು ಹೋಗ್ಬಿಟ್ರ. ಅಂದ್ರೆ ಅಪ್ಪ ಸಂಕಲ್ಪ ಮಾಡಿರುತ್ತೆ, ತನ್ನ ಭಕ್ತರಿನ ಹೆಂಗ್ ಬೇಕಾದ್ರೆ ಕಾಯುತ್ತೆ ಅನ್ನೋದಕ್ಕೆ ಅಪ್ಪನೇ. ಯಾಕೆಂದ್ರೆ ಅಪ್ಪ ಇದ್ರೆ ನಾನು ಹೋಗ್ತಿರ್ಲಿಲ್ಲ. ಅಲ್ಲ ಅಪ್ಪ ಏನಾದ್ರು ಕೂತಿದ್ರೆ ನಾನು ಕೊಡಕ್ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಧೈರ್ಯ ಇಲ್ಲ. ಅಪ್ಪ ಅದು ಬೆಂಕಿ ಇದ್ದಂಗೆ, ಬೆಂಕಿ ಹತ್ರ ಪದೇ ಹುಡುಗಾಟ ಆಡಂಗೆ ಇಲ್ಲ ನಾವು. ಹಂಗಿದ್ದಾಗ ಹೆಂಗೆ ಹೊಲಿಗೆ ಹೋಗ್ಲಿ? ಹಾಗಲ್ಲ. ಹಂಗಾಗಿ ಏನ್ ಮಾಡಿದೆ, ಅಪ್ಪ ಇದ್ರೆ ಹೋಗ್ತಿರ್ಲಿಲ್ಲ. ಆದ್ರೆ ಅಪ್ಪ ಹೋಯ್ತು ಎದ್ದಿ, ಅಮ್ಮ ಬಂದ್ ಕುತ್ಕಂತು. ಅಮ್ಮಂಗ ಅರ್ಪಣೆ ಮಾಡಂಗಾಯ್ತು. ಹಂಗ ಅರ್ಪಣೆ ಮಾಡೋದ್ವಕ್ಕ. ಅರ್ಪಣೆ ಮಾಡಿ ನೆಕ್ಸ್ಟ್ ಬರ್ಬೇಕಲ್ಲಕ್ಕ, ಇಲ್ಲಿ ಬರಕ್ಕೆ ಅಂತ ಅಮಾವಾಸ್ಯೆ ಪೂಜೆಗೆ ಹೊರಟ್ವಿ. ಎಲ್ಲ ಮುಗಿಸ್ಕೊಂಡು ಹೋದ್ಯಾಕ. ಹೋಗಿ ನೆಕ್ಸ್ಟ್ ಅಮಾವಾಸ್ಯೆ ಪೂಜೆಗೆ ಹೋಗೋಣ ಅಂತ ಹೊರಟ್ಬೇಕ. ಹೊರಟಾಗ ಏನಾಯ್ತು ಅಂದ್ರೆ, ಅಲ್ಲಿ ಬರ್ತಾ ಅನ್ಕಂಡೆ, ಅಪ್ಪ ಇವತ್ ನಿನ್ ಕೈಯಿಂದ ಫಲ ಬೇಕು, ನನಗ್ ಫಲ ಕೊಡ್ತೀಯ ಅಂದ್ರೆ ನಿನ್ ಕೈಯಿಂದ ಫಲ ಬೇಕು. ಈ ಸರಿ ಫಲ ಕೊಟ್ಟೇನೆ, ನೆಕ್ಸ್ಟ್ ಫಲ ನನ್ನಲ್ಲೂ ಫಲ ನಿಂತಿರುತ್ತೆ ಅಂತ, ಮಗುವಿನ ಫಲ ನಿಂತಿರುತ್ತೆ ಅಂತ ಅನ್ಕಂಡು ಮನ್ಸಲ್ಲಿ ಪ್ರೇರಣೆ ಮನ್ಸಲ್ಲಿ ಬೇಡ್ಕೊಂಡ್ ಬಂದೆ ಅಕ್ಕ. ಸರಿ ಬಂದಾಗ ಇಲ್ಲಿ ಎಲ್ಲ ಜೋಗಳೆಲ್ಲ ತೂಗ್ತಾ ಇದ್ರು, ಜೋಕಲಿನ ಅದೆಲ್ಲ ಆಯ್ತು. ನಾ ಕೈ ಮುಖಂಡು ದೂರ ನಿಂತಿದ್ದೆ. ದಾವಣಗೆರೆ ರಾಜೇಶ್ವರಿ ಅಕ್ಕ, ಬಾರಮ್ಮ ನಾನು ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ. ಒಂದ್ ಕಡೆನ ಮೇಲೆ ಯಾವ್ದೋ ಶಾಂತಮ್ಮರ್ ಮನೆಗೆ, ಎಲ್ಲ ಮೇಲೆಲ್ಲ ಯಾವ್ದೋ ರೂಮಿಗೆ ಕರ್ಕೊಂಡು ಹೋಗ್ತಂತ. ಹೌದಾಕ ನಡಿಯಕ್ಕ ಅಂತಂದೆ. ಅಷ್ಟೇ ಅವ್ರು ಏನ್ ಮಾಡಿ ಸೀದಾ ಅಮ್ಮನ್ ಗುಡಿ ಕರ್ಕೊಂಡೋದ್ರು. ಅಮ್ಮನ್ ಗುಡಿ ಕರ್ಕೊಂಡಾಗ ಅಲ್ಲಿ ತೊಟ್ಲು ತೂಗೋದಿಕ್ಕೆ ಮಾಡಿದ್ರು. ತೂಗಿದ ಅಪ್ಪ ಅನ್ಕೊಂಡೆ, ಯಾಕೆಂದ್ರೆ ಅಲ್ಲೆಲ್ಲ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು ಒಳಗೆ. ಹಿಂಗೂ ಇದೆಯಲ್ಲ, ಇಲ್ಲೂ ಈ ತರ ಎಲ್ಲ ಪೂಜೆ ಎಲ್ಲ ಇದೆಯಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದಾಯ್ತು. ಅದಾದ್ಮೇಲೆ ಏನ್ ಮಾಡಿದ್ವಿ, ಅಲ್ಲಿ ಅಮ್ಮನ ಕೈಯಿಂದ ಪ್ರಸಾದ ಸಿಕ್ತಕ್ಕ. ಆ ಪ್ರಸಾದ ಅಮ್ಮ ಕೊಡ್ಬೇಕಾರೆ ಕೊಟ್ಟು ಇಸ್ಕೊಂತಿದ್ದಂಗೆಲ್ಲ ಅನ್ನಿಸ್ತು, ಅಮ್ಮ ಬೇರೆ ಅಲ್ಲ ಅಪ್ಪ ಬೇರೆ ಅಲ್ಲ, ಅರ್ಧನಾರೀಶ್ವರ. ಅವ್ರ ದತ್ತಾತ್ರೇಯರು, ಅನಘಾಲಕ್ಷ್ಮಿ. ಇವಾಗ ನಾವು ಯಾವ ರೂಪದಲ್ಲಿ ಅನ್ಕೊಂತೀವಿ ಆ ರೂಪದಲ್ಲಿ ಅವ್ರಿಬ್ರು ಅರ್ಧನಾರೀಶ್ವರ ಆಗಿದ್ದಾಗ ಅವ್ರಿಬ್ರು ಬೇರೆ ಅಲ್ಲ. ಹಂಗಾಗಿ ಅಮ್ಮನ ಕೈ ಸಿಕ್ಕ ತಕ್ಷಣ, ಅಪ್ಪ ನಾನ್ ಬೇಡ್ಕೊಂಡೆ, ಫಲ ಕೊಟ್ಟಿಯ ನೀನು ಅಂತ ಅದನ್ನ ಸ್ವೀಕರಿಸ್ಬೇಕ. ಸ್ವೀಕರಿಸಿ ಹೋಗ್ಬೇಕ. ಸ್ವೀಕರಿಸಿ ಹೋಗಿ ಮನೆ, ಅದು ನಂದು ಅದೇ ಟೈಮಲ್ಲಿ ಡೇಟ್ ಪೋಸ್ಟ್ಪೋನ್ ಆಗಿ 2 ದಿನ ಎಕ್ಸ್ಟ್ರಾ ಆಯ್ತಕ್ಕ. ಈ ಕಡೆ ಮನೇಲಿ ಏನ್ ಮಾಡ್ತಾ ಇದ್ದಾಳ ಅಕ್ಕ, ಶ್ರೀಪಾದ ವಲ್ಲಭ ಚರಿತ್ರೆ ಪಾರಾಯಣ ಮಾಡ್ತಾಳೆ, ಸಪ್ತಾಹ ಮಾಡ್ತಾಳೆ. 7ನೇ ದಿನ ಅವಳ್ದು, ನಂದು 2 ದಿನ ಎಕ್ಸ್ಟೆಂಡ್ ಆಗ್ಬಿಟ್ಟಿದೆ ಡೇಟ್ ಇಂದು. ಅವಾಗ ಅವಳು ಸಪ್ತಾಹ ಮಾಡ್ಕೊಂಡು ಅವಳು ಏನ್ ಮಾಡಿದ್ಲು, ಅಪ್ಪ ನನ್ ತಂಗಿ ಮಗು ಕರುಣಿಸಪ್ಪ ಅಂತ ಬೇಡ್ಕೊಂಡಾಗ ಅಲ್ಲಿಂದ ದತ್ತನ ಫೋಟೋದಿಂದ ಹೂ ಅಪ್ನೆ ಆಗಿದೆ. ನಾನು ಟೆಸ್ಟ್ ಮಾಡ್ಕೊ ಬರ್ತೀನಿ, ನಂದೇನಾಯ್ತು ಕನ್ಫರ್ಮ್ ಆಗ್ಬಿಡ್ತು. ಕನ್ಫರ್ಮ್ ಆಯ್ತು. ಆ ಕನ್ಫರ್ಮ್ ಆದ ತಕ್ಷಣ ನನಗೆ ಆಶ್ಚರ್ಯ. ಯಾಕೆ ಆಶ್ಚರ್ಯ ಅಂದ್ರೆ, ಪಾರಾಯಣ ಮಾಡಿರ್ಬೋದಕ್ಕ, ಆದ್ರೆ ಭಗವಂತನ ಪವಾಡ ಎಷ್ಟು ಈಸಿಯ ಮಾಡ್ಬಿಡುತ್ತಪ್ಪ ಅನ್ನೋಕೆ. ಯಾಕೆಂದ್ರೆ ಕನ್ಸಲ್ ಕೊಟ್ಟಂಗೆ ನಾನು ಇದೀನಿ, ನಾನ್ ನೋಡ್ಕೋತೀನಿ ಅನ್ನಂಗಿತ್ತಕ್ಕ. ಅದು ನಿನ್ ಕರ್ಮ ಕಳ್ದೆ ನಾನ್ ಕರುಣಿಸ್ತೀನಿ ಅನ್ನಂಗಿತ್ತದು. ಅಪ್ಪ ಮನ್ಸ್ ಮಾಡೋರೆ ಯಾವ್ದು ಅಸಾಧ್ಯವಾದ ಯಾವ್ದು ಇಲ್ಲ. ಆ ಕ್ಷಣಕ್ಕೆ ನಿಜವಾಗ್ಲೂ ಹೆಂಗೆ ಅಂದ್ರೆ ಅಕ್ಕ, ಅದಾದ ತಕ್ಷಣ ನಿನ್ನ ನಾನು ಸಂಪೂರ್ಣವಾಗಿ ನಂಬಿರಲಿಲ್ಲ ಕಣಪ್ಪ. ಅದಕ್ಕೆ ಅಪ್ಪ ಬರೀತಾರಲ್ಲ, ಆಗಿ ಬಿಡೆ ಶರಣಾಗಿ ಬಿಡೆ ಗುರುದೇವ ಎನ್ನುತ್ತ ಶಿರಬಾಗಿ ಬಿಡೆ, ಗುರುದೇವ ಎನ್ನುತ್ತ ಶಿರಬಾಗಿ ಬಿಡೆ.
ಅವತ್ತಿಗೆ ಶರಣಾಗಿದ್ದೆ ಅಕ್ಕ. ಅವತ್ತಿಗೆ ಶರಣಾಗಿದ್ದ ಅಪ್ಪನೂ ಕರ್ಣಿಸ್ಬಿಡ್ತಲ್ಲ. ಇನ್ನ ಯಾಕೆಂದ್ರೆ ಒಬ್ರು ಗುರು ಹತ್ರ ಹೋದ ಸಂಕಲ್ಪ ನನ್ ತಪ್ಪಾಗಿತ್ತು. ನನ್ ಸದ್ಗುರುವಿನಿಂದನೇ ಅದಾಗ್ಬೇಕಿತ್ತು. ಸದ್ಗುರುವಿನ ದರ್ಶನನೇ ಸೌಭಾಗ್ಯ. ಹಾಗಾಗಿ ಅಪ್ಪನ ಹತ್ರ ಬಂದ ಅಪ್ಪನ ದರ್ಶನ ಆದ್ಮೇಲೆ ಈ ತರ ಆಯ್ತಕ್ಕ. ಆದ್ಮೇಲೆ ನನಗೆ ಪ್ರೆಗ್ನೆನ್ಸಿ ಆಗಿ ಒಂದೂವರೆ ತಿಂಗಳಕ್ಕ. ನನಗೆ ಅಪ್ಪನ್ ಬಹಳ ನೋಡಂಗಾಗ್ತಿದೆ. ಅಪ್ಪ ನೋಡ್ಬೇಕು ಅಪ್ಪ ನೀನ್ ಕರ್ಣಿಸಿದ್ಯಾ, ಇದನ್ ಕರ್ಣಿಸಿದ್ಯಾ ಅಂತ ನಿನ್ ದರ್ಶನ ಕೊಡದೇ ಇದ್ರೆ ಹೆಂಗಪ್ಪ, ನಿನ್ನ ದರ್ಶನ ಮಾಡ್ದಲೆ ನಾನು ಇದನ್ ಪಡ್ಕೊಂಡಿನಿ ಅಂತ ನಿನ್ ದರ್ಶನ ಹೆಂಗ್ ಬಿಡ್ಲಪ್ಪ ನಾನು ಅಂತ ಅಪ್ಪನ ಪ್ರಾರ್ಥನೆ ಮಾಡ್ತಿದ್ದೆ ಅಕ್ಕ. ಬಂದೆ ಒಂದು ಶನಿವಾರ ಶಾಲೆ ಮುಗಿಸ್ಕೊಂಡ್ ಬಂದೆ, ಅಪ್ಪನ ಸ್ಮರಣೆ ಮಾಡ್ಕೊಂಡೆ. ನನಗೆ ನಿನ್ ದರ್ಶನ ಬೇಕಪ್ಪ ಅಂತ ಮಲ್ಕೊಂಡೆ ಅಕ್ಕ. ಹಾಗ ಮಲ್ಕೊಂಡಾಗ ಏನಾಯ್ತು ಅಂದ್ರೆ ಸೋಗೆ ಇರ್ತಾವಲ್ಲ ಗರಿಗಳು, ಆ ಗರಿಗಳ ಚಾಪೆ ಇದ್ದಂಗೆ ಹಿಂಗಿತ್ತು. ಅದ್ರಲ್ಲಿ ಹಿಂಗ್ ಬಾಕ್ಸ್ ಟೈಪ್ ಅಲ್ಲಿ ಅಪ್ಪ ನನ್ನನ್ನು ನೋಡ್ತಾ ಇದ್ದ, ಬಾಕ್ಸ್ ಒಳಗಿಂದ ಕಿಂಡಿ ಒಳಗಿಂದ ನಾನ್ ಅಪ್ಪನ್ ನೋಡ್ತಾ ಇದ್ದೆ. ಅದೇ ಒಂದ್ ಸ್ವಲ್ಪ ಕಿಂಡಿಲಿ ಅಪ್ಪ ನನ್ನೇ ಹಿಂಗೆ ನೋಡ್ತಾ ಇತ್ತು ಓರೆಗಣ್ಣಲ್ಲಿ, ನಾನ್ ಅಪ್ಪನೇ ನೋಡ್ತಾ ಇದ್ದೆ. ಆಮೇಲೆ ಹಂಗೆ ಎಚ್ಚರ ಆಗ್ಬಿಡ್ತು. ದರ್ಶನ ಕೊಟ್ಬಿಟ್ಟಲ್ಲಪ್ಪ, ನೀನ್ ಬಂದ್ ನೋಡ್ಬೇಕಪ್ಪ, ನೀನ್ ಇದನ್ನ ನೋಡ್ಕೋತೀಯ, ನನಗ್ ದರ್ಶನ ಕೊಡ್, ನೀನು ಬರ್ತೀನಪ್ಪ, ನಿನ್ ದರ್ಶನಕ್ಕೆ ಬರ್ತೀನಪ್ಪ ಅಂತ ಬೆಳಿಗ್ಗೆ ಎದ್ದೆ. ನಮ್ಮ ಅಮ್ಮರಿದ್ದವ್ರು ಇಷ್ಟು ವರ್ಷಕ್ಕೆ ಆಗಿದೆ, ಸುಮಾರು ವರ್ಷದ ಮೇಲೆ ಆಗಿದೆ, ದೂರ ಜರ್ನಿ ಮಾಡೋದು ಬೇಡನ ಕಣವ ಅಂತ ಎಲ್ಲ ಅಪ್ಪ ನೋಡ್ಕೊಳತ್ತೆ, ಅಪ್ಪ ಕೊಟ್ಟಿದ್ದದು ಅಪ್ಪ ನೋಡ್ಕೊಳತ್ತೆ, ಅಪ್ಪನ ದರ್ಶನ ಮಾಡ್ಕೊಂಡ್ ಬರೋಣ ಬಾರಮ್ಮ ಅಂತಂದೆ. ಸರಿ ಅಂತ ಬಂದ್ವಿ ಅಕ್ಕ. ಸರಿ ಅಂತ ಬಂದ್ವಿ ಅಪ್ಪನ ದರ್ಶನಕ್ಕೆ. ಅಪ್ಪ ಅಲ್ಲಿ ಕನ್ನೇಶ್ ಇದನ್ನ ಶಿವಂದು ಎಲ್ಲ ಮಾಡ್ತಾ ಇದ್ರಲ್ಲ ಈ ಸಭಾಭವನದಲ್ಲಿ, ಸದ್ಭಕ್ತರ ಸಭಾಭವನ, ಅಲ್ಲಿ ಕೂತಿತ್ತಕ್ಕ. ಬರ್ತೀನಿ ಅಪ್ಪ, ಹಿಂಗಾಯ್ತು ಕಣಪ್ಪ ಅಂತ ಅಣ್ಣನೆಲ್ಲ ಐಟಪ್ಪ, ಹಿಂಗಾಯ್ತು ಕಣಪ್ಪ ಅಂತೀನಿ. ನಗು ಮುಖ, ಎಷ್ಟು ನಗು ಮುಖ ಅಂದ್ರೆ ಅದು ಒಂಥರ ಹೆಂಗೆ ಅಂದ್ರೆ ನಾನೇ ಕರ್ಣಿಸಿದ್ದಲ್ಲ, ನಾನ್ ಕರ್ಣಿಸಿರೋದಲ್ಲ ಅನ್ನೋ ತರ ನಗು ಮುಖದಲ್ಲಿ ಇತ್ತಕ್ಕ. ಆಮೇಲೆ ಆಯ್ತಮ್ಮ ಹೋಗ್ರಿ ಪ್ರಸಾದ ಮಾಡ್ರಿ ಅಂತ ಮುಂದೆ ಹೋಗಿ ಪ್ರಸಾದ ಮಾಡಿದ್ಯಕ್ಕ. ಅಪ್ಪ ಅಲ್ಲೇ ಕೂತಿತ್ತು. ಪ್ರಸಾದ ಮಾಡ್ಕೊಂಡ್ ಮತ್ತೆ ಹೊರಡ್ಬೇಕು, ನಾವು ಹೋಗ್ಬೇಕು ಮತ್ತೆ ಬಂದಪ್ಪ ಹೋಗ್ ಬರ್ತೀವಿ ಕಣಪ್ಪ ಅಂತ ಮತ್ತೆ ಅಡ್ಡ ಬಿದ್ದು ಒಂದ್ ಅರ್ಧ ಗಂಟೆ ಇದ್ವಕ್ಕ. ಮತ್ತೆ ಅಡ್ಡ ಬಿದ್ದು ಹೊರಟ್ವಿ. ಆಯ್ತಮ್ಮ ಅಂತ ಹಿಂಗ್ ಕೈ ಎತ್ತಿ ಆಶೀರ್ವಾದ ಮಾಡ್ತು. ಹಿಂಗ್ ಕೈ ಎತ್ತಿ ಹಿಂಗೆ ನೋಡ್ತೈತಕ್ಕ. ನಾನ್ ಮುಂದೆ ಹೋಗ್ತೀನಿ, ಅಪ್ಪನ್ ನೋಡ್ತೀನಿ, ಅಪ್ಪ ನನ್ನೇ ನೋಡ್ತೈತಿ, ಅಪ್ಪ ನೋಡ್ತೈತಿ. ಮತ್ ಮುಂದೆ ಹೋಗ್ತೀನಿ, ನನ್ನ ಅಪ್ಪನ್ ನೋಡ್ತೀನಿ, ಅಪ್ಪ ಹಿಂಗ್ ನನ್ನೇ ನೋಡ್ತೈತಿ. ಅದ್ ಹೆಂಗಷ್ಟು ದೂರ ಹೋದ ಅಷ್ಟು ದೂರ ಹಿಂಗೆ ನಗು ಮುಕ್ತಲ್ಲೇ ನೋಡ್ತಕ್ಕ. ಆವಾಗ ಮುಂದೆ ಹೋದ್ಬೇಕಪ್ಪ, ನನ್ನೇ ನೋಡ್ತೈತಪ್ಪ, ಮತ್ ನನ್ ತಿರ್ಗೋದ್ ಬೇಡ ಅಂದ್ರೆ ಹಂಗೆ ಓದ್ಬೇಕ. ಮುಂದೆ ಹೋದ್ವಿ. ಅದಾಯ್ತು. ಅದಾದ್ಮೇಲೆ ಅದು ಪ್ರೆಗ್ನೆನ್ಸಿ ಇರ್ಬೋದಕ್ಕ, ಜರ್ನಿ ಮಾಡಬಾರ್ದು ಅಂತ ಡಾಕ್ಟರ್ ಹೇಳ್ಬೋದು. ಆದ್ರೆ ಗುರುವಿನ ದರ್ಶನ ಇದೆಯಲ್ಲ, ಗುರುವಿನ ರಕ್ಷಣೆ, ಗುರುವಿನ ಒಂದು ದರ್ಶನ, ಗುರುವಿನ ದರ್ಶನನೇ ಒಂದ್ ರಕ್ಷಣೆ ಇದ್ದಕ್ಕ. ಅಪ್ಪನ ದರ್ಶನ ಮಾಡ್ದಂಗ ನಮ್ ಕರ್ಮಗಳೇ ಕಳೀತವೆ ಸದ್ಗುರುವಿನ ದರ್ಶನದಿಂದ ಅಂತಾರಲ್ಲ, ಹಂಗೆ ಕರೆಸ್ಕೊಳದಕ್ಕ. ಇನ್ನೊಂದ್ಸತಿ ಬಂದೆ ಅಕ್ಕ. ಒಂದ್ 4-5 ತಿಂಗಳಾಗಿತ್ತಕ್ಕ. ಶಾಲೆ ಮುಗಿಸ್ಕೊಂಡೆ 12-12:30 ಆಗಿರ್ಬೋದಕ್ಕ. ಬರ್ತಾ ಇದೀನಿ, ಮಠ ಮಧ್ಯಾಹ್ನ ಅಕ್ಕ. ಬಿಸಿಲೂನೆ ಬಿಸ್ತಿದೆ. ಒಬ್ರು ಅವಧೂತರು ತರ ಕೂತ್ಬಿಟ್ಟಿದಾರೆ ಕಟ್ಟೆ ಮೇಲೆ, ಒಂದ್ ಕಟ್ಟೆ ಮೇಲೆ ಕೂತ್ಬಿಟ್ಟಿದ್ದಾರೆ. ನಾನು ವಿಂಡೋ ಸೈಡ್ ಕೂತಿದ್ದೆ ಅಕ್ಕ. ಒಂದ್ ಸ್ವಲ್ಪ ಹಿಂಗೆ ನೋಡ್ಕೊಂಡ್ ಬರ್ತೀನಿ, ಆ ಕಡೆ ಕೂತ್ಬಿಟ್ಟಿದಾರೆ ಅವಧೂತರು ತರ. ಅವರು ಡೈರೆಕ್ಟ್ ನನ್ನೇ ಹಿಂಗ್ ನೋಡ್ತಿದಾರ ಅಕ್ಕ. ನಾನು ಅವ್ರನ್ನೇ ನೋಡ್ಬಿಟ್ಟು ಅಪ್ಪ ದತ್ತ ಮನ್ಸಲ್ಲಿ ಬಂದ್ಬಿಡ್ತಕ್ಕ. ದತ್ತರು ಅಂತಂದು ಮನ್ಸಿಗೆ ಬಂದ್ಬಿಡ್ತು. ಯಾಕೆಂದ್ರೆ ಅವಧೂತರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳಕ್ ಬರಲ್ಲ ಅಂದ್ರಲ್ಲ, ಅದು ನಮ್ ಮನ್ಸಿಗೆ ದರ್ಶನ ಆದ ತಕ್ಷಣ ಕೆಲವೊಬ್ರು ಮನ್ಸಲ್ಲಿ ಅಂತರಾಳವಾಗ ಬಂದ್ಬಿಡುತ್ತೆ ಅಂತಾರಲ್ಲ, ಹಂಗ ಅನ್ಸ್ಬಿಡ್ತಕ್ಕ. ಅಪ್ಪ ದತ್ತ ದರ್ಶನ ಕೊಟ್ಬಿಟ್ಟಲ್ಲಪ್ಪ. ಅವ್ರ ಹೆಂಗೆ ಅಂದ್ರಕ್ಕ, ವೇಷಭೂಷಣದಲ್ಲಿ ಹಂಗಿದ್ದಾರೆ. ಆದ್ರೆ ಅಂತ ಬಿಸಿಲಿದೆ, ಅಂತ ಬಿಸಿಲಲ್ಲಿ ಯಾವ್ದಕ್ಕೂ ಜಗ್ದಂಗ ಆನಂದ ಸ್ಥಿತಿಯಲ್ಲಿ ಇರ್ತಾರಲ್ಲ, ಆ ತರ ಕೂತಿದ್ರಕ್ಕ. ಅವ್ರು ನನ್ನೇ ನೋಡ್ತಿದಾರೆ, ನಾನು ಅವ್ರನ್ನೇ ನೋಡ್ಕೊಂಡಕ್ಕ. ಆ ಬಸ್ ಎಷ್ಟು ಮೂವ್ ಆಗ ಅಷ್ಟುವರೆಗೂ ಅವ್ರನ್ನೇ ನೋಡ್ದೆ ಅಕ್ಕ. ದತ್ತ ನೀನ್ ಇಲ್ಲೇ ದರ್ಶನ ಕೊಟ್ಬಿಟ್ಟಲ್ಲಪ್ಪ ಅನ್ಕಂಡೆ ಬಂದೆ ಅಕ್ಕ. ಇಲ್ಲೇ ದರ್ಶನ ಆಗ್ಬಿಡ್ತಲ್ಲಪ್ಪ ನಿಂದು ಅಂತ. ಅವಾಗ ಹಿಂಗೆ ಬರ್ತಾ ಹೋದೆ, ಪ್ರೆಗ್ನೆನ್ಸಿ ಇದ್ದ ಬರ್ತಾ ಹೋದೆ. ಒಂದ್ ಹತ್ತತ್ರ 7-8 ತಿಂಗಳಕ್ಕ ಬಂದಿದ್ದೆ. ಅವಾಗ ಅಪ್ಪನ ದರ್ಶನ ಆಯ್ತು, ದರ್ಶನ ಮಾಡ್ಕೊಂಡ್ ನನಗೆ ಒಂದೇ ಬಲವಾದ ನಂಬಿಕೆ ಅಕ್ಕ, ನೀನ್ ಇದೀಯಪ್ಪ, ನೀನ್ ರಕ್ಷಣೆ ಮಾಡ್ತೀಯ. ನಿನ್ ದರ್ಶನ ಬಿಟ್ಟೆ ಅಂದ್ರೆ ನಾನ್ ಪಾಪಿನೇ. ನಿನ್ ದರ್ಶನ ಬಿಟ್ಟು ನಾನು ಏನ್ ಸಂಪಾದನೆ ಮಾಡೋದಿದೆ? ಕರುಣಿಸಿರೋ ನೀನು, ಕಾಯೋರ್ ನೀನು, ಕಾಪಾಡೋರ್ ನೀನು. ನಿನ್ನ ಬಿಟ್ಟು ನಾನ್ ಇದು ನಾನ್ ರಕ್ಷಣೆ ಮಾಡಕ್ ಸಾಧ್ಯನಾ? ಈ ಕರುಣಿಸಿರೋ ನೀನು, ನಾನ್ ಹೆಂಗ್ ರಕ್ಷಣೆ ಮಾಡಕ್ ಸಾಧ್ಯ? ನೀನೇ ಕಣಪ್ಪ ಇದಕ್ಕೆ ಎಲ್ಲ ನೀನ್ ಕರುಣಿಸಿರೋ ಅಂತದ್ದು, ನಿನ್ನಿಂದ ಮಾತ್ರ ಕಾಪಾಡಕ್ ಸಾಧ್ಯ ಅಂತಂದು ಮತ್ತೆ 7-8 ತಿಂಗಳಾಯ್ತಕ್ಕ ಬಂದೆ. ಬಂದು ಹೋಗಿ ಅಪ್ಪನ ದರ್ಶನ ಮಾಡ್ಕೊಂಡು ಔದುಂಬರ ಹತ್ರ ಹೋದೆ. ಅಪ್ಪ ನೀನ್ ಹಿಂಗೆ ತ್ರಿಮೂರ್ತಿ ರೂಪದಲ್ಲಿ ಇದೆಯಾ, ಹಿಂಗೆ ತ್ರಿಮೂರ್ತಿ ರೂಪದಲ್ಲಿ ನೀನ್ ದರ್ಶನ ಕೊಟ್ಬಿಡಪ್ಪ, ನೀನು ಹಿಂಗೆ 3 ಮುಖದಲ್ಲಿ ದರ್ಶನ ಕೊಟ್ಬಿಡಪ್ಪ ಅಂತ ಔದುಂಬರದ ಹತ್ರ ಬೆಡ್ಕೊಂಡು ನಿಂತ್ಕೊಂಡಕ್ಕ. ಅಷ್ಟೇ ಬಾಮಿನಿ ಅಕ್ಕ ಬಂತು. ಅಪ್ಪಿ ಅಪ್ಪ ಕಚ್ಚೆ ಸೀರೆಗೆ ಹೇಳಿತಿ ಬಾರಪ್ಪಿ ಅಂತ. ಆವಾಗ ಹೌದಾ ಅಕ್ಕ ಅಂತಂದೆ. ಯಾಕೆ ನನ್ ಕಚ್ಚೆ ಸೀರೆ ಮತ್ತೆ ಜಾಸ್ತಿ 1 ಟೈಮ್ ನೋಡಿದ್ನಲ್ಲ,
ಅದು ನಾನ್ ಅನ್ಕೊಂಡಿದ್ದೆ ಆಶ್ರಮವಾಸಿಗಳು ಮಾತ್ರ ಮಾಡುವಂತದ್ದು, ಬೇರೆಯವ್ರಿಗೆ ಅವಕಾಶ ಇದೆ ಅಂತ ಗೊತ್ತೇ ಇಲ್ಲ ಅಕ್ಕ. ಆಶ್ರಮವಾಸಿಗಳು ಮಾತ್ರ ಮಾಡೋದು ಅನ್ಕೊಂಡೆ ಇದ್ದಿದ್ದು. ಕಚ್ಚೆ ಸೀರೆ ಹೇಳ್ತು ಅಂದ ತಕ್ಷಣ ಹೌದಾ ಅಕ್ಕ ಅಂತ ಅನ್ಕೊಂಡೆ ಓದೆ ಅಕ್ಕ. ಬಂದಿ ಅಕ್ಕರ್ ಅವ್ರೆ ಎಲ್ಲಾ ರೆಡಿ ಮಾಡಿದ್ರು. ಕೆಲವೊಬ್ರು ಏನ್ ಮಾಡ್ಯಾರ, ನಾನ್ ಹೊಟ್ಟೆ ಬೇರೆ ಬಂದಿತ್ತಲ್ಲ, ಅಪ್ಪ ಡ್ಯಾನ್ಸ್ ಹೆಂಗ್ ಮಾಡ್ತಾರೆ ಇವ್ರು, ಕಚ್ಚೆ ಸೀರೆ ಉಟ್ಕೊಂಡು ಅಪ್ಪ ಇವ್ರಿಗೆ ಕೊಟ್ಟಿತ್ತಲ್ಲ ಕಚ್ಚೆ ಸೀರೆ. ಆದ್ರೆ ಅವತ್ತೇನ್ ಮಾಡ್ತಪ್ಪ ಅಂದ್ರೆ ಸುಮತಿ ಅಕ್ಕನ ಜೊತೆಗೆ ಆರತಿ ಬೆಳಗಕ್ ಕೊಡ್ತಾಕ. ಅದು ಯಾವ ಜನ್ಮಾಂತರ ತಂದೆ ಆಗಿದಾರಲ್ಲ ಅವ್ರಿಗೆ ಮಾತ್ರ ಕರುಣೆ ಪ್ರೀತಿ. ಇವ ದೇಹದಾರಿ ತಂದೆಗಳು ಅವ್ರ ಪ್ರೀತಿ ಅಷ್ಟು ಅವ್ರದ್ದು ಮಮತೆನೂ ಇರುತ್ತೆ. ನಾವ್ ಅದೇ ಮಮತೆ ಕರುಣೆ ನೋಡಿರ್ತೀವಿ. ಅಪ್ಪ ಅಮ್ಮನ ಹೊರತು ಇನ್ಯಾರು ನಮಗ್ ಪ್ರೀತಿ ತೋರ್ಸಲ್ಲ ಅನ್ಕಂತೀವಿ. ಆದ್ರೆ ಅಪ್ಪನ ಹತ್ರ ಬಂದಾಗ ಅದು ಕೋಟಿ ತಾಯಂದಿರ ಪ್ರೇಮ ಅಂತ ಯಾವಾಗ ಹೇಳ್ತಿರ್ತಾರಲ್ಲ, ಆ ಪ್ರೇಮನ ಅನ್ಭವಿಸ್ತಾ ಹೋದೆ ಅಕ್ಕ. ಅವಾಗ ಅಪ್ಪ ಏನ್ ಮಾಡ್ತು, ಆರತಿ ಬೆಳಗಕ್ ಕೊಟ್ಟಾಗ ಆರತಿ ಬೆಳಗ್ತದೀನಿ ಹೆಂಗ್ ಅನಿಸ್ತೈತೆ ಅಂದ್ರೆ, ಏನಪ್ಪ ನೀನ್ ಹಿಂಗೆಲ್ಲ ಮಾಡ್ತೀಯಲ್ಲಪ್ಪ, ನಮಗ್ ಗೊತ್ತಿಲ್ಲ ಕಣಪ್ಪ, ಇದು ನಿಜವಾಗ್ಲೂ ಗೊತ್ತಿಲ್ಲ, ನಮ್ಮನ್ನು ಹಿಂಗ್ ಬೆಳಗ್ಬಹುದು, ದತ್ತನ ಆರಾಧಿಸ್ಬೋದು ಅಂತ ಗೊತ್ತಿಲ್ಲ ಕಣಪ್ಪ. ಕೂತ್ಕೊಂಡ್ ಯಾವ್ದೋ ಒಂದ್ ಮೂಲೆ ಕೂತ್ಕೊಂತಿದ್ವಿ ಅಪ್ಪ ಅನ್ಕೊಂಡಿ ಹೋಗ್ತಿದ್ವಿ. ಬಟ್ ನೀನ್ ಇವತ್ತು ಆರತಿ ಬೆಳಗಕ್ಕೆ ಕೊಟ್ಬಿಟ್ಟಿಯಲ್ಲಪ್ಪ ನೀನು ಅಂತದ್ದು ಫಸ್ಟ್ ಟೈಮ್ ಅಕ್ಕ ಹಿಡಿದ್ವಿ. ಅವಾಗ ಆರತಿ ಬೆಳಗ್ಗೆ ಅಪ್ಪನೇ ನೀನೇ ಎಲ್ಲ ನೀನೆ. ನಿನ್ ಬಿಟ್ರೆ ನಾನು ಇಲ್ಲಿ ದತ್ತನ ತ್ರಿಮೂರ್ತಿ ರೂಪದಲ್ಲಿ ಇಲ್ಲಿ ನೋಡ್ಬೋದು, ಆದ್ರೆ ನೀನೇ ಅಲ್ಲಿ ಇರೋದು, ನೀನೆ ಪಾಲಿಕೆ ಒಳಗ್ ಬರ್ತಾ ಇದ್ರೆ ಅಪ್ಪ ನೀನೇ ಇದ್ರೊಳಗ್ ಕೂತಿರೋದು. ಯಾಕೆಂದ್ರೆ ನನಗೆ ಅಕ್ಕ ವಿಗ್ರಹ ಮನೋಭಾವನೆನೇ ಹೋಗ್ಬಿಡ್ತಕ್ಕ. ಅಪ್ಪನ್ ಯಾವತ್ ನೋಡ್ದೆ ಅವತ್ತಿಂದ ಯಾವ ವಿಗ್ರಹ ಎಲ್ಲಿಗೆ ಹೋಗ್ಲಿ, ಯಾವುದೇ ದೇವಸ್ಥಾನಕ್ಕೆ ಇವತ್ತಿಗೂ ಹೋಗ್ಲಿ ಅಪ್ಪ ಅಂತ ಕೂತ್ಕೊಂತೀನಿ. ಯಾವುದೇ ಒಂದ್ ಸತ್ಯನಾರಾಯಣ ಪೂಜೆ ಹೋದ್ರೆ ಅಲ್ಲಿ ಅಮ್ಮ ಅಪ್ಪನೇ ಸ್ಮರಣೆ ಮಾಡಿ ಕೂತ್ಕೊಳ್ಳೋದು, ನೀವೇ ಅಲ್ಲ. ಯಾಕೆಂದ್ರೆ ನಮಗೆ ಸಾಕ್ಷಾತ್ ಕಟ್ತಿರೋದು ಅಪ್ಪ ಅಮ್ಮನೇ. ಹೌದು, ಅವ್ರ ಬಿಟ್ರೆ ನಾವು ಏನ್ ಹೇಳ್ಕೊಳಕ್ ಸಾಧ್ಯ? ಬೇರೆ ಯಾವ್ದಾರ ಒಂದು ವಿಗ್ರಹದ ಮುಂದೆ ಹೋಗಿ, ಅದು ದೇವ್ರ ಮೂರ್ತಿ, ಆದ್ರೆ ಹೋಗಿ ನಾವ್ ಏನ್ ಹೇಳ್ಕೊಂಡ್ರೆ ಅದಕ್ಕೆ ರಿಟರ್ನ್ ಸ್ಪಂದನೆ ಹೆಂಗ್ ಬರುತ್ತೆ? ಸ್ಪಂದನೆ ಬರಲ್ಲ. ಅದೇ ಅಪ್ಪನ ಹತ್ರ ಹೋಗಿ ಅಪ್ಪ ಹಿಂಗ ಆಯ್ತಪ್ಪ ಅಂದ್ರೆ, ಅಪ್ಪ ಒಂದ್ ನುಡಿಯಲ್ಲಿ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗುತ್ತಮ್ಮ, ಏನಾದ್ರೂ ಒಂದ್ ಪರಿಹಾರ ಹೇಳ್ಬಿಡುತ್ತೆ. ಅಪ್ಪನ ಆ ಒಂದು ವಾಕ್ಯ ಎಷ್ಟು ಪರಮ ಪವಿತ್ರವಾದ್ದು ಅಂತ ಎಲ್ಲಾ ಭಕ್ತರಿಗೂ ಗೊತ್ತಾಗುತ್ತೆ. ದೊಡ್ಡೇರಿ ಕ್ಷೇತ್ರದ ಅಂತಂದ್ರೆ ಆ ಕ್ಷೇತ್ರದ ಮಹಿಮೆ ಇರೋ ಭಕ್ತರಿಗೆ ಒಂದೊಂದ್ ಹೆಜ್ಜೆ ಇಡುವಾಗ ಅಕ್ಕ ಕೆಲವೊಬ್ರು ಏನ್ ಮಾಡ್ತಾರೆ, ಅಲ್ಲೇ ನಮಸ್ಕಾರ ಮಾಡ್ತಾರೆ. ಯಾಕೆ ನಮಸ್ಕಾರ ಮಾಡ್ತಾರೆ? ಇಲ್ಲಿರೋ ಅಂತ ಒಬ್ಬೊಬ್ರು ಭಕ್ತರು ಕೂಡ ಹೆಂಗೆ ಅಂದ್ರೆ ಒಂದೊಂದು ಅವ್ರವ್ರ ಅನುಭವಗಳು, ಅಪ್ಪ ಕಾಣಿಸಿರೋ ಅನುಭವಗಳು ಅಷ್ಟೊಂದು ಅಗಾಧವಾಗಿದಾವೆ. ನಾವು ಎಲ್ರ ಪಾದಕ್ಕೂ ನಮಸ್ಕಾರ ಮಾಡಕ್ ಆಗತ್ತೋ ಇಲ್ಲೋ, ಅಲ್ಲೇ ಇಡೀ ಅಪ್ಪನ ಭಕ್ತರಿಗೆಲ್ಲ ಕೆಲವೊಂದ್ ಟೈಮ್ ಹಂಗ್ ಮಾಡಿದ್ದೀನಕ್ಕ ನಾನುವೆ. ಯಾಕೆಂದ್ರೆ ನಾವ್ ಪ್ರತಿಯೊಬ್ರು ಭಕ್ತರು ಹೋಗಿ ಹಿಂಗ್ ಶರಣು ಅಂತ ಅನ್ಬೋದು, ಎಲ್ಲಾರಿಗೂ ಅನ್ನಕ್ಕಾಗಲ್ಲ. ಏನ್ ಹತ್ರಗಿರ್ತಾರ ಕಾಂಟೆಸ್ಟಿಂಗ್ ಅಂತೀವಿ. ಆದ್ರೆ ಅವ್ರ ಪ್ರತಿಯೊಬ್ರು ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಪರಮ ಪುಣ್ಯ ಜೀವಿಗಳು ಕೂಡ ಒಂದೊಂದು ಉತ್ತಮವಾದಂತ ಅನುಭವ ಇಟ್ಕೊಂಡಿದಾರಕ್ಕ. ಯಾವ್ದೋ ಒಂದ್ ಅಜ್ಜಿ ಬಂದವನ ಅಜ್ಜಿ ಅನುಭವ ಕೇಳಿದ್ರೆ ಸಾಕು, ನಮ್ದೇನು ಭಕ್ತಿನೇ ಇಲ್ಲ ಕಣಪ್ಪ, ನಾವೇನು ಮಾಡಕ್ಕಾಗಿಲ್ಲ ಕಣಪ್ಪ. ನಾವು ಅಹಂಕಾರಗಳು ಮಾಡ್ತಿರ್ತೀವಿ ಅಕ್ಕ. ಒಂದೊಂದ್ ಟೈಮು ಏನಾರು ಒಂದ್ಸಲ ಪಾರಾಯಣ ಮಾಡಿದ್ರೆ ಅಪ್ಪ ನಾ ಪಾರಾಯಣ ಮಾಡಿದೆ, ಏನೋ ಒಂದ್ ಸ್ವಲ್ಪ ನಾಮಸ್ಮರಣೆ ಅಪ್ಪ ನಾನ್ ನಾಮಸ್ಮರಣೆ ಮಾಡಿದೆ ಅನ್ಕಂತಿರ್ತೀವಿ. ಆದ್ರೆ ಅವರು ಮಾಡೋ ಭಕ್ತಿ ಮುಂದೆ ನಾವು ಇಷ್ಟು ಸಾಸಿವೆ ಕಾಳಷ್ಟು ಇರಲ್ಲ. ಆದ್ರೆ ಅಪ್ಪ ನಮಗ್ ಪ್ರೀತಿಸುತ್ತೆ, ಆದ್ರೆ ನಾವು ಸಾಸಿವೆ ಕಾಳಷ್ಟು ಮಾಡಿರಲ್ಲ. ಅದಕ್ಕೆ ಅಕ್ಕ ಇಲ್ಲಿರೋ ಪ್ರತಿಯೊಬ್ರು ಹಂಗಲ್ಲ ಅಂತ ಅನ್ಸ್ಬಿಡುತ್ತೆ. ಆತರ ಅಪ್ಪ ಅವತ್ತು ಏನ್ ಮಾಡ್ತು ಅಂದ್ರೆ ಆರತಿ ಬೆಳಗ್ಗೆ ಆ ಬೆಳಗಾಯ್ತು. ಆಮೇಲೆ ಅಮ್ಮನ್ ಗುಡಿಗೆ ಹೋದ್ವಿ. ಅಮ್ಮನು ಅವತ್ತು ಏನ್ ಮಾಡ್ತು, ಚಾಮರ ಬೀಸಕ್ ಕೊಡ್ತಕ್ಕ ಫಸ್ಟ್ ಟೈಮ್. ಆಮೇಲೆ ಅಪ್ಪ ಬಂದ್ ನಿಂತ್ಕೊಂತಕ್ಕ ಬರೀ ಅಪ್ಪನ ಪಾದನೆ ನೋಡ್ಕೊಂಡು ನೀನೇ ಅಲ್ಲಪ್ಪ ಎಲ್ಲ, ನೀನೇ ಅಲ್ಲಪ್ಪ ಎಲ್ಲ ಅಂತ. ಯಾಕಂದ್ರೆ ಅಪ್ಪನ್ ನೋಡ್ಬಾರ್ದು, ಅಪ್ಪನ ಪಾದ ನೋಡ್ಕೊಂತ ಬೀಸ್ತೆ ಅಕ್ಕ. ಇಲ್ಲಿರೋದು ನೀನೆ, ಇಲ್ಲಿರೋದು ನೀನೆ, ಎಲ್ಲ ನೀನೆ ಕಣಪ್ಪ ಅಂತ ಚಾಮರ ಬೀಸ್ತೆ ಅಕ್ಕ. ಅದಾಯ್ತು. ಅದಾದ್ಮೇಲೆ ಅಲ್ಲಿ ನಮ್ಮ ತರೀಕೆರೆ ಸತ್ಸಂಗ ನಡೀತಾ ಇತ್ತಕ್ಕ. ಯಾವಾಗ್ಲೂ ನಾವು ಸತ್ಸಂಗಕ್ಕೆ ಹೋಗ್ತಾ ಇದ್ಬೇಕ. ಸತ್ಸಂಗ ಅಂದ್ರೆ ಅಪ್ಪಂಗೆ ಇಷ್ಟ. ಸತ್ಸಂಗ ಅಂದ್ರೆ ಅಪ್ಪಂಗೆ ಇಷ್ಟ ಅನ್ನೋಕ್ಕಿಂತ ನಮಗಷ್ಟು ಕಲ್ಪನೆ ಮುಂಚೆ ಇರ್ಲಿಲ್ಲ ಅಕ್ಕ. ಸತ್ಸಂಗ ಅಂದ್ರೆ ಯಾಕೆಂದ್ರೆ ನಮಗೆ ಸತ್ಸಂಗದ ಯಾವ್ದು ನೋಡಿಲ್ಲ, ದತ್ತ ಭಜನೆಗಳು ಯಾವ್ದು ಅಟೆಂಡ್ ಆಗಿರ್ಲಿಲ್ಲ. ಯಾವಾಗ ಸತ್ಸಂಗ ಅಂತ ಹೋಗಿ ಸ್ಟಾರ್ಟ್ ಮಾಡೋ ಅಲ್ಲಿ ತಲ್ಲೀನತೆ ಜಾಸ್ತಿ. ಅಪ್ಪ ಅಲ್ಲಿ ಬಂದ್ ಕೂತ್ಬಿಟ್ಟಿರುತ್ತಲ್ಲ, ಒಂದು ಹೋಗ್ತಾ ಇದ್ದೆ ಅಕ್ಕ ಸತ್ಸಂಗಕ್ಕೆ. ಯಾವಾಗ ಅಪ್ಪನ ದರ್ಶನ ಆಯ್ತು ಅವಾಗಿಂದ ಸತ್ಸಂಗಕ್ಕೆ ಹೋಗೋ ಸ್ಟಾರ್ಟ್ ಮಾಡ್ಬಿಟ್ಟೆ ಅಕ್ಕ. ಸತ್ಸಂಗ ಅಂದ್ರೆ ಅಪ್ಪಂಗೆ ಇಷ್ಟ ಅಲ್ಲ. ಅದಾದ್ಮೇಲೆ ಸತ್ಸಂಗಕ್ಕೆ ಹೋಗ್ಬೇಕು ಅನ್ನೋ ಆ ಇಚ್ಛೆ ಅಂಬ್ಲ ಬಂದ್ಬಿಡ್ತು. ಅವಾಗ ಹೋಗ್ತಾ ಇದ್ದ. ಅಪ್ಪ ಹಂಗೂ ಕೂತಿರುತ್ತೆ, ಯಾವಾಗ ಅಲ್ಲಿ ತಲ್ಲೀನತವಾಗಿ ಬಾಣ ಅಂತದ್ದು. ಹಿಂಗೆ ಸತ್ಸಂಗ ಏನಾಯ್ತು ಅಂತಂದ್ರೆ, ನಾವು ಸತ್ಸಂಗಕ್ಕೆ ಹೋಗಿದ್ದೆ. ಸತ್ಸಂಗಕ್ಕೆ ಹೋದಾಗ ಒಬ್ರು ನಾಗಣ್ಣಪ್ಪ ಅತ್ರಿಯಪ್ಪ ಅಂತ ಹೆಸರಿಟ್ಟಿದಾರಲ್ಲ ಅವ್ರ ಏನ್ ಮಾಡಿದ್ರು, ನೋಡಮ್ಮ ಇವಾಗ ಪ್ರೆಗ್ನೆಂಟ್ ಇದೆಯಾ, ಪಾಪ ಆಯ್ತು ಅಂತಂದ್ರೆ ಒಂದು 6 ತಿಂಗಳ ಅದು ಪೋಷಣೆ ಅದು ಇದು ಅಂತ 1 ವರ್ಷ ಕಟ್ಲೆ ನಿನ್ ಪೂಜೆ ಹಿಡಿಯಕ್ ಆಗಲ್ಲ, ನೀನೇ ಸತ್ಸಂಗ ತಗೊಂಡ್ಬಿಡು ನೆಕ್ಸ್ಟ್ ಅಂತ ಅಂದ್ಬಿಡ್ತು. ನಾನು ಇದು ಲೇಟ ತಗೋಣ ಅದು ಭಗವಂತಂದಕ್ಕ. ಅಪ್ಪ ಯಾವಾಗ ಮಾಡಿಸ್ಕೋಬೇಕು ಅಂತ ಅದೆಲ್ಲ ಅಪ್ಪನ ಇಚ್ಛೆ ಆಗಿರುತ್ತೆ. ನಾನ್ ಲೇಟ ತಗೋಣ ಅನ್ಕೊಂಡಿದ್ದೆ. ಆದ್ರೆ ಅಪ್ಪ ನುಡಿಸ್ಬಿಟ್ರಲ್ಲಿ. ಅವಾಗ ಹೌದೇನಪ್ಪ, ಸರಿ ಕಣಪ್ಪ ನಿನ್ ನಿಶ್ಚಯ ಇದ್ದಂಗ ಆಗ್ಲಿ ಅಂತ ಮಾಡಿ ಅಲ್ಲಿ ಕೈ ಮುಕ್ಕೊಂಡು ಬಂದ್ವಿ. ಸತ್ಸಂಗ ಮನೇಲೆಲ್ಲ ಅಂದೆ ಅಕ್ಕ, ಸತ್ಸಂಗ ಮಾಡೋಣ ಅಂತ. ಅವರೆಲ್ಲ ಹೂ ಅನ್ನೋ ತರ ಇದೆ. ಯಾಕೆಂದ್ರೆ ಬಾವರವ್ರನ್ನೆಲ್ಲ ನಾವು ದೊಡ್ಡದಾಗಿ ಯಾವಾಗ್ಲೂ ಹೋಗಿ ಇದ್ರಿಗೆ ಕೂತ್ಕೊಂಡು ಮಾತಾಡಿಲ್ಲ ಅಕ್ಕ. ಅಕ್ಕ ಹತ್ರ ಹೇಳ್ತಿದ್ವಿ, ಅಕ್ಕ ಮನೇಲಿ ಸತ್ಸಂಗ ಮಾಡೋಣ. ಅವ್ರೋಗ ಅಕ್ಕ ಬಾವರ ಹತ್ರ ಹೇಳೋದು, ಹಿಂಗ್ ಮಾಡೋರು.
ನಮ್ ಜಾಯಿಂಟ್ ಫ್ಯಾಮಿಲಿ 3 ಜನ ಅಕ್ಕ ತಂಗಿರು 3 ಜನ ಅಣ್ಣ ತಮ್ಮದಿರಿಗೆ ಕೊಟ್ರು ಅಂತದ್ದು. ಅವಾಗ ಸರಿ ಅನ್ನತ್ರ ಸುಮ್ನಿದ್ರಕ್ಕ. ಇನ್ನೊಂದ್ 2 ದಿನ ಸತ್ಸಂಗ ಇದೆ, 2 ದಿನ ಸತ್ಸಂಗ ಇದೆ ಅನ್ನೋ ಅಷ್ಟೇ ಮನೇಲಿ ಅಲ್ಲೋಲ ಕಲ್ಲೋಲ ಅನ್ನಂಗ್ ಬಾಯ್ತು. ಅವ್ರ ಹೆಂಗೆ ಅಂದ್ರೆ ಈ ಮನೆಯಲ್ಲಿ ಸತ್ಸಂಗ ಮಾಡಂಗಿಲ್ಲ, ಯಾವ್ದೋ ಗುರುವಿನ ಫೋಟೋ ತರ್ತಾರಂತೆ, ಯಾವ್ದೋ ಪಾದಿಕೆ ತರ್ತಾರಂತೆ, ಅವನ್ನೆಲ್ಲ ತಂದು ದೇವ್ರ ಮೇಲೆಲ್ಲ ಇಡದ ಬೇಡ, ಇಲ್ಲಿ ಮಾಡಂಗಿಲ್ಲ ಅಂದ್ರೆ ಮಾಡ್ಕೂಡ್ದಂತ ಇಬ್ರು ಬಾವರು ವಿರೋಧಕ್ ನಿಂತ್ಬಿಟ್ರಕ್ಕ. ನಾನೀಗ ಎಲ್ರಿಗೂ ಸತ್ಸಂಗ ಕೇಳಿನಿ. ಶುಕ್ರವಾರ ಜಗಳ ನಡೀತಿದೆ ಮನೇಲಿ, ಶನಿವಾರ ಒಂದಿನ ಗ್ಯಾಪ್, ಭಾನುವಾರ ಸತ್ಸಂಗ. ಅವರೆಲ್ಲ ಕೂಗಾಡ್ತಿದಾರೆ, ನಾನೇನಪ್ಪಾ ಭಗವಂತ, ಏನಪ್ಪಾ ನಿನ್ ಪರೀಕ್ಷೆ. ಆದ್ರೆ ನನಗೆ ಸತ್ಸಂಗ ಸ್ವಲ್ಪ ಇತ್ತು, ಅಪ್ಪ ಕೊಟ್ಬಿಟ್ಟಿತ್ತಲೆ ಸತ್ಸಂಗ ಮಾಡ್ಲೇಬೇಕು ಧೈರ್ಯ ಇದು ಅಪ್ಪನೇ ಸಂಪೂರ್ಣವಾಗಿ ನನಗೆ ಹೇಳ್ಬಿಟ್ಟಿತ್ತು. ಒಂದ್ಸಲಿ ಹೇಳ್ಬಿಟ್ಟು ನೀನ್ ಸತ್ಸಂಗ ಮಾಡ್ಬೇಕು, ನಂಗೆ ಸತ್ಸಂಗ ಮಾಡ್ಲೇಬೇಕು ನಾನು ಅಂತ. ನಾನು ಅವ್ರೆಷ್ಟು ತರಂಗಿಲ್ಲ ಅಂತ ಪಟ್ಟಿಡ್ತಿದಾರಕ್ಕ. ನಾನು ಬಿಡ್ತೀನಿ ಅಂತ ಒಂದು ಮಾತು ಬರ್ತಿಲ್ಲ. ಅಷ್ಟೇ ನಮ್ಮ ಅಮ್ಮರು ಬಂದ್ರು, ನಮ್ಮ ಅಪ್ಪಾಜಿಯರ್ ಬಂದ್ರು, ನಮ್ಮ ಮಾವರು ಬಂದ್ರು, ನಮ್ಮ ಮಾವನ್ ಮಕ್ಳು ಬಂದ್ರು, ಇವರೆಲ್ಲ ಕುತ್ಕೊಂಡ್ರು. ಮನೇಲಿ ಪೂಜೆ ಮಾಡಂಗಿಲ್ಲ, ಅವ್ರ ಸೀಮಂತ ಕಾರ್ಯ ಮಾಡ್ರಿ, ಸೀಮಂತ ಕಾರ್ಯ ನೀವು ಮಾಡ್ರಿ, ಆದ್ರೆ ಪೂಜೆ ಮಾಡಂಗಿಲ್ಲ ಅಂತ ಕೂತ್ಬಿಟ್ರು. ಅವಾಗ ನನ್ ಸೀಮಂತ ಕಾರ್ಯ ನನಗೆ ಅದಲ್ಲ ಇಂಪಾರ್ಟೆಂಟ್, ಅಪ್ಪನ್ ಸತ್ಸಂಗ ಆಗದೆ ಇಂಪಾರ್ಟೆಂಟ್, ಸತ್ಸಂಗ ಮಾಡ್ತೀನಿ ಅಂತ. ಇಲ್ಲ ಮಾಡಂಗಿಲ್ಲ ಅಂತ ಕೂತ್ಬಿಟ್ರು. ಅವಾಗ ಅಪ್ಪ ಏನ್ ಮಾಡೋದಪ್ಪ, ನನಗೆ ಸತ್ಸಂಗ ಬೇಕೇ ಬೇಕು, ನೀನ್ ಕರುಣಿಸಿದೀಯಾ, ಇದ್ ನಂಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಅವಾಗ ಏನ್ ಮಾಡ್ತು ಅಕ್ಕ, ಒಂದ್ ಆಲೋಚನೆ ಕೊಟ್ಬಿಡ್ತಪ್ಪ. ಸರಿ ಮನೇಲಿ ಸತ್ಸಂಗ ಮಾಡಂಗಿಲ್ವಾ, ಬೇಡ ಮನೇಲಿ ಸತ್ಸಂಗ ಮಾಡಲ್ಲ, ನಮಗೇನ್ ತೋಟ ಹಂಚಿದಿರಲ್ಲ ಆ ತೋಟದಲ್ಲೇ ಮಾಡ್ತೀನಿ ನಾನು ಸತ್ಸಂಗ. ಆಗ ಅವ್ರ ಪಾಡಿ ಅವ್ರು ಸುಮ್ನಾದ್ರಕ್ಕ, ಸುಮ್ನಾಗ್ಬಿಟ್ರು. ಸರಿ ಅವಾಗ ಏನ್ ಮಾಡುದು, ಮರುದಿನ ಶನಿವಾರ ಆಯ್ತು, ನೈಟ್ ಎಲ್ಲ ಅದೆಲ್ಲ ಆಯ್ತು. ಅವಾಗ ತೋಟದಲ್ಲೇ ಮಾಡೋದು ನಂಗೆ ಆಯ್ತಕ್ಕ. ತೋಟದಲ್ಲಿ ಶಾಮಿಯನ್ನ ಹಾಕಿ ತೋಟದಲ್ಲಿ ಸತ್ಸಂಗ ಇಟ್ಕೊಂಡಕ್ಕ. ತೋಟದಲ್ಲಿ ಸತ್ಸಂಗಕ್ಕೆ ನಾಗಣ್ಣಪ್ಪರು, ಆಮೇಲೆ ಮಂಜುನಾಥ್ ಸರ್, ತಹಶೀಲ್ದಾರ್ ಅವ್ರ ಅಣ್ಣ ಅವರು, ಆಮೇಲೆ ಎಲ್ಲ ತರೀಕೆರೆ ಭಕ್ತರೆಲ್ಲ ಬಂದ್ರಕ್ಕ, ಖುಷಿಯಾಗಿ ಬಂದ್ರು. ತರೀಕೆರೆಯಲ್ಲಿ ಸತ್ಸಂಗ ಅಂತ ತರೀಕೆರೆ ಎಲ್ರು ಹಂಗೆ ಅಕ್ಕ, ಪಂಕಜ ಆಂಟಿ, ರೇಣುಕಾ ಆಂಟಿ, ಕಾವ್ಯಕ್ಕ, ಅವರೆಲ್ಲ ಬಹಳ ಚೆನ್ನಾಗ್ ಸತ್ಸಂಗ ಅಂದ್ರೆ ನಾನ್ ಮುಂದೆ ತಾನ್ ಮುಂದೆ ಅಂತ ಸೇವೆ ಮಾಡೋರು ಅವ್ರು. ಅಷ್ಟು ಅವ್ರು ನೋಡೋರ್ ಹಂಗ ಅನ್ಸುತ್ತೆ. ಯಾಕೆಂದ್ರೆ ಆ ಮನೆ ಈ ಮನೆ ಅನ್ನಂಗೆ ಇಲ್ಲ ಅವರು. ಯಾವ ಮನೆ ಸತ್ಸಂಗ ಅದ್ ನಮ್ಮನೆ, ಯಾಕೆಂದ್ರೆ ಅಲ್ಲಿ ಅಪ್ಪ ಬಂದಿರುತ್ತೆ, ಅದ್ ನಮ್ಮನೆ ಅನ್ನೋ ತರ ಸೇವೆ ಮಾಡ್ತಾರಕ್ಕ ಅವ್ರು. ಅಷ್ಟು ಸೇವೆ ಮಾಡ್ತಾರ ಅಕ್ಕರೆಲ್ಲ. ಅವಾಗ ಏನಾಯ್ತು, ತೋಟದಲ್ಲೇ ಎಲ್ಲಾ ಪೂಜೆ ಎಲ್ಲ ಆಯ್ತು. ತೋಟದಲ್ಲೇ ಅಪ್ಪನ್ ಕೇಳಿದ್ರು, ಸೀಮಂತ ಅಪ್ಪ ಅದು ಸತ್ಸಂಗದ ದಿನ ಇಟ್ಕೊಂತ ಪಂಕಜ ಅಂಟಿ. ಅವಾಗ ಆಯ್ತಮ್ಮ ಸತ್ಸಂಗ ಮಾಡ್ರಮ್ಮ ಅಂತ ಹೇಳಿತ್ತು. ತೋಟದಲ್ಲೇ ಇವಾಗ ಯಾವ ನೆಂಟ್ರನ್ನಂದ ನೆಚ್ಕೊಂಡ್ಲಿ ನಾನು, ಯಾವ ನೆಂಟ್ರು ಅಂತ. ಇವಾಗ ಅಕ್ಕನ ಗಂಡ ಅವರೇ ಮನೆಯವರೇನೆ ನನ್ನನ್ನ ವಿರೋಧಿಸುವಾಗ ಇವಾಗ ಯಾವ ಬಂಧು ಬೆಳಗನ ನಾನು ಒಪ್ಕೊಂಡ್ಲಿ, ಯಾವ ಬಂಧು ಬೆಳಗನ ನೆಚ್ಕೊಂಡ್ಲಿ, ಎಲ್ಲಾ ವಿರೋಧಿಸ್ತಾರೆ. ಪೂಜೆ ಅಂದ ತಕ್ಷಣ ವಿರೋಧಿಸ ಅಂತ, ಆದ್ರೆ ಯಾಕ್ ಬೇಕು ನನಗೆ, ಸರಿ ಬೇಡ. ಇವಾಗ ದತ್ತ ಭಕ್ತರು ಏನಿದ್ದಾರೆ ಅವರೇ ಪರಮ ಪುಣ್ಯ ಜೀವಿಗಳು, ಅವ್ರ ಕಡೆಯಿಂದ ಅಕ್ಷತೆ ಕಾಳು ಹಾಕಿಸ್ಕೊಂಡ್ರೆ ನನಗೂನು ಕೂಡ ಅಂತಂದ್ ಏನ್ ಮಾಡಿದೆ, ಅಲ್ಲೇ ಕುತ್ಕೊಂಡ್ಬೇಕಾ. ಅಲ್ಲಿ ಸತ್ಸಂಗ ಆಯ್ತು. ಸತ್ಸಂಗ ಆದ್ಮೇಲೆ ಸೈಡಿಗೆ ಒಂದು ಇದನ್ನ ಹಾಕಿ ಅಲ್ಲೇ ಎಲ್ಲರೂ ಆರತಿ ಬೆಳಿಗ್ಗೆ ಅಕ್ಷತೆ ಕಾಳೆಲ್ಲ ಹಾಕಿ ಆಶೀರ್ವಾದ ಮಾಡಿದ್ರಕ್ಕ. ಆಮೇಲೆ ಅದಾಯ್ತು. ಅದಾದ್ಮೇಲೆ ಅಕ್ಕ ಒಂದು ನಮ್ಮಲ್ಲಿ ಎಷ್ಟು ದೋಷಗಳಿದ್ದು ಗೊತ್ತಿಲ್ಲಕ್ಕ, ನಮ್ಮ ಮನೆ ಇದು ಇಡೀ ಕುಟುಂಬಕ್ಕೂ. ಯಾಕೆಂದ್ರೆ ಅತ್ತೆ ಮಾವ ಅವರೆಲ್ಲ ಯಾವ್ಯಾವ್ದ್ ರೀತಿನೋ ಒಂದಿಷ್ಟು ನೋವುಗಳೆಲ್ಲ ಅನುಭವಿಸಿ ಏನೇನೋ ಒಂದ್ ರೀತಿ ಬೇರೆ ತರ ಎಲ್ಲ ಬದುಕೋಗ್ಬಿಟ್ರು. ಅದು ಪಿತೃದೋಷ ಅಂತ ಏನಾರು ಬಂತು ಅಂದ್ರೆ ಅದ್ ನನಗೆ ಹುಟ್ಟೋ ಮಕ್ಳಿಗೆ ಅಂತಾರಕ್ಕ, ಅಥವಾ ಇಡೀ ಫ್ಯಾಮಿಲಿ ಬರುತ್ತೆ ಅಂತಾರೆ. ಆದ್ರೆ ಅವತ್ ದತ್ತನ್ ಪೂಜೆ ಮಾಡಿ ತೋಟದಲ್ಲಿ ಮಾಡಿದ್ರಿಂದಾಕ ಎಷ್ಟೋ ಕಾಗೆಗಳು ಬಂದು ಪ್ರಸಾದ ಸ್ವೀಕರಿಸಿದ್ರು. ಅದು ನನಗೆ ಎಷ್ಟು ದಿನ ಸತ್ಸಂಗ ಎಲ್ಲ ಆದ್ಮೇಲೆ ಅಪ್ಪ ಅರಿವು ಕೊಡ್ತಾರಲ್ಲಕ್ಕ, ಹಂಗೆ ಎಷ್ಟು ಎಲ್ಲ ಪ್ರಸಾದ ಎಲ್ಲ ಮಾಡ್ಕೊಂಡು ಎಲ್ಲರೂ ಹೋದ್ರು, ನಾವು ಎಲ್ಲರೂ. ಆದ್ರೆ ಆ ಕ್ಷಣಕ್ಕೆ ಎಷ್ಟು ಜನ ಇದು ಕಾಗೆಗಳು ಬಂದಕ್ಕ, ಆ ಪಿತೃ ರೂಪದಲ್ಲಿ ಇರ್ತವೆ ಅಂತ ಶ್ರೀಪಾದವಲ್ಲಭ ಚರಿತ್ರೆಲ್ಲೇ ಓದಿದ್ದಲ್ಲಕ್ಕ. ಅವಾಗ ಕಾಗೆಗಳು ಬಂದು ಎಷ್ಟೋ ಕಾಗೆಗಳು ಬಂದು ಪ್ರಸಾದ ಸ್ವೀಕರಿಸಿದ್ವು ಅಪ್ಪ. ಆಮೇಲೆ ಅಪ್ಪ ಅರಿವು ಕೊಡ್ತೀನಿ, ಏನೋ ದೋಷ ಇದನ್ನ ಕಳಿಬೇಕಿತ್ತು ಅದಕ್ಕೆ ತೋಟದಲ್ಲಿ ಮಾಡಿಸ್ಬಿಡ್ತೇನೋ ಅಪ್ಪ ಅಂತ ಅರಿವು ಕೊಟ್ಬಿಡ್ತಪ್ಪ. ಅದಾದ್ಮೇಲೆ ಸತ್ಸಂಗ ಎಲ್ಲ ಆಯ್ತಲ್ಲ, ದತ್ತನ್ ತರ್ಬೇಕಲ್ಲ ಮನೆಗೆ. ಇವ್ರ ಮೊದ್ಲೇ ದೇವ್ರ ರೂಮಲ್ಲಿ ಇಡಂಗಿಲ್ಲ, ಎಲ್ಲ ಅಪೋಸ್ ಮಾಡ್ಬಿಟ್ಟಾರೆ. ಇಡಂಗಿಲ್ಲ ಅಂತ. ಹೆಂಗ್ ಮಾಡೋದಪ್ಪ ಅಪ್ಪ, ಹೆಂಗ್ ಮಾಡ್ತೀವೇನೋ, ಅವ್ರಿಬ್ರು ಇರ್ದಂಗ್ ಮಾಡಪ್ಪ, ಮನೇಲೇ ಇರ್ದಂಗ್ ಮಾಡಪ್ಪ ನೀನು. ಏನ್ ಮಾಡ್ದೆ ಅಂದ್ರೆ ಅವ್ರ ಇರಲ್ಲ, ನಾನು ಒಳಕ್ ದತ್ತನ್ ತಗೊಂಡೋಗ್ತೀನಪ್ಪ ಅಂತ ಅನ್ಕೊಂಡೆ. ಮನೆ ಇಟ್ಕೊಂಡ್ ಬಂದ್ರಕ್ಕ, ತೋಡ್ತಿದ್ರು ತಗೊಂಡ್ಬಂದ್ರು. ನಾನು ಒಂದ್ ಸ್ವಲ್ಪ ಆ ಟೈಮಲ್ಲಿ ಒಂದಿಷ್ಟು ಪಾರಾಯಣ ಮಾಡ್ತಿದ್ದೆ ಅಕ್ಕ. ಗುರುಚರಿತ್ರೆ ಪಾರಾಯಣ ಮಾಡ್ಬೇಕು ಅಂತ ಅನ್ಸೋದು. ನಮ್ದು ಮೇಲ್ ಮುಚ್ಚಿಗೆ ಮನೆ ಮೇಲ್ಭಾಗ ಆ ಬೆಡ್ ಇತ್ತು, ಆ ಬೆಡ್ ಅಲ್ಲಿ ಮಲಗ್ತಿದ್ವಲ್ಲ, ಪಕ್ಕ ಕುತ್ಕೊಂಡು ಗುರುಚರಿತ್ರ ಪಾರಾಯಣ ಮಾಡ್ತಿದ್ದೆ. ಪೇನ್ ಸ್ಟಾರ್ಟ್ ಆದ ತಕ್ಷಣ ಬೆಡ್ ಮೇಲೆ ಮಲಗ್ತಿದ್ದೆ. 8 ತಿಂಗಳಕ್ಕ, 8-8.5 ತಿಂಗಳಲ್ಲಿ ಅವಾಗ ಗುರುಚರಿತ್ರ ಪಾರಾಯಣ ಮಾಡ್ತಿದ್ನಲ್ಲ. ಕೆಳಗೆ ಇಳಿಯೋದು ಹತ್ತೋದು ಮಾಡಕ್ಕದ್ ಬೇಡ ಅಂತ ಏನ್ ಮಾಡ್ತಿದ್ದೆ, ಆ ಕಡೆ ಗುರುಚರಿತ್ರ ಪಾರಾಯಣ ಮಾಡ್ತಿದ್ದೆ, ಬೆಡ್ ಮೇಲೆ ಬಂದು ಮಲಗ್ತಿದ್ದೆ. ಪೇನ್ ಸ್ಟಾರ್ಟ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆದ್ರೆ. ನಾನು ಎಲ್ಲಿ ಗುರುಚರಿತ್ರ ಪಾರಾಯಣ ಮಾಡಿದ್ನ
ಅಪ್ಪನ್ ದತ್ತಂದು ಎಲ್ಲ ತಗೊಂಡು ಗುರುಚರಿತ್ರೆ ಪಾರಾಯಣ ಮಾಡಿ ಸ್ಥಳಕ್ಕೆ ಇಟ್ಟಿದ್ದು. ಅಪ್ಪಂದು ಮಹಿಮೆ ಹೆಂಗಿರುತ್ತೆ ಪವಾಡ, ಗುರುಚರಿತ್ರೆ ಎಲ್ಲಿ ಅಲ್ಲಿ ಒಂದು ಸ್ಥಳ ಶುದ್ಧಿ ಮಾಡ್ಬೇಕಿತ್ತು ಅದು ಅಪ್ಪ. ಅದಕ್ಕೆ ಅಲ್ಲಿ ಗುರುಚರಿತ್ರೆ ಪಾರಾಯಣ ಮಾಡಿಸ್ಕೊಂಡು ಅಲ್ಲಿ ಬಂದು ತಗೊಂಡೋಗಿ ಎಲ್ಲ ಮೇಲೆ ಇಟ್ಕೊಂಡ್ಬೇಕು, ದೇವ್ರ ಮೇಲೆ ಇಡ್ಲಿಲ್ಲ ನಾವು. ಎಲ್ಲ ತಗೊಂಡೋಗಿ ಅಲ್ಲಿ ಇಟ್ಟು ಅಲ್ಲಿ ಇಟ್ಟೇನ್ ಮಾಡೋದು, ಅಲ್ಲೇ ಸುತ್ತಕ್ಕೂ ಇದ್ ಮಾಡಿದ್ವಿ ರೂಮ್ ತರ ಮಾಡಿ ಅಲ್ಲಿ ಭಜನೆ ಸತ್ಸಂಗ ತರ ಮಾಡಕ್ ಸ್ಟಾರ್ಟ್ ಮಾಡ್ಬೇಕ. ಬಟ್ ಬಾವರವ್ರೇನ್ ಪೂಜೆ ಮಾಡ್ತಿರ್ಲಿಲ್ಲ, ಅಕ್ಕರು ಅಕ್ಕನ ಮಕ್ಳು ನಮ್ಮ ಮನೆಯವರು ಪೂಜೆ ಮಾಡೋರು, ನಾವು ಪೂಜೆ ಮಾಡ್ತಿರ್ಬೇಕ. ಅದು ಡಿಸೆಂಬರ್ 31 ಸತ್ಸಂಗ ಆಯ್ತು. ಜನವರಿ 12 ಪೇನ್ ಸ್ಟಾರ್ಟ್ ಆಗ್ಬಿಟ್ಟು ನನಗೆ. ಆಸ್ಪತ್ರೆ ಹೋಗಿ ಬಂದೆ, ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು ಇದು ಹೆರಿಗೆ ನೋವೇನೆ, ನೀವು ಆಸ್ಪತ್ರೆ ಬರ್ರಿ ಮಧ್ಯಾಹ್ನ ಮೇಲೆ ಅಂತ. ಅವಾಗ ನಾನೇನ್ ಮಾಡ್ದೆ, ಅಯ್ಯೋ ದತ್ತ ಇದೆ ಮನೆಯಲ್ಲಿ, ಹೆಂಗಪ್ಪ ಇವಾಗ ದತ್ತನ್ ಕಳಿಸ್ಬಿಡೋಣ. ಯಾಕೆಂದ್ರೆ ಇವಾಗ ಹೆರಿಗೆ ನೋವು ಅಂತಂದ್ರೆ ಮುಟ್ಟು ಚುಟ್ಟು ಅನ್ನಂಗ ಆಗುತ್ತಲ್ಲ, ಅದು ಬೇರೆ ನಾವು ನಮ್ ಕಲ್ಪನೆ ನೋಡ್ರಿ, ಅದುವೇ ನಮಗ್ ಗೊತ್ತಿಲ್ಲ ಗುರುವಿನ ಮಹಿಮೆ ಏನು, ಗುರುಗೆ ಏನು ಇಲ್ಲ, ಗುರುಗೆ ಯಾವ ಮುಟ್ಟಿಲ್ಲ ಅಂತ ಹೇಳ್ತಾರಲ್ಲ, ನಮಗ್ ಗೊತ್ತಿಲ್ಲ. ನಾನೇನ್ ಮಾಡೋಣ, ದತ್ತನ್ ತಗೊಂಡೋಗ್ಬರ್ರಿ ಆಂಟಿ, ದತ್ತನ್ ತಗೊಂಡೋಗ್ಬರ್ರಿ ಆಂಟಿ ಅಂತ ಅವ್ರಿಗೆ ಫೋನ್ ಮಾಡಿಯೋದು. ಇಲ್ಲ ಕಳಿಸ್ಕೊಡ್ಲಾ ಅಂತ, ನಾನು ನಮ್ಮ ಮನೆಯಿಂದಾನೆ ಕಳಿಸ್ಕೊಡ್ಲಾ, ಕಾರಲ್ಲಿ ಕಳಿಸ್ಕೊಡ್ತೀನಿ, ಯಾರ ಮನೆಗೆ ಕಳಿಸ್ಲಿ, ತಡಿಯವ ಕೇಳ್ತೀನಿ, ಯಾರ ಮನೆಗೆ ಇಡೋದು ತಡಿಯವ ಕೇಳ್ತೀನಿ ಅಂತ ಹಿಂಗಂತಿದ್ರೆ ಅದು ಕೂಡ್ಲೇ ಇಲ್ಲ. ಅದು ಸರಿ 7 ಗಂಟೆ ಆಯ್ತು, ನನಗೆ ಪೈನ್ ಓವರ್ ಆಗ್ತಾ ಹೋಯ್ತು, ಆಸ್ಪತ್ರೆಗೆ ಹೋಗೋಣ ಅಂತ ನಾವ್ ಈ ಕಡೆ ಆಸ್ಪತ್ರೆ ಎಲ್ಲ ರೆಡಿ ಮಾಡ್ಕೊಂಡು ಆಸ್ಪತ್ರೆಗೆ ಹೋದ್ವಿ. ಅಪ್ಪ ನೀನ್ ನಿಶ್ಚಯ ಇದ್ದಂಗ ಆಗ್ಲಿ ಅಂತಂದ್ರೆ ಅಪ್ಪನ ನಮಸ್ಕಾರ ಮಾಡ್ಕೊಂಡು ಹೋದ್ವಿ ಅಕ್ಕ. ಕರೆಕ್ಟ್ ಜನವರಿ 12, 9:27 ಅಕ್ಕ. ಆ ಟೈಮಿಗೆ ಅಪ್ಪ ಅವತ್ತು ಪೂರ್ತಿ ಅಪ್ಪನ ನಾಮಸ್ಮರಣೆಲ್ಲೇ ಇದ್ದಿದ್ದು. ಅಪ್ಪ 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 ಅಂತಾನೆ ನಾಮಸ್ಮರಣೆ. ಆ ಪೈನಲ್ಲಿ ಅಪ್ಪನ್ನೇ ಸ್ಮರಣೆ ಎಷ್ಟೋ ಮಾಡ್ಬೇಕು. ಯಾಕೆಂದ್ರೆ ನನಗ್ ಗೊತ್ತು ಅಪ್ಪನ ಪವಾಡ, ಅಪ್ಪನ ಶಕ್ತಿಯಿಂದಾನೇ ಆಗಿರೋಂಥದ್ದು. ಅಪ್ಪ ಮಾತ್ರ ನಂಗೆ ಕಾಯಕ್ ಸಾಧ್ಯ. ಅಲ್ಲಿರೋ ನೋವನ್ನೆಲ್ಲ ಅಪ್ಪ ಮಾತ್ರ ಕಳಿಯಕ್ ಸಾಧ್ಯ. ನಾನು ಅಂತಂದ್ರೆ ನಾನು ಒಂದು ಇಂಜೆಕ್ಷನ್ಗೆ ತಲೆ ಸುತ್ತ ಬಿದ್ದಿರೋ ಎಷ್ಟೋ ಘಟನೆಗಳು ನಡೆದೇವೆ. ಇವಾಗ ಇಂಥ ಪೇನ್ ತಡ್ಕೋಬೇಕು ಅಂದ್ರೆ ಅಪ್ಪ ನೀನ್ ನನ್ನ ಜೊತೆಗೆ ಇರ್ಬೇಕು ಅಂತಂದು ಪ್ರಾರ್ಥನೆ ಮಾಡ್ಕೊಂಡು ಅಪ್ಪ ಅಪ್ಪ ಅಂತಾನೆ ಹೋದಕ್ಕ. ಕರೆಕ್ಟ್ 9:27 ನಾರ್ಮಲ್ ಆಯ್ತಕ್ಕ. ನಾರ್ಮಲ್ ಆಗಿ ಆಯ್ತು. ಆದ ತಕ್ಷಣಕ್ಕೆ ಈ ಕಡೆ ಪಂಕಜಂಟಿ ಅವ್ರು ಬಂದ್ರು, ಪಾಪುರೆಲ್ಲ ನೋಡಿದ್ರು. ಅಷ್ಟೊತ್ತಿಗೆ ಮಂಜುನಾಥ್ ಸರಿ ಫೋನ್ ಮಾಡಿದ್ರು. ಅವ್ರೇನ್ ಮಾಡಿ ನನ್ ಕೈ ಫೋನ್ ಕೊಟ್ರು. ನೋಡಮ್ಮ, ದತ್ತ ಮನೇಲಿದ್ದು ದತ್ತನ್ ಕರ್ಸ್ಕೊಂಡಿದ್ದಾನೆ, ನೀವ್ ಇನ್ನು ಖುಷಿಯಾಗಿ ಪೂಜೆ ಮಾಡ್ರಿ, ಗುರುವಿಗೆ ಯಾವ ಮುಟ್ಟು ಇಲ್ಲ, ನೀವು ಖುಷಿಯಾಗಿ ಶಿವಪುತ್ರಣ್ಣ ಅನ್ಬೇಕು. ನಾವು ಮಂಜುನಾಥ ಅಣ್ಣ ಅನ್ನಂಗಿಲ್ಲ ಇವಾಗ, ಇರ್ಲಣ್ಣ ಶಿವಪುತ್ರಣ್ಣ ಮಾಡಿದ್ರು. ದತ್ತನ್ ಕರ್ಸ್ಕೊಂಡೆ, ನೀವ್ ಇನ್ನು ಖುಷಿಯಾಗಿ ಪೂಜೆ ಮಾಡ್ರಿ, ಯಾವುದೇ ಕಾರಣಕ್ಕೂ ಕಳಿಸ್ಬೇಡ್ರಿ, ಗುರುವಿಗೆ ಯಾವ ಮುಟ್ಟು ಇಲ್ಲ ಅಂತ ಹೇಳಿದ್ರು. ಆವಾಗ ಇನ್ನು ಖುಷಿಯಾಗಿ ಪೂಜೆ ಮಾಡಿದ್ವಿ. ಅವಾಗ ನಾನು ಪೂಜೆ ಮಾಡಿದ್ರೆ ನಮ್ಮ ಮನೇಲಿ ಪೂರ್ತಿ ಪೂಜೆ ಮಾಡೋದು ಅದನ್ನೆಲ್ಲ ಮಾಡ್ತಾ ಹೋದ್ರು ಅಕ್ಕ. ಆ ತರ ಆಯ್ತು. ಅದಾಯ್ತು. ಆಮೇಲೆ ಅಪ್ಪಂದು ಸ್ಮರಣೆ ಭಜನೆ ಹಿಂಗೆ ನಡೀತಾ ಹೋಯ್ತು. ಅದಾದ್ಮೇಲೆ ಅಪ್ಪ ಅವಾಗ ಕನ್ಸಲು ಬರೋದು, ಆಶೀರ್ವಾದ ಎಲ್ಲ ಮಾಡೋರು. ಹಂಗೆಲ್ಲ ಆಗೈತಕ್ಕ. ಅದಾದ್ಮೇಲೆ ನನ್ ಮಗಂದು 2 ತಿಂಗಳಾಯ್ತಲ್ಲ ಹುಟ್ಟಿ 2 ತಿಂಗಳಾಯ್ತು. ಆ ಟೈಮಲ್ಲಿ ನಾನು ಹುಟ್ಟಿದಾಗ ಎಲ್ಲೂ ಬರಂಗಿಲ್ಲಲ್ಲ ಹೊರಗೆ. ನನಗೆ ಪಾಪು ಪಾರಾಯಣ ಮಾಡ್ಬೇಕು ಅನಿಸ್ತಿದೆ ಕಣೋ, ಯಾವ್ದಾದ್ರು ಒಂದ್ ಬುಕ್ ತಂದ್ಕೊಡು ಅಂತಂದೆ. ಅವಾಗ ಹೌದೇನಕ್ಕ ಅಂತಂದೆ. ಏನ್ ಮಾಡ್ದ, ಅವ್ನು ಶಿವಾನುಗ್ರಹ ಬುಕ್ ತಂದ್ಕೊಟ್ಟ. ಆ ಶಿವಾನುಗ್ರಹ ಬುಕ್ ಇಟ್ಕೊಳೋದು, ಓದೋದು, ಕೆಲವೊಂದ್ ಟೈಮ್ ಕಣ್ಣೀರ್ ಹಾಕೋದು. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಇರೋಂಥದ್ದು ಕಣ್ಣೀರ್ ಅನುಭವಗಳು ಇರೋಂಥದ್ದು. ಏನಪ್ಪಾ ನೀನ್ ಹಿಂಗೆಲ್ಲಾ ಪವಾಡ ಮಾಡ್ತಿ, ಇಂತೆಲ್ಲ ಅನುಭವ ಕೊಡ್ತೀಯಲ್ಲಪ್ಪ, ನಿನ್ನೇ ನೋಡ್ದೆ ಅಂದ್ರೆ ಅಪ್ಪನ್ ನೋಡಲ್ಲ ಅನ್ನೋದೇ ಬೇಜಾರಕ್ಕ ನನಗೆ ಇದ್ದಿದ್ದು. ಒಂದ್ ದರ್ಶನನೇ ಆಗ್ತಿಲ್ಲಲ್ಲ ಅನ್ನೋದು ಒಂದ್ ಬೇಜಾರ್ ಬಾಳ ಇತ್ತು. ಅವಾಗ ಏನಾಗದು, ಶಿವನುಗ್ರಹ ನೋಡ್ದೆ. ಆಮೇಲೆ 2 ತಿಂಗಳಾಯ್ತಕ್ಕ ಪಾಪುಗೆ ಕರ್ಕೊಂಬಂದೆ. ಅಪ್ಪನ ದರ್ಶನಕ್ಕಿಂತ ಇನ್ನೇನಲ್ಲ, ಹೋಗ್ಬರೋಣ ಅಂತ. ಇನ್ನು ಸ್ವಲ್ಪ ದೊಡ್ಡದಾಗ್ಲಿ ಅನ್ನೋ ತರ ಮನೆಯಲ್ಲಿ 3 ತಿಂಗಳು 4 ತಿಂಗಳಾಗ್ಲಿ, ಬೇಡ ಹೋಗ್ಬರೋಣ ನಡೀರಿ ಅಪ್ಪನ ದರ್ಶನ ಮಾಡ್ಕೊಂಡು ಹೋಗ್ಬರೋಣ ಅಂತ. ಅವಾಗ ಬಂದ್ವಿ. ಬರ್ತೀನಿ ಅಪ್ಪ ಹಿಂಗ್ ನಿಡ್ಕೊಂಡ್ ಬಂತು. ನಾನು ಹೋಗಿ ಹಿಂಗ್ ನಿತ್ಕೊಂಡಕ್ಕ, ಹಿಂಗೆ ನಿತ್ಕೊಂಡಪ್ಪ ನೀವೇ ಏನಮ್ಮ ಕರ್ಕೊಂಬಂದ್ಬಿಟ್ಟಿ ಅಲ್ಲ ಇಷ್ಟು ಬೇಗ ಅಂತ. ಕಣಪ್ಪ ನಿನ್ ದರ್ಶನ ಕರ್ಕೊಂಬಂದಿದ್ದ, ಮಗುನೆಲ್ಲ ಹಿಂಗ್ ತಲೆ ಎಲ್ಲ ಮುಟ್ಟಿ ಮುದ್ದು ಮಾಡಿ ಮಾಡ್ತಕ್ಕ. ಆಯ್ತಪ್ಪ ಒಳ್ಳೇದಾಗ್ಲಿ, ಪ್ರಸಾದ ಮಾಡೋವು ಅಂತಂದು ಅಲ್ಲೊಂದ್ ರೂಮ್ ಓಪನ್ ಮಾಡಿಸ್ಕೊಡ್ತಕ್ಕ, ತೇಜಣ್ಣ ಅಂತ ಕಲ್ಲಿರೋ ಅಂತಂದು ಅಲ್ಲಿದ್ದು ಸಂಜೆ ತನಕ ಇದ್ದು. ಆಮೇಲೆ ಅಪ್ಪಗೆ ಹೋಗ್ ಬರ್ತೀವಪ್ಪ, ಅಪ್ಪ ನೀನೇ ಹೆಸರು ಕಟ್ಬೇಕಪ್ಪ ಅಂತಂದೆ. ಆಯ್ತಮ್ಮ, ನಾ 5 ತಿಂಗ್ಳು ಆಗ್ಲಮ್ಮ ಅಂತಂತು. ಸರಿ ಅಪ್ಪ ಅಂತ ಅಂದ್ಕೊಂಡು ಹೋದ್ವಿ. ಆಮೇಲೆ ಮತ್ತೆ ಬಂದ್ವಿ ಅಕ್ಕ. ಮತ್ತೆ ಬಂದಾಗ ಅಪ್ಪ ಏನ್ ಮಾಡ್ತು, ಗುರುವಾರ ಅವತ್ತೇನ್ ಮಾಡ್ತು, ಅಪ್ಪ ಮಡ್ಲಲ್ಲಿ ಕೂರ್ಸ್ಕೊಂಡು ಗಂಧ ಎಲ್ಲ ಬೆಳ್ದು ನೋಡ್ತಿದ್ವಿ ಅಪ್ಪ ಹಿಂಗೆ ಅಂತ. ಹಿಂಗ್ ಫುಲ್ ಹಚ್ಚತೈತಿ ಹಿಂಗ್ ಅಂತ ಐತಪ್ಪ. ಆಮೇಲೆ ಗಂಧ ಇಡ್ತೈತಿ, ಹಿಂಗೆಲ್ಲ ಮಾಡಿ ಅಕ್ಷತೆ ಕಾಳೆಲ್ಲ ಹಾಕಿ ಅಪ್ಪಂಗ ವೇದಾಂತ ಅಂತ ಹೆಸರಿಡ್ತಕ್ಕ. ಅಪ್ಪ ವೇದಾಂತ ಅಂತ ನಾಮಕರಣ ಮಾಡ್ತು. ನಾಮಕರಣ ಮಾಡಿದ್ಮೇಲೆ ಮನೆಗೆ ಹೋದ್ವಲ್ಲ, ಇವಾಗ ಅಪ್ಪ ಹೆಂಗ್ ಹೆಸರಿಟ್ಟಿತ್ತಲ್ಲ, ಮತ್ತೆ ನಾವ್ ಇವಾಗ ನಾಮಕರಣ ಮಾಡೋಣ ಇಲ್ಲಿ ಅದೇ ಹೆಸರ ಅಂತಂದ್ರಕ್ಕ. ಆಮೇಲೆ ಜಗದ್ರಕ್ಷಕನ್ ಮಡ್ಲಲ್ಲೇ ನಾಮಕರಣ ಆಗಿದೆ. ಮತ್ ನಾವಿನ್ನೆಂತ ಮಾಡೋ ಅಂತದ್ ಮನೆಯಲ್ಲಿ, ಸಾಕು ನಾಮಕರಣ ಏನ್ ಬೇಡ. ಪಂಕಜಂಟಿ ಅವ್ರು ಹಂಗೆ ಅಂದ್ರು.
ಅಪ್ಪ ಸಾಮಾನ್ಯ ನಮ್ಮ ಮಡ್ಲಲ್ಲಿ ಇಟ್ಕೊಂಡು ನಾಮಕರಣ ಮಾಡೋಂಥದ್ದು, ಅದೇ ಸೌಭಾಗ್ಯ ಪಡ್ಕೊಂಡ ಮತ್ತೇನಂತ ಮಾಡೋದು ನನ್ ಮನ್ಸಿಗೆ ಹಂಗೆ ಅನಿಸ್ತು. ಯಾಕಂದ್ರೆ ಅಪ್ಪ ಬಿಟ್ರೆ ಅಪ್ಪನೇ ಹಂಗೆ ನಾಮಕರಣ ಮಾಡಿದ್ರೆ ನಾವು ಮತ್ ಮಾಡ್ತೀವಿ ಅನ್ನೋದ್ರಲ್ಲ ಅದು ಅರ್ಥ ಇದೆಯಾ ಅಂತದ್ದು ಇಲ್ಲ. ಹಿಂದೆ ಇನ್ಸಿಲು ಬೇಡ, ಮುಂದೆ ಇನ್ಸಿಲು ಬೇಡ, ವೇದಾಂತ ಸಾಕು. ಅದಕ್ಕೆ ತಂದೆದು ಇನ್ಸಿಲ್ ಬೇಕು, ಸೇರ್ಸನ ಅದು ಇದು ಅಂತಂದ್ರು. ಮನೇಲಿ ಯಾವ ಇನ್ಸಿಲು ಬೇಡ, ಗುರು ಕಟ್ಟದ್ಮೇಲೆ ಮುಗೀತು. ಗುರು ಏನ್ ಇಟ್ಟಿರ್ತಾರೆ ಹಂಗೆ ಇರ್ಬೇಕ ಹೆಸರು. ಅದಕ್ಕೆ ನಮ್ಮ ಇನ್ಸಿಲ್ ಅದು ಸೇರ್ಸೋದ್ಯಾ ನಾವೇನ್ ಅಪ್ಪನ ಆಜ್ಞೆಗೆ ಅಥವಾ ಅಪ್ಪನ ಕೃಪೆಗೆ ಅಥವಾ ಅಪ್ಪ ಕೊಟ್ಟರಂತದನ್ನೆಲ್ಲ ನಾವ್ ಹೆಂಗ್ ಉಳಿಸ್ಕೊಂಡಂಗಾಯ್ತು? ಬೇಡ, ಅಪ್ಪ ಇಟ್ಟರ ಹೆಸರು ಸಾಕು, ವೇದಾಂತ ವೇದಾಂತ ಅಷ್ಟೇ ಕೊಡ್ಬೇಕು ಅಂತ ಅದನ್ನೇ ಬರ್ಸಿದ್ರಾಕ, ವೇದಾಂತ ಅಂತಾನೆ. ಮತ್ತೇನ್ ಮಾಡ್ಲಿಲ್ಲ. ಅದಕ್ಕಿಂತ ಮುಂಚೆ ಜಾತಕ ಕೇಳ್ಬೇಕು ಅದು ಇದು ಅಂತ ಅನ್ಕೊಂತಿದ್ವಿ. ಆದ್ರೆ ಅಪ್ಪನೇ ಎಲ್ಲಾ ಜಾತಕವನ್ನ ತಿದ್ದು ಬರೆಯೋಂತದ್ದಿರೋದ್ರಿಂದ ನಾವ್ ಅಪ್ಪನ ಅದು ಅಪ್ಪ ಮಾಡಿರೋದ್ರಿಂದ ಜಾತಕನೂ ಬೇಡ. ಅದಕ್ಕಿಂತ ಮುಂಚೆ ಒಂದ್ಸತಿ ಕೇಳಿದ್ವಿ ಅಕ್ಕ, ಆದ್ರೆ ಇನ್ನು ಅದು ಇದು ಹಾಕಿಸ್ಬೇಕು, ಕುಂಡಲಿ ಅವು ಇವು ಹಾಕಿಸ್ಬೇಕು ಅಷ್ಟೇ. ಅಪ್ಪನೇ ಎಲ್ಲ ಹೆಸರೆಲ್ಲ ಇಟ್ಬಿಡ್ತಲ್ಲ. ಅದ್ರ ನೀನೇ ಎಲ್ಲಾ ಇದ್ದ, ನೀನ್ ನೋಡ್ಕಂತೀಯಪ್ಪ, ಮತ್ ಯಾಕೆ ಜಾತಕ ಕೇಳಕ್ ಹೋಗೋಣ? ಯಾವ ಜಾತಕನೂ ಬೇಡ, ಏನು ಬೇಡ, ಎಲ್ಲಾ ನಿನ್ನ ಅಡಿಗೆ ಇದಾವೆ, ಎಲ್ಲ ನಿನ್ ಪಾದದೇ ಇದಾವೆ. ನಿನ್ ದರ್ಶನ ಮಾಡಿದ್ರೆ ಏನಾರು ಇದ್ದಂತ ಜಾತಕನೇ ದೇವ್ಬಿಡು ಮೇಲ್ ಮಾಡಾಕ ಶಕ್ತಿ ಇರೋ ಅಂತ ಪರಮಾತ್ಮ ನೀನು. ನಿನ್ ದರ್ಶನ ಮಾಡಿದ್ಮೇಲೆ ಇನ್ನೇನಪ್ಪ ನಾನು ಅವ್ನ ಜಾತಕ ಅಂತ ಬರ್ಸಕ್ ಹೋಗ್ಲಿ ಅಂತ ಮತ್ತದಕ್ಕೂ ಹೋಗ್ಲಿಲ್ಲ ಅಕ್ಕ. ಅದನ್ನು ಕೂಡ ಬರ್ಸಕ್ ಮನ್ಸಾಗ್ಲಿಲ್ಲ, ಬಿಟ್ಬಿಟ್ವಿ. ಅದಾಯ್ತು ಅಕ್ಕ. ಅಪ್ಪನ ದರ್ಶನಕ್ಕೆ ಬರಬೇಕ ಪಾಪ ಕರ್ಕೊಂಡ್ ಫಸ್ಟ್ ಟೈಮ್ 2 ತಿಂಗ್ಳು ಬನ್ನಿ ಅಲ್ಲ ಅಕ್ಕ. ಆ ಟೈಮಲ್ಲಿ ಹಿಂಗ್ ಹೋಗ್ತಾ ಕಾರಲ್ಲಿ ಬರ್ತಾ ಇದೀವಕ್ಕ. ಆ ಕಡೆಯಿಂದ ಒಬ್ರು ಬೆತ್ತ ದಂಡ ಅಪ್ಪ ಹಿಂಗ್ ದಂಡ ಹಿಡ್ಕೊಂಡ್ ಬರ್ತಿದಾರಕ್ಕ ರೋಡಲ್ಲಿ. ಆ ಕಡೆ ಮನೆಗಳಿಲ್ಲ ಏನಿಲ್ಲ, ಗದ್ದೆ ಸಾಯಿ ಆ ಕಡೆ ತೋಟ ಗದ್ದೆಗಳ ಸಾಲು. ಆ ಕಾರಲ್ಲಿ ಹೆಂಗ್ ಅಕ್ಕಂದ್ರೆ ಅವ್ರು ಹಿಂಗ್ ಬರ್ತಾ ಇದ್ರೆ ನಾವ್ ಹಿಂಗ್ ಹೋಗ್ತಾ ಇದೀವಲ್ಲ, ನಾನು ಅವ್ರನ್ನೇ ನೋಡ್ತಾ, ಅವ್ರ ಕಣ್ಣು ಹಂಗೆ ಮುಗಿದಾವೆ, ನನ್ನೇ ನೋಡ್ತಿದಾರಕ್ಕ. ಅವಾಗ ನಾನು ಅಪ್ಪ ನಿನ್ ದರ್ಶನ ಕೊಟ್ಬಿಟ್ಟಲ್ಲಪ್ಪ ಅನ್ಕೊಂಡೆ. ಯಾಕಂದ್ರೆ ಅಪ್ಪನ್ ನೋಡ್ದಂಗ ಆಗ್ಬಿಡುತ್ತೆ ನನಗೆ. ಆ ಕ್ಷಣಕ್ಕೆ ದಂಡ ಹಿಡ್ಕೊಂಡ್ ಬರ್ತಿದಾರ ಅವ್ರುವೆ, ಹಿಡ್ಕೊಂಡು ವಯಸ್ಸಾಗಿದೆ ನೋಡ್ಕೊಂಡ್ ಬರ್ತಾರ. ನೋಡಿದ್ರೆ ಹಿಂಗೆ ಹೋಗ್ತದೆ, ನಾವ್ ಹಿಂಗ್ ಪಾಸ್ ಆಗ್ತಾ ನಾವು ಅವ್ರು ನೋಡ್ತೇವೆ, ಅವ್ರು ಹಿಂಗೆ ನನ್ನೇ ನೋಡ್ತಾರಕ್ಕ. 4 ಜನ ಕೂತಿರ್ತೀವಿ ಕಾರಲ್ಲಿ, ಹಿಂದಿನರು ನೋಡ್ಬೋದು, ಕಡೆ ಕಾರ ಎಲ್ಲ ಕಣ್ಣಾಡಿಸ್ತಿಲ್ಲಕ್ಕ. ಹಿಂಗೆ ಅವ್ರು ಹಿಂಗೆ ನೋಡ್ತಾರೆ. ಹೌದತ್ತ ನಿನ್ ದರ್ಶನ ಕೊಟ್ಬಿಟ್ಟಲ್ಲಪ್ಪ ಅಂತ ಕೈ ಮುಕ್ಕೊಂಡ್ ಬಂದು ಅಪ್ಪನು ಇಲ್ಲ ಆತರ ಆಶೀರ್ವಾದ ಮಾಡಿ ಕಳ್ಸಿತ್ತಕ್ಕ. ಆ ತರ ಆಯ್ತು. ಅದಾದ್ಮೇಲೆ ಮಗಂದು 1ನೇ ವರ್ಷದ ಬರ್ತಡೇ ಬರ್ತಿತ್ತಕ್ಕ. 1ನೇ ವರ್ಷದ ಬರ್ತಡೇ ನನಗೆ ಡಿಸೆಂಬರ್ 31 ಹೋದ್ ಸರಿ ಸತ್ಸಂಗ ಮಾಡಿದ್ದೆ. ಬಟ್ ಈ ಸರಿ ಸತ್ಸಂಗ ಮಾಡ್ಬೇಕಲ್ಲಪ್ಪ, ಮಾಡಕ್ಕೆ ಅವಕಾಶ ಇಲ್ಲಲ್ಲ. ಎಲ್ಲಿಂದ ಮಾಡ್ಲಿರಪ್ಪ ನಾನು, ಎಲ್ಲಿ ಅಂತ ಸತ್ಸಂಗ ಮಾಡ್ಲಿ ನಿಂದ? ಹೋದ್ ಸತಿನೇ ಮನೇಲಿ ಮಾಡಿಲ್ಲ. ಮನೆಗ್ ಬಂದ್ ನಿನ್ನ ಮನೆಗ್ ಕೂರ್ಸ್ಕೊಂಡು ನಿನ್ನ ಆರಾಧಿಸ್ಬೇಕು ಅಂತಂದು ಮನೇಲಿ ಸತ್ಸಂಗ ಮಾಡ್ಬೇಕು ಅಂತ ಆಸೆ ಪಟ್ಟೆ. ಹೋದ್ ಸತಿನೇ ಆಗಿಲ್ಲ. ಇವಾಗ ಹೆಂಗಪ್ಪ ಸತ್ಸಂಗ? ಏನಿಲ್ಲ, ನಿನ್ ಸತ್ಸಂಗನೇ ಮಾಡಕ್ ಅವಕಾಶ ಇಲ್ಲ, ನಾನೆಂತ ಪರಮ ಪಾಪಿನಪ್ಪ ಅಂತಂದಿ ಅಕ್ಕ. ಹೆಂಗ್ ಅನ್ನಿಸ್ತ ಅಂದ್ರೆ ಅಪ್ಪನ್ ಫೋಟೋ ಹಿಡ್ಕೊಂಡು ಅಳು ಅತ್ತೆ, ನೀನ್ ಸತ್ಸಂಗ ಮಾಡ್ಲಿಲ್ಲ ಅಂದ್ರೆ ನಾವೆಂತ ಪರಮ ಪಾಪಿಗಳಪ್ಪ. ಸತ್ಸಂಗ ಮಾಡ್ತೀನಿ ಅಂದ್ರೆ ಮನೇಲಿ ಮಾಡಂಗಿಲ್ಲ. ನಾನ್ ಇನ್ನೇನ್ ಮಾಡ್ಲಿ, ಇನ್ ಹೆಂಗ್ ಸತ್ಸಂಗ ಮಾಡ್ಲಿ, ನೀನು ನಿನ್ನ ಹೆಂಗ್ ಆರಾಧಿಸ್ಲಿ? ನಿನ್ನ ಆರಾಧಿಸಕ್ ಅವಕಾಶನೇ ಇಲ್ಲ ಅಂದ್ರೆ ನಾನ್ ಹೆಂಗ್ ನಿನ್ಗೆ ಹತ್ರ ಆಗ ಸಾಧ್ಯ? ನೀನ್ ನನ್ನ ಹೆಂಗ್ ಒಪ್ಕಂತೀಯ? ನೀನ್ ಪೂಜೆ ಪುನಸ್ಕಾರ ಮಾಡಲ್ಲ, ನಾನು ಏನು ಇಲ್ದಳ ಆಗ್ಬಿಟ್ಟಿದೀನಿ. ಸತ್ಸಂಗ ಕರುಣಿಸಪ್ಪ, ನೀನ್ ಕರುಣಿಸತಾನೆ. ನೀನ್ ಹೆಂಗ್ ಕರುಣಿಸು, ನೀನ್ ಭಗವಂತ ಅಲ್ಲ. ಕರುಣಿಸ್ಲಿಲ್ಲ ಅಂದ್ರೆ ನಾನ್ ಹೆಂಗ್ ಮಾಡ್ಲಿ? ನಿನ್ ನನ್ ಬೇಡವಾ? ನೀನ್ ನನಗೆ ಕರುಣಿಸಲ್ವಾ ನಿನ್ ಸತ್ಸಂಗನ? 1ನೇ ಸತ್ಸಂಗನ ತೋಟದಲ್ಲಿ ಮಾಡಿಸ್ಕೊಂಡೆ. ಇವಾಗ 2ನೇ ಸತ್ಸಂಗ ಮಾಡ್ತೀನಿ. ಸತ್ಸಂಗ ಮಾಡಕ್ಕೆ ಮಾರ್ಗನೇ ಇಲ್ಲ, ಯಾಕಂದ್ರೆ ಮನೆಯಲ್ಲ ಅಪೋಸ್ ಮಾಡಿದ್ದಾರೆ. ಅವತ್ತಿಗೂ ಮಾತಾಡಿಲ್ಲ ಇನ್ನು ನಾವು. ಅವತ್ 1 ವರ್ಷ ಆದ್ರೂ ಆ ಗ್ಯಾಪಲ್ಲೂ ಮಾತಾಡಿಲ್ಲ ಅಕ್ಕ ಬಾವರ ಜೊತೆಗೆ. ಸತ್ಸಂಗ ಕರುಣಿಸಿಲ್ಲ. ಇವಾಗ ಆಗಿಲ್ಲ, ಹೆಂಗ್ ಮಾಡ್ಲಿ ಇವಾಗ? ನೀನ್ ಸತ್ಸಂಗ ಮಾಡಿಸ್ಕೊಳಲ್ವಾ ನೀನು? ನಾನು ಅಂತ ಪಾಪಿ ಆಗ್ಬಿಟ್ಟ? ನನಗೆ ಕರುಣಿಸ್ಲೇ ಇಲ್ವಾ ನೀನು? ಬೇಡಪ್ಪ ನೀನು, ನಾನ್ ಏನ್ ಮಾಡ್ಲಿ, ಹೋಗಪ್ಪ ನೀನು. ಹಿಂಗೆ ಅಪ್ಪನ ಹತ್ರ ಇಳ್ಕೊಂಡು ಅತ್ತೆ ಅಕ್ಕ. ಅತ್ತೆ ಅವತ್ ಶಾಲೆಗೂ ಹೋಗ್ಲಿಲ್ಲ ಸುಮ್ನೆ. ಯಾಕೆಂದ್ರೆ 31ನೇ ತಾರೀಕು ಬಂದು ಡಿಸೆಂಬರ್ 31 ಸತ್ಸಂಗ ಮಾಡಿದ್ನಲ್ಲ, ಅದಕ್ಕೇನ್ ಪೂಜೆ ಕೂತಳು. ಪೂಜೆ ಮುಗಿಸ್ಕೊಂಡ್ ಶಾಲೆಗೆ ಹೋಗೋಣ ಅಂತ ಅಂದಳು. ಪೂಜೆಗೆ ಹೋಗಿ ಕೂತಳು. 1-1.5 ಗಂಟೆ 2 ಗಂಟೆ ದೇವ್ರ ಮೇಲೆ ಕೂತ್ಕೊಂಡೆ ಅಕ್ಕ. ಸತ್ಸಂಗದ್ದು ಹೇಳ್ಕಂತ ಅಪ್ಪನ ಹತ್ರ ಮಾತಾಡ್ಕಂತ, ಕರುಣಿಸಪ್ಪ. ನಾನೇ ಹೆಂಗ್ ಬರುತ್ತಕ್ಕ, ಹೆಂಗ್ ಕೂಗ್ಬೋದ್ ಅಪ್ಪನ, ಆತರ ಕಣ್ಣೀರ್ ಹಾಕೊಂಡಿ ಬೇಡ್ಕೊಂಡೆ. ನಾನು ನನ್ ಮಗನ್ ಬರ್ತಡೇ ಮಾಡಕ್ ನನಗೆ ಇಷ್ಟ ಇಲ್ಲಪ್ಪ. ನೀನ್ ಬಂದ್ ಕೂತಿರ್ತೀಯಾ, ನೀನ್ ಬಂದ್ ಕುತ್ಕೊಂಡ್ ನನಗೆ ಬರ್ತಡೇ ಮಾಡ್ಸು. ಒಂದು ಬರ್ತಡೇ ಮಾಡಿಸ್ಬೇಕಾ, ನೀನ್ ಇದ್ದು ಮಾಡ್ಸು. 1 ವಾರ ಮುಂಚೆ ಬಂದ್ ಕುತ್ಕಂತೀಯ, ಇನ್ನೂ ಟೈಮ್ ಐತಿ. ನೀನ್ ಮನ್ಸ್ ಮಾಡಿದ್ರೆ 1 ವಾರ ಮುಂಚೆ ಬಂದ್ ಕುತ್ಕಂತೀಯಾ, ಕುತ್ಕೊಂಡ್ ಮಾಡ್ಸು. ಇಲ್ಲ ಅವತ್ತೇ ಬರ್ತೀಯಾ, ಬಂದ್ ಮಾಡ್ಸು. ಬಟ್ ನೀನ್ ಇದ್ದು ಮಾಡ್ಸಪ್ಪ, ಇಲ್ಲ ಅಂದ್ರೆ ನನಗೆ ಇಷ್ಟ ಇಲ್ಲ ಕಣಪ್ಪ. ಅವ್ನ್ ಬರ್ತಡೇ ಏನಂತ ಖುಷಿ ಪಟ್ಟು ಮಾಡ್ಲಪ್ಪ ನಾನು, ನೀನೇ ಇಲ್ಲ ಅಂದ್ರೆ ಅಂತ ಹೇಳ್ಕೊಂಡು ಅಳು ಅತ್ತೆ ಅಕ್ಕ. ಅತ್ತೆ ಎದ್ದೆ ಬಂದೆ. ಆಮೇಲೆ ಮಾಮೂಲಿ ತರ ಇದ್ದೆ. 1 ವಾರ ಅದು ಪಾಸ್ ಆಗ್ಬಿಡ್ತು. ಆಮೇಲೆ ಊರಿಗೆ ಹೋದೆ. ಊರಿಗೆ ಹೋದಾಗ ಹತ್ತತ್ರ ಇನ್ನೇನೊಂದ 4-5 ದಿನ ಐತಿ ಬರ್ತಡೇ. ಅವಾಗ ಬಾವರ್ ಏನ್ ಮಾಡೋರು, ಮಕ್ಳಿಗೆ ನಿಮ್ ಆಂಟಿ ಎಲ್ಲಿ ಬರ್ತಡೇ ಮಾಡತ್ತಮ್ಮ ಅಂತ ಹೇಳಿದ್ರು. ಅಲ್ಲಿ ಅಮ್ಮನ ಮನೇಲಿ ಇದ್ನಲ್ಲ, ಅಲ್ಲಿ ಮಾಡ್ತಾರ ಇಲ್ಲಿ ಮಾಡ್ತಾರ? ಇಲ್ಲ ಅಪ್ಪಾಜಿ ಆಂಟಿ ಮಾಡಲ್ಲಂತೆ,
ಸತ್ಸಂಗ ಮಾಡೋದಾಗಿದ್ರೆ ಮನೇಲಿ ಮಾಡೋದಂತೆ. ಸತ್ಸಂಗ ಹೆಂಗೋ ಮಾಡಂಗಿಲ್ಲಲ್ಲ, ಅದಕ್ಕೆ ಆಂಟಿ ಏನ್ ಮಾಡತ್ತೆ, ಪಾಪನ ದೊಡ್ಡೇರಿ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸ್ಕೊ ಬರತ್ತಂತೆ ಅಪ್ಪನ ಹತ್ರ. ಹೌದಾ, ಮನೆ ಆಗ್ಲಿ ತಾಳಮ್ಮ, ಮನೆಯಲ್ಲೇ ಮಾಡ್ಲಿ ಸತ್ಸಂಗನ ಅಂತ ಹೇಳ್ಬಿಟ್ಟಾರೆ. ಬುಧವಾರ ನೈಟ್ ಹೇಳರಕ್ಕ, ಗುರುವಾರ ನಾನು ಎದ್ದಿದ್ದೀನಿ, ಇನ್ನು ಮಲಗಿದ್ದೀನಿ, ಅಷ್ಟೇ ಫೋನ್ ಮಾಡಿದ್ರು ಮಕ್ಳಿಗೂ. ಆಂಟಿ ಅಪ್ಪಾಜಿ ಹೇಳ್ತೈತಿ ಮನೇಲಿ ಸತ್ಸಂಗ ಮಾಡ್ಬೇಕಂತೆ, ಪಾಪು ಬರ್ಡೇ ಇಲ್ಲೇ ಮಾಡೋಣ, ಸತ್ಸಂಗ ಮನೇಲಿ ಸತ್ಸಂಗ ಮಾಡೋಣ ಮಕ್ಳು. ಅವಾಗ ಹೌದಾ ಅಂತಂದ್ರೆ ಗುರುವಾರ ಮಧ್ಯಾಹ್ನದಾಗ ಆಂಟಿಯರಿಗೆ ಫೋನ್ ಮಾಡ್ದೆ, ಆಂಟಿ ಸತ್ಸಂಗ ಭಾನುವಾರ ಕೊಡ್ರಿ, ನಾವು ಬೇರೆ ಕಡೆ ಇದೀವಲ್ಲಮ್ಮ, ಬೇರೆ ಕಡೆ ಹೋಗ್ತಿದೀವಲ್ಲವ ಅಂತಂದ್ರೆ, ನೀವ್ ಹೆಂಗ ಮಾಡ್ತೀರಾ ಮಾಡ್ರಿ ಅಂಟಿ, ಅವತ್ತು ಕರುಣಿಸ್ರ ಆಂಟಿ, ಬೇಕಾದ್ರೆ ಬರೋದಿಕ್ ವ್ಯವಸ್ಥೆ ಮಾಡ್ತೀನಿ ಕರುಣಿಸ್ರಂಟಿ ಅಂತಂದೆ. ಎಲ್ಲ ಅಪ್ಪ ನಿತ್ಯವ, ಅಪ್ಪ ಮಾಡಿಸ್ಕೋಬೇಕು ಅಂತಿದ್ರೆ ಮಾಡಿಸ್ಕೊಂಡ್ಬಿಡ್ಲಿ, ಅಪ್ಪ ನಿತ್ಯವ ಎಲ್ಲ ಹೋಗ್ಬರಂತ ಬಂತ. ಗುರುವಾರ ಮಾತಾಡಿದ್ದಕ್ಕ ಶುಕ್ರವಾರ ಅಪ್ಪನ ಹತ್ರ ಬಂದ್ವಿ. ಅವತ್ತು ವೈಕುಂಠ ಏಕಾದಶಿ ಬೇರೆ ಇತ್ತು. ವೈಕುಂಠ ಏಕಾದಶಿ ಇತ್ತು, ಅಪ್ಪಂಗೆ ಬಟ್ಟೆ ಎಲ್ಲ ತಗೊಂಡ್ವಿ. ಒಂದ್ ಸ್ವೆಟರ್ ನೋಡ್ದೆ, ಅಪ್ಪಂಗ್ ಸ್ವೆಟರ್ ತಗೋಣ ಅಂತ ಅನ್ನಿಸ್ತು. ಸ್ವೆಟರ್ ತಗೊಂಡ್ವಿ, ಬಟ್ಟೆ ಎಲ್ಲ ತಗೊಂಡ್ವಿ, ಹಣ್ಣೆಲ್ಲ ತಗೊಂಡ್ವಿ, ಸತ್ಸಂಗ ಕರಿಬೇಕಲ್ಲ. ಬಂದಾಗ ಅದೆಲ್ಲ ಅರ್ಪಣೆ ಮಾಡಿ ಬಂದು ಅಕ್ಕ ಪ್ರಸಾದ ಮಾಡ್ತಾ ಇದ್ಯಪ್ಪ, ಸತ್ಸಂಗಕ್ಕೆ ಬಾರಪ್ಪ ಅಂತೆಲ್ಲ. ಆಯ್ತಮ್ಮ ಒಳ್ಳೇದಾಗ್ಲಿ ಅಂತಂತು ಪ್ರಸಾದ ಮಾಡ್ತಾ ಇದ್ಬೇಕ. ಪ್ರಸಾದ ಮಾಡುವಾಗ ತೇಜಣ್ಣನ್ ಕಳಿಸಿದ್ ಕರಿಬರಕ್. ಅವಾಗ ಹೋದ್ವಿ, ಪ್ರಸಾದ ಮಾಡ್ಕೊಂಡು ಬೇಗ ಹೋದ್ವಿ. ಅಪ್ಪ ಕರೆಸ್ತಂತ. ಆ ಪ್ರಸಾದ ಮಾಡೋ ಟೈಮಲ್ಲಿ ಇನ್ನೊಂದು ಅನ್ಕೊಂಡೆ ಅಕ್ಕ, ಅಪ್ಪ ಪಾಪಿಗಳು ನಾವೇನೇನು ಕರ್ಮ ಮಾಡಿವೋ ಗೊತ್ತಿಲ್ಲ, ನೀನ್ ಕೃಪೆ ಇದ್ರೆ ಮಾತ್ರ ಎಲ್ಲ ನಡೆಯುವಂಥದ್ದು. ಆಸೆಯಿಂದ ಸ್ವೆಟರ್ ತಂದಿನಪ್ಪ, ಆದ್ರೆ ಎಷ್ಟೋ ಕರ್ಮಗಳನ್ನ ಇಟ್ಕೊಂಡ್ ಬಂದ, ಕರ್ಮ ಟ್ರಾನ್ಸ್ಫರ್ ಆಗಬಾರ್ದು, ಹಿಂಗೆಲ್ಲ ಇರ್ತಲ್ಲಕ್ಕ. ಇವಾಗ ನಾನು ಏನೋ ಅನ್ಕೊಂಡ್ ಬಂದು ಅರ್ಪಣೆ ಮಾಡೋದಕ್ಕೂ, ಪ್ರೀತಿಯಿಂದ ಅರ್ಪಣೆ ಮಾಡೋದಕ್ಕೂ, ಭಕ್ತಿಯಿಂದ ಅರ್ಪಣೆ ಮಾಡೋದಕ್ಕೂ ಬಹಳ ಇರುತ್ತಲ್ಲ. ಅಪ್ಪ ನಂದೇನಿಲ್ಲಪ್ಪ, ನೀನು ತೊಟ್ಕೊಂಡ್ರೆ ಖುಷಿ ಕಣಪ್ಪ ಅಂತ ಅನ್ಕೊಂಡು ಪ್ರಸಾದ ಮಾಡ್ತಿದ್ದೆ ಅಕ್ಕ. ಅಷ್ಟೇ ತೇಜಣ್ಣ ಬರಕ್ ಹೇಳ್ತು, ಹೋದ್ವಿ ಅಪ್ಪನ ಹತ್ರ. ಅಪ್ಪ ಏನ್ ಮಾಡ್ತು, ಇವರಿಗೆ ಪಂಕಜಂಟಿಯರಿಗೆ ಒಂದು ಶಿವಂದ್ ಕೊಟ್ರು, ರೇಣುಕಂಠರಿಗೆ ಒಂದು ಪಾದಿಕೆ, ಮರದ ಪಾದಿಕೆ ಇರ್ತಲ್ಲ ಆ ತರ ಪಾದಿಕೆ ಕೊಟ್ರು. ಆಮೇಲೆ ನನಗೇನ್ ಮಾಡಿದ್ರಕ್ಕ, ಈ ತರದ ಪಾದಿಕೆ, ಅಪ್ಪಂದ ಶ್ರೀಪಾದ ವಲ್ಲಭರದು ತಗಳಮ್ಮ ಶ್ರೀಪಾದ ವಲ್ಲಭರ ಪಾದಿಕೆ ಅಂತ ಈ ತರದ್ದೇ ಅಕ್ಕ ಕೊಟ್ಟಿರೋದು. ಇವತ್ತಿಗೂ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಅಭಿಷೇಕ ಮಾಡ್ಕೊಂಡ ಇಲ್ಲಿ ಅಪ್ಪ ಕರುಣಿಸಿರೋದು. ಅದನ್ನ ಕೊಟ್ರಕ್ಕ, ಇಸ್ಕೊಂಡು. ಆಮೇಲೆ ಗುರು ಕೊಟ್ಟಿದ್ದು ಗುಡ್ಡ ಅಂತಾರೆ, ನಮಗ್ ಗೊತ್ತಿಲ್ದೇನೆ ಅಪ್ಪ ಕರುಣಿಸ್ಬಿಡ್ತಲ್ಲ ಅಂತ. ಯಾಕೆಂದ್ರೆ ಅದ್ರ ಮಹಿಮೆನೆ ಗೊತ್ತಿಲ್ಲ, ಆದ್ರೆ ಅಪ್ಪ ಪ್ರೀತಿ ಅಷ್ಟು ಇರುತ್ತೆ ಅನ್ನೋದಕ್ಕ ಸಾಕ್ಷಿ ಕರುಣಿಸ್ತಕ. ಅದನ್ನ ತಗೊಂಡು ಹೋದ್ವಿ. ಆಮೇಲೆ ಅದು ವೈಕುಂಠ ಏಕಾದಶಿ ದಿನ ನನಗೆ ಅನ್ನಿಸ್ತು, ನೀನೇ ವೈಕುಂಠ, ನೀನೇ ಏಕಾದಶಿ, ನಿನ್ ದರ್ಶನ ಮಾಡ್ಬಿಟ್ನಲ್ಲ ಇವತ್ತು ನಾನು. ಅದ್ ಖುಷಿ ನನಗೆ. ಇವಾಗ ವೈಕುಂಠ ಏಕಾದಶಿಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಎಷ್ಟೋ ಜನ ಕ್ಯೂನಲ್ಲಿ ಹೋಗಿ ನಿಂತಿರ್ತಾರೆ, ಎಲ್ಲೆಲ್ಲೋ ನಿಂತಿರ್ತಾರೆ, ಉಪವಾಸ ಇರ್ತಾರೆ, ಏನೇನೋ ಮಾಡ್ತಾರೆ, ಅವತ್ತು ವ್ರತ ಎಲ್ಲ ಮಾಡ್ತಾರೆ. ಆದ್ರೆ ನನಗೇನಾಯ್ತು, ಇಲ್ಲಿ ಬಂದ್ ನೋಡಿದ ತಕ್ಷಣ ನೀನೇ ವೈಕುಂಠ, ನೀನೇ ಏಕಾದಶಿ, ಎಲ್ಲಾದು ನಿಂದೆ ಕಣಪ್ಪ, ನಿನ್ ಪಾದದಡಿಗೆ ಇದೆ, ನಿನ್ ನಾರಾಯಣ ನೀನೆ, ನಿನ್ ದರ್ಶನ ಆಯ್ತಲ್ಲಪ್ಪ ಅನ್ಕೊಂಡು ಕೈ ಮುಕ್ಕೊಂಡು ಎಲ್ಲ ಬಂದ. ಅದನ್ನ ಕೊಡ್ತು, ಸರಿ ಆಯ್ತು ನಮ್ಮ ಅಂತಂತು. ಪ್ರಸಾದ ಎಲ್ಲ ಮಾಡ್ಕೊಂಡು ನಿನ್ನ ಹೊರಡಬೇಕು ಅನ್ನೋಷ್ಟೇ ಅಪ್ಪ ಸ್ವೆಟರ್ ಹಾಕ ಬಂತಕ ಅಡ್ಡಾಡ್ಕೊಂಡು. ಪಕ್ಕದಂಟಿ ಬಾಯಿಲ್ ನೋಡ್ ನೋಡ್ತಿದ್ದ ಸ್ವೆಟರ್ ಹಾಕ ಅಡ್ಡಾಡ್ತೈತಿ. ಖುಷಿ ಆಗ್ಬಿಡ್ತು. ಅರ್ಪಣೆ ಮಾಡಿದ್ದು ಅಪ್ಪನ ಸ್ವೀಕರಿಸಿದ್ರೇನೆ, ಅಪ್ಪ ಸ್ವೀಕರಿಸಿದ್ರೇನೆ ಅಕ್ಕ. ನಮ್ಮ ಉಸಿರು ಅಪ್ಪನೇ ಸ್ವೀಕರಿಸ್ಬೇಕು. ಯಾಕೆಂದ್ರೆ ಅಪ್ಪ ಭಕ್ತಿ ಕೊಡ್ಬೇಕು, ಭಕ್ತಿ ಕೊಟ್ಟಿ ಅಪ್ಪನೇ ಅರ್ಪಣೆ ಮಾಡ್ಕೋಬೇಕು. ಈಗ ಈ ಜನ್ಮಕ್ ಬಂದ್ಬಿಟ್ಟಿವಿ, ಅಪ್ಪನ ದರ್ಶನ ಮಾಡ್ಬಿಟ್ಟಿವಿ. ನಮ್ಮನ್ನು ಸ್ವತಃ ಅಪ್ಪ ಈ ಉಸಿರು ಸ್ಮರಣೆ ಮಾಡಂಗೆ, ಜಪ ಮಾಡಂಗೆ ಎಲ್ಲವನ್ನು ಕರುಣಿಸ್ಬಿಟ್ಟು ಅಪ್ಪನೇ ಅರ್ಪಣೆ ಮಾಡ್ಕೋಬೇಕು. ಅವತ್ ಹಾಕಂತ ಅವಾಗ ತೇಜಣ್ಣಿದ್ದು ಮತ್ ಪ್ರೀತಿಯಿಂದ ತಂದ್ಕೊಟ್ಟಿರ್ತೀರಾ, ಅದಕ್ಕೆ ಹಾಕೊಂಡಿ ನೀವ್ ನೋಡ್ಲಿ ಅಂತ ಅಡ್ಡಾಡ್ತಾ ಇಟ್ಕೊಂಡ್ರಮ್ಮ ಅಂತ ತೇಜಣ್ಣ. ಖುಷಿ ಆಯ್ತು ಅಂದ್ರೆ ನಮಸ್ಕಾರ ಮಾಡ್ಕೊಂಡ್ ಬಂದ್ವಿ. ಪಾಪು ಬರ್ಡೇ ಇತ್ತಲಕ್ಕ, ಅವತ್ತಿನ ದಿನನೇ ಸತ್ಸಂಗ ಫಿಕ್ಸ್ ಮಾಡ್ತಪ್ಪ. ಅವತ್ತಿನ ದಿನ ಸಂಜೆನೆ ಬಂದ್ರೆಲ್ಲ ಭಕ್ತರು, ಸಂಜೆ ಸತ್ಸಂಗ ಆಗಿ ಆಮೇಲೆ ಬರ್ತಡೇ ಆಯ್ತು. ಯಾಕೆಂದ್ರೆ ನಾನು 31ನೇ ತಾರೀಕು ಅಪ್ಪ ನನ್ಗೆ ಸತ್ಸಂಗ ಕೊಡು, ನೀನಿದ್ದು ಮಾತ್ರ ಬರ್ತಡೇ ಆಗ್ಬೇಕು, ಇಲ್ಲ ನನಗೆ ಅವ್ನ್ ಬರ್ತಡೇ ಮಾಡೋ ಆಸೆ ಇಲ್ಲ, ನೀನಿಲ್ಲ ಅಂದ್ರೆ ನನಗೆ ಯಾವ್ದು ಖುಷಿ ಇಲ್ಲ ಅಂತ ಏನ್ ಬೇಡಿದ್ನೋ ಅಪ್ಪನೇ ಸ್ವತಃ ಬಂದ್ ಕೂತ್ಕೊಂಡು ಅದೆಲ್ಲ ಮಾಡ್ತಕ್ಕ. ಅವ್ನ್ ಬರ್ತಡೇ ಮಾಡ್ತಾನೆ ಖುಷಿ ಇಲ್ಲ, ಅಪ್ಪನ ಸತ್ಸಂಗ ಆಯ್ತಲ್ಲ ಅಂದ್ರೆ ಖುಷಿ ನನಗೆ. ಆ ಸತ್ಸಂಗ ಆಯ್ತು, ಖುಷಿಯಾಗಿ ಆಮೇಲೆ ಅವರೆಲ್ಲ ದತ್ತ ಭಕ್ತರೆಲ್ಲ ಅಕ್ಷತೆ ಕಾಳಾಕ ಅವನಿಗೂ ಆಶೀರ್ವಾದ ಮಾಡಿದ್ರು. 2ನೇ ವರ್ಷ ಸತ್ಸಂಗ ಆ ತರ ಆಯ್ತಕ್ಕ. ಆ ತರ ಆಯ್ತು. ಆಮೇಲೆ ರೀಸೆಂಟ್ ಆಗಿ 3ನೇ ವರ್ಷದ ಸತ್ಸಂಗನು ಜನವರಿಲಿ ಮಾಡಿದ್ವಕ್ಕ. ಅಪ್ಪನ ಸತ್ಸಂಗ ಅಂದ್ರೆ ಖುಷಿ. ಇವಾಗ ಸತ್ಸಂಗ ಎಲ್ಲಾರ ನಡೀಲಿ ಅಕ್ಕ, ಅಪ್ಪ ಬೇಕರ್ಸ್ಕೊಳಪ್ಪ, ಬೇಕರ್ಸ್ಕೊಬೇಡಪ್ಪ ಸತ್ಸಂಗಕ್ಕೆ ಅಂತ ಪ್ರಾರ್ಥನೆ ಇಟ್ಕೊಂಡು ಹೋಗ್ತಾ ಇದೀವಕ್ಕ. ಮನೆಯಲ್ಲಿ ಅಷ್ಟು ಒಂದು ಅಪೋಸ್ ಮಾಡಿದವ್ರು ಇವಾಗ ಸೈಲೆಂಟ್ ಆಗಿ ಇವಾಗ ಮನೇಲೆ ಮಾಡಂಗೆ ಆಯ್ತು. ಮನೇಲಿ ಭಜನೆ ಸ್ಟಾರ್ಟ್ ಆಗ್ಬೇಕ. ಭಜನೆ ಇವಾಗೆಲ್ಲ ಒಬ್ರು ತಪ್ಪರು ಒಬ್ರು ಭಜನೆ. ಇವಾಗ ನಾನ್ ಮಾಡ್ಬೋದು, ನಮ್ಮ ಅಕ್ಕ ಮಾಡ್ಬೋದು, ನಮ್ಮ ಅಕ್ಕನ ಮಗಳು ಮಾಡ್ಬೋದು. ಒಬ್ರು ತಪ್ಪರು ಯಾರಾದ್ರೂ ಒಟ್ಟು ಅವತ್ತು ಭಜನೆ ಮಾಡಿದ್ರೆ, ಮಾಡ್ಲಿಲ್ಲ ಅಂದ್ರೆ ಸಮಾಧಾನ ಇಲ್ಲ. ಭಜನೆ ಮಾಡಿಲ್ವಾ ಅಂತ ಇವಾಗ ನಾನೇನಾದ್ರು ಎಲ್ಲೋ ದೂರಕ್ಕೆ ಹೋಗಿರ್ತೀನಿ, ಲೇಟ್ ಬಂದ ಭಜನೆ ಮಾಡಿದ್ರ ಇಲ್ಲ, ಅವರ ಭಜನೆ.
ಅಪ್ಪನ ಮುಂದೆ ದೀಪ ಉರಿಯುವಂಥದ್ದು, ಅಭಿಷೇಕ ಅಪ್ಪ ಕೊಟ್ಟಿರಪ್ಪ ಅದಕ್ಕೆ ಅಭಿಷೇಕ ಮಾಡುವಂಥದ್ದು, ದೀಪ ಹಚ್ಚುವಂಥದ್ದು, ಭಜನೆ ಮಾಡೋ ಅಂಥದ್ದು. ಮತ್ತೆ ಅಕ್ಕ ಹೆಂಗೆ ಅಂದ್ರೆ ಅಪ್ಪ ಕುರುಹು ಸೂಕ್ಷ್ಮ ರೂಪದಲ್ಲಿ ನಾನು ಔದುಂಬರದಲ್ಲಿ ಇರ್ತೀನಿ ಅನ್ನತ್ತಲ್ಲ ಅಪ್ಪ, ನಮ್ಮನೆ ಸುತ್ತಮುತ್ತನೂ ಔದುಂಬರನೇ ಅಕ್ಕ. ಮನೆ ತೋಟದಲ್ಲೂ ಔದುಂಬರ ಇದೆ, ಮನೆ ಫ್ರಂಟ್ ಇವಾಗ ಒಂದ್ ಕಡೆ ಸೈಡ್ ನೋಡಿದ್ರೆ ಅಲ್ಲಿ ಔದುಂಬರ, ಇನ್ನೊಂದ್ ಸೈಡ್ ಬಂದ್ರೆ ಇನ್ನೊಂದ್ ಕಡೆ ಔದುಂಬರ. ಒಂದು ನಾವು ಪೂಜೆಗೆ ಇಟ್ಕೊಂಡ್ರೆ ಔದುಂಬರ ಹೆಂಗೈತೆ ಅಂದ್ರೆ ತ್ರಿಮೂರ್ತಿ ರೂಪದಲ್ಲೇ ಐತಕ್ಕ. ಆತರ ಇಲ್ಲಿ ನೋಡಿದ್ನಲ್ಲ ಅಲ್ಲಿ ಆತರ ಕೌಲ್ ಹೊಡೆದ್ ಹಿಂಗ್ ನಿತ್ರ ನೋಡಪ್ಪ ಮೂರ್ತಿ ರೂಪದಲ್ಲಿ ದರ್ಶನ ಕೊಡ್ರಿ ಅಂತ. ಹಂಗ್ ಮನೇಲಿ ಸಾಕ್ಷಾತ್ ಔದುಂಬರ ಹಂಗೆ ಬೆಳ್ದಿದೆ ಅಕ್ಕ. ಅದ್ ಔದುಂಬರ ನೋಡ್ ತಕ್ಷಣ ಹೋಗ್ತೀನಿ. ಇತ್ತೀಚೆಗಂತ ಹೆಂಗ್ ಅಂಬಲ ಅಂದ್ರೆ ಅದ್ ನೋಡ್ ಮುದ್ ಮಾಡ್ಬೇಕು ಅನಿಸ್ತಿರ್ತೈತಿ. ಎಷ್ಟ್ ಚಂದಾಗಿದ್ಯಲ್ಲಪ್ಪ ಅಂತ ಮುದ್ ಮಾಡ್ಬೇಕು ಅನಿಸ್ತಿರ್ತೈತಿ. ಅಪ್ಪನ ಪಾದಕ್ಕೆ ಎಲ್ಲಾ ಇಟ್ಕೊಂತಿರ್ತೀನಿ ಖುಷಿಯಾಗಿ. ಆತರ ಅಂದ್ರೆ ಅಪ್ಪನಿಗೆ ಅಕ್ಕ ನಮ್ಮಲ್ಲಿ ಅಹಂಕಾರ ಎಲ್ಲ ಬರ್ತಿರುತ್ತೆ. ಅಹಂಕಾರ ಡಿಸ್ಟ್ರಿಕ್ಟ್ ವರ್ಗ ಅಪ್ಪ ಹೇಳ್ತಿರುತ್ತೆ. ಆದ್ರೆ ಅದನ್ನೆಲ್ಲ ನೀನೇ ಕಳಿಬೇಕಣಪ್ಪ. ಯಾಕೆಂದ್ರೆ ನಾವ್ ಎಷ್ಟೇ ಸರಿ 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 ಅನ್ಕೊಂಡ್ರು ನಮಗ್ ಗೊತ್ತಿಲ್ದಂಗೆ ಎಷ್ಟೋ ತಪ್ಪುಗಳ್ ಮಾಡಿದೀವಿ. ಜನ್ಮಾಂತರದ ಕರ್ಮಗಳನ್ನೆಲ್ಲ ಹೊತ್ಕೊಂಡ್ ಈ ಜನ್ಮದಲ್ಲೂ ಗೊತ್ತೋ ಗೊತ್ತಿಲ್ದ ಸುಮಾರು ತಪ್ಪುಗಳನ್ನ ಮಾಡಿ ನಿನ್ ಮುಂದಕ್ಕೆ ಬಂದ್ಬಿಟ್ಟಿವಿ. ಇವಾಗ ಅಂದ್ರೆ ಅಷ್ಟೆಲ್ಲ ತಪ್ಪುಗಳು ಮಾಡಿದೀವಿ ಅನ್ನೋದು ಇದೆ. ಅದ್ರ ಅಪ್ಪ ಸಿಕ್ಕಿದ್ಮೇಲೆ ಒಂದು ನೀನ್ ಇದೆಯಲ್ಲ ನಿನ್ನಿಂದ ದೂರ ಆಗುವಂತ ಆದ್ರ ಮಾಡ್ಬೇಡಪ್ಪ. ಯಾರಿಗಾರ ಒಬ್ರಿಗೆ ಬೈದ್ರೆ ನಿನ್ನಿಂದ ದೂರ ಆಗಕ್ಕೆ ಯಾಕಪ್ಪ ಬಯಸ್ತೀಯ, ಬಯಸ್ಬೇಡ ಕಣಪ್ಪ, ಸಿಟ್ ಕೊಡ್ಬೇಡ ಕಣಪ್ಪ, ಅಹಂಕಾರ ಕೊಡ್ಬೇಡ ಕಣಪ್ಪ, ನೀನಿಲ್ಲ ನೀನ್ ದೂರ ಆಗ್ತೀಯ, ನೀನ್ ದೂರ ಮಾಡ್ಕೊಂಡ್ ನಾನು ಏನ್ ಮಾಡೋದಿದೆ, ನಮ್ ಜೀವನದಲ್ಲಿ ನೀನೇ ಬೇಕಲ್ಲಪ್ಪ. ಅಷ್ಟು ಅಕ್ಕ ಮನೆಯಲ್ಲಿ ನೆಮ್ಮದಿ ಕೊಟ್ಟಿದೆ ಅಪ್ಪ. ಅಪ್ಪ ಇದ್ದಕ್ಕೆ ಇವಾಗ ಮನೆಯಲ್ಲಿ ಇವಾಗ ನಾನು ಕೆಲವೊಂದ್ ಟೈಮ್ ಅನಿಸ್ತಿರುತ್ತೆ ನಿನ್ ಮನೆ ಇದ್ ನೀನಿಂದ ಕಣಪ್ಪ. ಯಾಕಂದ್ರೆ ನಿನ್ ಪಾದಿಕೆ ಕೊಟ್ಟಿದ್ಯಾ, ಎಲ್ಲಾ ಕಡೆ ನಾವು ಔದುಂಬರ ಬೆಳೆಸಿದ್ಯಾ, ಎಂದು ಇದು ಮನೆ ನಮ್ದೇನಪ್ಪ, ನಾವೆಲ್ಲ ನೀನ್ ಕೊಟ್ರು ಅಂತ ನೀನ್ ಕರುಣಿಸಿರುವಂತದ್ದು ಅಪ್ಪನ ಭಿಕ್ಷೆನೆ ಕಣಕ್ಕ. ಅದು ಆ ತರ ಇರೋವಂಥದ್ದು. ಇವಾಗ ಅಪ್ಪ ಬಂದಿರೋದಕ್ಕೆ ಅಕ್ಕ ನೆಮ್ಮದಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಏನೇ ಒಂದಕ್ಕಾದ್ರೂ ಒಂದು ಧೈರ್ಯ ಅಂತಿದ್ರೆ ಅಪ್ಪ ಮಾತ್ರ. ನೀನ್ ಇದೆಯಲ್ಲಪ್ಪ, ಏನೇ ಒಂದು ನೋವಾಗುತ್ತೆ ಅಪ್ಪ ನೀನ್ ಇದೆಯಲ್ಲ, ನೀನ್ ನೋಡ್ಕೊಳಪ್ಪ. ಪ್ರತಿಯೊಂದಕ್ಕೂ ಒಂದು ಆಧಾರ ಅಂತ ನಮ್ಮ ಜೀವನಕ್ಕೆ ಅಪ್ಪ ಮಾತ್ರ ಅಕ್ಕ. ಹಾಗಾಗಿ ಅಪ್ಪ ಅಮ್ಮನ ಪಾದನ ಯಾವತ್ತೂ ಬಿಡಂಗೆ ಅವ್ರ ಸ್ಮರಣೆ ಮಾಡ್ಕೊಂಡು, ಅವ್ರ ಧ್ಯಾನ ಮಾಡ್ಕೊಂಡು, ಅವ್ರ ಪೂಜೆ ಮಾಡ್ಕೊಂಡು. ಅಪ್ಪ ಕನ್ಸಲ್ ಒಂದ್ ಟೈಮ್ ಬರ್ತಾರ ಮನೆ ಒಳಗೆ. ಒಂದ್ಸತಿ ಮೊನ್ನೆ ರೀಸೆಂಟ್ ಒಂದ್ ವಾರದಿಂದ ಅಕ್ಕ ಒಂದ್ 15 ಒಂದ್ ತಿಂಗಳಲ್ಲೇ ಆಯ್ತು. ನಾನ್ ಅಪ್ಪ ಕನ್ಸಲ್ ಬಾರಪ್ಪ ಅಂತ ನಾನ್ ಅನ್ಕೊಂಡ್ರೆ ಅಪ್ಪ ನನ್ ಕನ್ಸಲ್ ಬಂದಿಲ್ಲ. ನಮ್ಮ ಮನೆಯವ್ರ ಕನ್ಸಿಗೆ ಹೋಗಿದ್ರ. ಕನ್ಸಿಗೆ ಹೋಗ್ಬಿಟ್ಟು ನಾನು ಹಿಂಗೆ ಕನ್ಸಲ್ ಬಾರಪ್ಪ ಅಂತ ಅನ್ಕೊಂಡೆ, ಬರ್ಲಿಲ್ಲ. ಸುಮ್ನೆ ಮರ್ತ್ಬಿಟ್ರಿ. ನಾನು ಬೆಳಿಗ್ಗೆ ಎದ್ವಿ, ಸಂಜೆ ಹೆಂಗ್ ಕುತ್ಕೊಂಡು ಮಾತಾಡ್ತಾ ರಾತ್ರಿ ಅಪ್ಪರ್ ಕನ್ಸಲ್ ಬಂದ್ಬಿಟ್ಟಿದ್ರು ಅಂತ ಅವ್ರು ಅಂದ್ರು. ನನಗೆ ಆಶ್ಚರ್ಯ, ನನ್ ಕನ್ಸಲ್ ಬಾರಪ್ಪ ಅವ್ರ ಕನ್ಸಿಗೆ ಹೋಗ್ಬಿಟ್ಟಾರಪ್ಪ ಅಂತ ಅನಿಸ್ಬಿಡ್ತು. ಅವಾಗ ಹೌದಾ ಯಾವ ತರ ಬಂದ್ರು ನನಗೆ ಕ್ಯೂರಿಯಾಸಿಟಿ. ಯಾಕಂದ್ರೆ ನಾನ್ ಕನ್ಸಲ್ ಬಾರಪ್ಪ ಅಂತ ಬೇಡಿದೀನಿ, ಅವ್ರ ಕನ್ಸಿಗೆ ಹೋಗ್ಬಿಟ್ಟಿರ್, ಒಟ್ಟು ಕನ್ಸಲ್ ಬಂದ್ಬಿಟ್ಟಿಯಲ್ಲಪ್ಪ ನೀನು, ಅದೇ ಖುಷಿ ಅಂತ. ಅವಾಗ ಏನ್ ಮಾಡಿದ್ರು, ಅಪ್ಪ ಒಂದು ದಂಡ ಇಟ್ಕೊಂಡು ಜೋಳಿಗೆ ಹಾಕೊಂಡು ಇನ್ನೊಬ್ರು ಅಪ್ಪನ ಜೊತೆಗೆ ಇನ್ನೊಬ್ರು ಹೆಂಗಸಿದ್ರು ಒಳಗ್ ಬಂದ್ರು. ಒಳಗ್ ಬಂದ್ ದೇವ್ರ ಮೇಲೆ ನೀವು ಭಜನೆ ಅವು ಇವು ಮಾಡ್ತಾ ಇದ್ರೆ ಅವ್ರು ಕಾಯ್ಕ ಮಾಡ್ತಾರಪ್ಪ ಅವ್ರು ಅಂತಂದು ಅಪ್ಪ ಹಿಂದಿಗಡೆ ಎಸಿ ಹೋಯ್ತು ಅಂತ ಹಿಂಗ್ ಕನ್ಸಲ್ ಬಂದ್ಬಿಡ್ತು ಅಂತ ಅಂದ್ರು. ಅವಾಗ ಅಪ್ಪ ನೀನ್ ಹೆಂಗ ದರ್ಶನ ಅದೇ ಸೂಕ್ಷ್ಮ ರೂಪದಲ್ಲೇ ಬಂದಿ, ಸ್ವಪ್ನದಲ್ಲೇ ಬಂದು ಕರ್ಮಗಳನ್ನೆಲ್ಲ ಕಳೆಯೋ ಅಂತದ್ದು ನೀನೇ, ಎಲ್ಲದಕ್ಕೂ ನೀನೇ ಆಧಾರ ಕಣಪ್ಪ ಅಂತಂದು ಆತರ ಎಲ್ಲ ದರ್ಶನ ಕೊಟ್ಟು ನಮ್ಮನ್ನೆಲ್ಲ ಸಂತೋಷವಾಗಿ ನೆಮ್ಮದಿಯಾಗಿ ಇಟ್ಟಿದೆ ಅಕ್ಕ. ಹಾಗಾಗಿ 7 ವರ್ಷ ಮಕ್ಳಿದ್ದೊಳಿಗೆ ಇವಾಗ ಮಗುವಿನ ಭಾಗ್ಯವನ್ನ ಕರುಣಿಸಿ ನಾನು ಅದನ್ನೇ ಅಪ್ಪರ ಹತ್ರ ಬೇಡ್ಬಿಟ್ಟಿದ್ದೀನಿ. ಆ ಮಗು ನಿನ್ನ ಸೇವೆಗೆ ನೀನು ಮೀಸ್ಲು ಕಣಪ್ಪ, ನೀನೇ ಸೇವೆ ಮಾಡಿಸ್ಕೋಬೇಕು ಕಣಪ್ಪ. ಅದಕ್ಕೆ ಹೊಟ್ಟೆಗಿದ್ದಾಗ್ಲೇ ಬೇಡ್ಕೊಂಡಿದ್ದೆ ಅಕ್ಕ. ಅಪ್ಪ ನಿನ್ನ ಆರಾಧಿಸುವಂತ ಮಗುನೇ ಕೊಡ್ಬೇಕು ನೀನು ಅಂತಾನೆ ಬೇಡ್ಕೊಂಡಿದ್ದೆ ಅಕ್ಕ. ನಿನ್ನ ಆರಾಧಿಸುವಂತ ಮಗು ಕೊಡು ಅಂತ ಬೇಡ್ಕೊಂಡಿದ್ದೆ. ಅವನು ಅಕ್ಕ ಮನೇಲಿ ಅಭಿಷೇಕ ಮಾಡಕ್ ಬರ್ತಾನೆ. 2 ವರ್ಷ 5 ತಿಂಗಳಾದ್ರೂ ಅಭಿಷೇಕ ಮಾಡ್ತಿದ್ರೆ ಬಂದು ಅಮ್ಮ ಅಂತ ಇಸ್ಕೊಂಡು ಅಭಿಷೇಕ ಮಾಡ್ತಾ ಇರ್ತಾನಕ್ಕ. ನಾವು ನಾಮಾವಳಿಗಳು ಹೇಳ್ತಾ ಇದ್ರೆ ದತ್ತ ನಾಮಾವಳಿಗಳನ್ನ, ಶತನಾಮಾವಳಿ, ಅವನ ಅಭಿಷೇಕ ಮಾಡ್ತಾ ಹೋಗ್ತಾನೆ. ಇಲ್ಲಿ ಮೊನ್ನೆ ಅಕ್ಕ ಪೂಜೆ ಇತ್ತಲ್ಲ, ಪೂಜೆಗೆ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅವ್ನು ಹೋಗಿ ಏನ್ ಮಾಡ್ಬಿಟ್ಟಿದ್ದಾನೆ ಅಂತಂದ್ರೆ ಹೂವಿನ ಅಲಂಕಾರ ಮಾಡಿದ ಅವ್ನು ಹೋಗಿ ದತ್ತನ ಹತ್ರ ಕೈ ಹಾಕಕ್ ಹೋಗಿದ್ದಾನೆ. ಗಂಗಮ್ಮಜ್ಜಿ ಅವರೆಲ್ಲ ಏನ್ ಮಾಡ್ಯಾರ, ಇವ್ ಹೂವೆಲ್ಲ ಆರಿನೆಲ್ಲ ಎಲ್ಲಿ ಎಳಿತಾನೋ ಪಾಪ ಅನ್ನಕ್ ಹೋಗಿದಾರೆ. ಅಷ್ಟೇ ಅವ್ನ ಏನ್ ಮಾಡ ಹಿಂಗ್ ಕೈ ಇಟ್ಟಿ ದತ್ತಂಗೆ ಅವ್ನ ಕೈ ಹಿಂಗ್ ಅನ್ಕೊಂಡೇನ್. ಅಯ್ಯೋ ಎಂತ ಮಗುನವ, ದತ್ತನ ಆತ್ಮ ಮುಟ್ಟ ಅದು ಆತ್ಮಕ್ ಮುಟ್ಕೊಂಡಿತ್ತಲ್ಲವ. ಎಲ್ಲ ಅಪ್ಪನ ಸೇವೆಗೆ ಅದಿರ್ಬೇಕು. ಅದು ಒಟ್ಟಾಗಿಂದ ಈಗ ಅವ್ರದ್ದು ಅಂತ ಆದಾಗ ಸಂಸ್ಕಾರ ಅನ್ನೋದು ಒಟ್ಟಾಗಿದ್ದಾಗಿಂದಾನೆ ಬಂದಿರುತ್ತೆ. ಅದಕ್ಕೆ ಅಕ್ಕ ಯಾವಾಗ್ಲ ಅಪ್ಪ ನೀನ್ ಅದಕ್ಕೆ ನನ್ನ ಅಪ್ಪನಿಗೆ ಒಂದು ಯಾವಾಗ್ಲೂ ಅನ್ಕೊಂತೀನಿ, ನೀನ್ ನನ್ನ ಜೀವನದ ಸೌಭಾಗ್ಯದಾತ ಕಣಪ್ಪ ಅಂತ ಎಲ್ರು ಅನ್ಕೊಂಡಿರ್ತಾರೆ. ಹಾಗೆ ನನ್ ಜೀವನಕ್ಕೆ ಸೌಭಾಗ್ಯದಾತ ನೀನ್ ಕಾಣಿಸಿರೋದ್ರಿಂದನೇ ಈ ಸೌಭಾಗ್ಯ ಎಲ್ಲ ನಿಂದೆ ಕಣಪ್ಪ ಅಂತ ಅಪ್ಪನಿಗೆ ಯಾವಾಗ್ಲೂ ಸ್ಮರಿಸ್ತಿರ್ತೀನಕ್ಕ. ಹಂಗಾಗಿ ಅಪ್ಪ ಇಲ್ದಲೆ ನಾವೇನಿಲ್ಲ ಇಲ್ಲ ಅಂತಾನೆ ಹೇಳ್ಬೋದು. ಹೌದು ಕಣಪ್ಪ. ಈಗ ನೀವು ಸ್ಟಾರ್ಟಿಂಗ್ ನೋಡಿದಾಗ ಗುರುಗಳು ಅಂದ್ರೆ ಹಂಗೆ ಹಿಂಗೆ ಅಂತ ಇದ್ದರು. ನಮ್ಮಪ್ಪ ಎಷ್ಟು ಸರಳವಾಗಿದ್ದು ಯಾವ ರೀತಿ ಒಬ್ಬ ಭಕ್ತರು ಅಂತ ಬಂದಾಗ ಯಾವ ರೀತಿ ಪರಿವರ್ತನೆ ಮಾಡಿ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಎಲ್ಲ ಅಪ್ಪನಿಗೆ
ಗೊತ್ತಿದ್ದು ಇದು ಮಾಡ್ತಾರೆ. ಈ ತರ ಅಪ್ಪ ಅಂದ್ರೆ ಸರಳಾತಿ ಸರಳ ವಿರಳಾತಿ ವಿರಳ ಅಂತಾರಲ್ಲ, ಆ ತರ ಅಪ್ಪನ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಂತೆಂತ ಗುರುಗಳು ನೋಡ್ತೀವಿ, ಅವರೆಲ್ಲ ವರ್ಚಸ್ ಅಂದ್ರೆ ನಾವು ಯಾವ ಗುರುಗಳ ಬಗ್ಗೆನೂ ನಿಂಸೋ ಆಗಿಲ್ಲ. ಆದ್ರೆ ನನ್ನ ಅಪ್ಪನ್ ನೋಡಿದಾಗ ಅಪ್ಪನಷ್ಟು ಸರಳ ಯಾರು ಇರಕ್ ಸಾಧ್ಯ ಅಂತ ಅನ್ನಿಸ್ಬಿಡುತ್ತೆ ನಮಗೆ. ಅಷ್ಟೊಂದು ಸರಳವಾಗಿ ಅದಕ್ಕೆ ಅರ್ಧ ಪಂಚೆಯ ಉಟ್ಟುಕೊಂಡಿದ್ದಂತಂದ ಅಪ್ಪ ಗಡ್ಡವನ್ನ ಬಿಟ್ಟಿದ್ದಾನ. ಅಪ್ಪ ಈ ರೀತಿಯಾಗಿ ಅಪ್ಪನ ದರ್ಶನ ಕೊಡುವಂತದ್ದು. ಆಮೇಲೆ ಪ್ರತಿಯೊಂದು ಅಕ್ಕ ಯಾವಾಗ ಅದು ಇದು ಅಂತಲ್ಲಕ್ಕ, ಪ್ರತಿಯೊಂದು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ರೆ ಅದೊಂದು ಮಹಿಮೆನೆ, ಅದೊಂದು ಪವಾಡ ನಡೆಸ್ತಾನೆ ಇರುತ್ತಪ್ಪ. ಯಾಕೆಂದ್ರೆ ನಮ್ಮ ಮನ್ಸಲ್ಲಿ ಏನೋ ಅನ್ಕೊಂಡ್ರೆ ಇನ್ಯಾರೋ ಬಂದು ಸಹಾಯ ಮಾಡಿರ್ತಾರೆ, ಮತ್ತೇನೋ ಆತರ ಅನ್ಕೊಂಡಿದ್ದನ್ನ ಸೂಕ್ಷ್ಮವಾಗಿ ಗ್ರಹಿಸೋದು ಅಪ್ಪ ಮಾತ್ರ ಅಕ್ಕ. ಅಲ್ಲ, ಯಾರ್ಯಾರಿಗೋ ಇನ್ನೂ ಕರ್ಮ ಕಳೆದ್ಮೇಲೆನೆ ಇಲ್ಲಿ ಕಾಲಿಡಕ್ ಸಾಧ್ಯ. ಅದು ಹೌದಾ, ಅದು ಕಾಲಿಡ್ಬೇಕು ಇಲ್ಲಿ ಈ ಕ್ಷೇತ್ರದಲ್ಲಿ ಅಂದಾಗ ಅದು ಅವ್ರದ್ದೆಲ್ಲ ಕರ್ಮ. ಅದಕ್ಕೆ ನಾನು ಈ ತರ ಎಲ್ಲ ನೋಡ್ತಾರಲ್ಲ ಪಾಡ್ಕಾಸ್ಟ್ ನೋಡ್ತಿರ್ತಾರಲ್ಲ, ಅವ್ರಿಗೆಲ್ಲ ನಾನು ಕೂಡ ಬೇಡ್ಕೊಳೋದೊಂದು, ಅಪ್ಪನ ಕ್ಷೇತ್ರ ಇದು ಡೇರಿ ಕ್ಷೇತ್ರ ಕಾಲಿಡ್ತೀರಾ ಅಂದ್ರೆ ಅದು ನೀವೆಲ್ಲ ಪರಮ ಜೀವಿಗಳು ಅಂತ, ನಿಮ್ಮೆಲ್ಲ ಕರ್ಮಗಳನ್ನ ಕಳ್ಕೊತೀರಾ ಅಂತ. ಮಹಾನ್ ಶಕ್ತಿ ಇರೋಂತ ಕ್ಷೇತ್ರ, ಸಾಕ್ಷಾತ್ ಆಗಿ ಭಗವಂತ ನಡೆದಾಡ್ತಾ ಇರೋಂತ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬಂದು ಭಗವಂತನ ದರ್ಶನ ಮಾಡ್ಕೊಂಡು ಪುನೀತರಾಗ್ರಿ ಅಂತಾನೆ ಬೇಡುವಂಥದ್ದು. ಇಲ್ಲಪ್ಪ ಶಿವರಾತ್ರಿ ದಿನ ಬಂತು ಅಂದ್ರೆ ಶಿವನಾಟ್ಯ ನೋಡಿದ್ವಿ ಅಂದ್ರೆ ಸಾಕು, ಎಲ್ಲೂ ಇಲ್ಲ ಸ್ವರ್ಗ ಅನ್ನೋದು ಇಲ್ಲೇ ಇದೆ. ನಾವ್ ಈ ಭಗವಂತನ ಪಾದ ಹಿಡಿದ್ರೆ ಸಾಕು ಅನ್ನಂಗಾಗಿರುತ್ತೆ. ಯಾರೆಲ್ಲ ಕಷ್ಟ ದುಃಖ ನೋವು ಅಂತೀರಾ ಅವರೆಲ್ಲರೂ ಅಲ್ಲಿ ಇಲ್ಲಿ ಹಲ್ದಾಡೋದ್ಕಿಂತನೂ ಅಪ್ಪನ ಬಾಳಿಗೆ ಬರ್ರಿ, ದೊಡ್ಡೇರಿ ಕ್ಷೇತ್ರಕ್ಕೆ ಬನ್ನಿ. ಈ ಕ್ಷೇತ್ರದಲ್ಲಿರುವಂತ ಅಪ್ಪನ ದರ್ಶನ ಪಡ್ಕೊಳ್ರಿ. ಇಡೀ ನಮ್ಮ ಜೀವನನೇ ಪಾವನಗೊಳಿಸುತ್ತಪ್ಪ, ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸುತ್ತಪ್ಪ. ಅಪ್ಪನ ಪಾದ ನಮ್ದರ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಹಾಗಾಗಿ ನಿಮ್ಮನ್ನ ಮನ್ಸಾರೆ ಬೇಡ್ಕೊಂತೀನಿ, ಅಪ್ಪನ ದರ್ಶನಕ್ಕೆ ಬನ್ನಿ, ನನ್ನ ಅಪ್ಪನ ದರ್ಶನ ಮಾಡಿ ಅಪ್ಪನ ಕೊಂಡಾಡಿ ನಮ್ಮ ಜೀವನವನ್ನ ನಾವು ಸಾರ್ಥಕ ಮಾಡಿಸ್ಕೊಳ್ಳೋಣ ಅಂತ ಬೇಡ್ಕೊಂತೀನಿ. ರೇಖಾರವ್ರೆ, ಇದುವರೆಗೂ ಅಪ್ಪನ ಮಹಿಮೆಯನ್ನ, ಅಪ್ಪನ ಒಂದು ಸಂತಾನದ ಕೃಪೆಯನ್ನ ನೀವು ನಿರ್ಗಳವಾಗಿ ಸರಾಗವಾಗಿ ಹೇಳಿದ್ದೀರಾ. ಅಪ್ಪನ ಮಹಿಮೆನ ಕೊಂಡಾಡಿದ್ದೀರಾ. ಇದು ಇನ್ನು ಮತ್ತೆ ನೀವು ಪಾಡ್ಕಾಸ್ಟ್ ನೋಡೋರ್ಗೆಲ್ಲ ಒಂದು ಸಲಹೆನೂ ನೀಡಿದ್ದೀರಾ. ಇದಕ್ಕೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳಕ್ಕ. ಶರಣ. ಈಗ ಒಂದು ನಾವು ಮಂಗಳಾರತಿ ಹೇಳಿ ಒಂದು ಕಾರ್ಯಕ್ರಮವನ್ನ ಮುಗಿಸೋಣ. ಮಂಗಳ ಜಯ ಮಂಗಳ, ತ್ರಿಪುರ ಸುಂದರಿಗೆ ಮಂಗಳ, ಅಪ್ರಮೇಯಳಿಗೆ ಅಪರಿಮಿತಳಿಗೆ ಸರ್ವೇಶ್ವರಿಗೆ ಮಂಗಳ. ಕಂಗಳ ಮಧ್ಯದಿ ತಿಂಗಳ ಬೆಳಕಲಿ ಕಂಗೊಳಿಸುವಳಿಗೆ ಮಂಗಳ. ನಿರ್ವಿಕಾರಳಿಗೆ ನಿರ್ಗುಣ ಬ್ರಹ್ಮೆಗೆ ಅಪರೂಪಳಿಗೆ ಮಂಗಳ. ಜ್ಯೋತಿರ್ಮಯಳಿಗೆ ಜ್ಯೋತಿ ಪ್ರಕಾಶಿಗೆ ಪರಂಜ್ಯೋತಿಗೆ ಮಂಗಳ. ಮಂಗಳ ಜಯ ಮಂಗಳ, ತ್ರಿಪುರ ಸುಂದರಿಗೆ ಮಂಗಳ, ನಮ್ಮ ಬಾಲ ಸುಂದರಿಗೆ ಮಂಗಳ. ಜಯ ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಪರಮಹಂಸ ಸದ್ಗುರು ಶ್ರೀ ಸತ್ವಪಾಸಿ ನಿಮ್ಮ ಪಾದವೇ ಗೋವಿಂದ ಗೋವಿಂದ. ಜೈ ಶ್ರೀ ಸದ್ಗುರುನಾಥ, ನಮೋ ನಮಃ.